बोलो भारत माता की, बोलो नरेंद्र भाई मोदी जी की. ಬಂಧುಗಳೇ, ಒಂದು ಅರ್ಥಪೂರ್ಣವಾದಂಥ ರಾಷ್ಟ್ರ ಸೇವೆಗಾಗಿ ಜೀವನವನ್ನು ಸವೆಸಿದಂತಹ ಒಬ್ಬ ಮಹಾನ್ ವ್ಯಕ್ತಿಯ ಜನ್ಮದಿನವನ್ನು ಇಡೀ ದೇಶದಾದ್ಯಂತ ಸ್ಮರಿಸುವ ಒಂದು ಸವಿ ನೆನಪಿನಿಂದ ಮುಂದಿನ ಪೀಳಿಗೆಗೆ ಪ್ರೇರಣಾದಾಯಿಯನ್ನಾಗಿ ಮಾಡುವ ಒಂದು ಕರ್ತವ್ಯಕ್ಕಾಗಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ಹಲವು ದಶಕಗಳ ಹಿಂದೆ ಕನಸನ್ನೂ ಕಾಣಲಾಗದಂತಹ ಭಾರತದಲ್ಲಿ ಮುಂದೊಂದು ದಿನ ರಾಷ್ಟ್ರ ಹಿತವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಂಥ, ರಾಷ್ಟ್ರದ ಮೌಲ್ಯಗಳು, ರಾಷ್ಟ್ರೀಯತೆ, ರಾಷ್ಟ್ರಭಕ್ತಿಯೇ ಪ್ರಧಾನವಾದಂಥ ಮತ್ತು ಇಡೀ ರಾಷ್ಟ್ರಕ್ಕಾಗಿಯೇ ಬದುಕುವಂಥ ಸಂಸ್ಕೃತಿಯುಳ್ಳ ಒಂದು ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ ಅಂತ ಕನಸನ್ನೂ ಕಾಣಕ್ಕೆ ಆಗದಲೇ ಇರುವಂಥ ವಿಚಾರಧಾರೆಯನ್ನು ಇಟ್ಟುಕೊಂಡು ನಮ್ಮ ಜೀವಿತಾವಧಿಯಲ್ಲಿ ಅದನ್ನು ನಾವು ಕಾಣ್ತಾ ಇದ್ದೇವೆ. ನಾವೆಷ್ಟು ಭಾಗ್ಯವಂತರು ಅಂತ ನಮ್ಮ ಜೀವಿತಾವಧಿಯಲ್ಲಿ ನಾವು ಕಂಡೆವು. ಮುಂದೆ ನಾವು ಸ್ಮರಣೆ ಮಾಡೋರಿದ್ದೇವೆ, ಏನನ್ನು ಕಂಡೆವು ಅಂತೇಳಿ ನಾವು ಸ್ಮರಣೆ ಮಾಡೋರಿದ್ದೇವೆ. ನಾವೆಲ್ಲರೂ ಕೂಡ ನೀವಿಲ್ಲಿ ಕೂರಿಸಿದ್ದೀರಿ, ನೀವು ನಾಯಕರು ಅಂತ ಕರೆದಿದ್ದೀರಿ, ನೀವು ಹಿರಿಯರು ಅಂತ ಭಾವಿಸಿದ್ದೀರಿ. ಹಾಗಾಗಿ ನಾವು ಒಂದು ಸ್ವಲ್ಪ ನಿಮಗಿಂತ ಮೇಲೆ ಒಂದು ಸ್ಟೆಪ್ಪಲ್ಲಿ ಕೂರಿಸಿದ್ದೀರಿ ಅಷ್ಟೇ. ನಾವ್ಯಾರೂ ಮುಖ್ಯ ಅಲ್ಲ, ವ್ಯಕ್ತಿಗಳ್ಯಾರೂ ಪ್ರಮುಖರಲ್ಲ. ನಾವು ಏನು ಮಾಡಿದೆವು, ನಾವು ಏನು ಗಳಿಸಿದೆವು ಅದು ಯಾವುದೂ ಅಲ್ಲ. ನಾವು ಏನನ್ನು ಕೊಟ್ಟೆವು ದೇಶಕ್ಕಾಗಿ, ನಾವು ಏನನ್ನು ಬಿಟ್ಟು ಹೋದೆವು ದೇಶಕ್ಕಾಗಿ. ಈ ದೇಹ ಅಳಿತದೆ, ಆದರೆ ವ್ಯಕ್ತಿತ್ವ ಅಳಿಬಾರ್ದು, ನಾವು ಕೊಟ್ಟ ಸೇವೆ ಅಳಿಬಾರ್ದು. ಬಹುಶಃ ನಮ್ಮ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಯವರ ಹುಟ್ಟುಹಬ್ಬವನ್ನು ಇಷ್ಟೊಂದು ಧನ್ಯತಾ ಭಾವದಿಂದ, ಸಂಭ್ರಮ ಅನ್ನೋದಕ್ಕಿಂತ ಧನ್ಯತಾ ಭಾವದಿಂದ ಪ್ರತಿಯೊಬ್ಬರೂ ಕೂಡ ಇವತ್ತು ನಮ್ಮ ಅಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ಜಿಯವರು ಹೇಳಿದ್ದಾರೆ, ಪೋಸ್ಟ್ ಕಾರ್ಡ್ ಮೂಲಕ ನಾವೆಲ್ಲರೂ ಕೂಡ ಒಂದು ಪೋಸ್ಟ್ ಕಾರ್ಡ್ ಹಾಕೋರಿದ್ದೇವೆ ಮೋದಿಜಿಗೆ ಧನ್ಯತೆಯನ್ನು. ಈ ಕಾರ್ಯಕ್ರಮ ಆದಮೇಲೆ ನಮ್ಮ ಜಯಂತ್ ಕೋಟೆಯ ನಮ್ಮ ಮಂಡಲದ ಅಧ್ಯಕ್ಷರೇನಿದ್ದಾರೆ, ಹಾಗೆ ನಮ್ಮ ಪ್ರತಾಪಣ್ಣ ಹಿಂದಿನ ಜಿಲ್ಲಾಧ್ಯಕ್ಷರು ಮತ್ತು ಇವತ್ತು ಮಾನ್ಯ ಪರಿಷತ್ತಿನ ಶಾಸಕರಾಗಿದ್ದಾರೆ, ಹಾಗೆ ನಮ್ಮ ಕಾರ್ಯದರ್ಶಿಯವರು, ಇಲ್ಲಿನ ಬೆಳ್ತಂಗಡಿಯ ಕಾರ್ಯದರ್ಶಿಯವರು, ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀನಿವಾಸ್ ರಾವ್ ಮತ್ತು ಮತ್ತೊಬ್ಬ ಸಹೋದರ ಗಣೇಶ್ ನಾವೂರವರು, ಹಾಗೆಯೇ ನಮ್ಮ ಹಿರಿಯರಾಗಿ ಈ ಭಾಗವನ್ನು 2 ಸಾರಿ ಪ್ರತಿನಿಧಿಸಿದಂತಹ ಬೆಳ್ತಂಗಡಿಯ ಶಾಸಕರಾಗಿ ಪ್ರಭಾಕರ ಬಂಗೇರ ಅಣ್ಣ ಅವರು ಕೂಡ ಇದ್ದಾರೆ. ಈ ಅವಕಾಶವನ್ನು ನನಗೆ ನೀಡಿದ್ದಕ್ಕಾಗಿ ಮತ್ತು ನನ್ನ ಕಿರಿಯ ಸಹೋದರ ನಮ್ಮ ಹರೀಶ್ ಪೂಂಜರನ್ನು ಶಾಸಕರನ್ನಾಗಿ ಮಾಡುವ ಮೂಲಕ ನಮ್ಮ ಸರ್ಕಾರ ಬರೋದಕ್ಕೆ ಕಾರಣಕರ್ತರಾದ ನಿಮ್ಮ ಪಾದಗಳಿಗೆ ನನ್ನ ನಮನ. BJPಗೆ ಅಧಿಕಾರ ಬೇಕು, ಯಾಕಂದರೆ BJPಗೆ ಅಧಿಕಾರ ನಮ್ಮ ಅಹಂಕಾರವನ್ನು, ನಮ್ಮ ಪ್ರತಿಷ್ಠೆಯನ್ನು ಶೋ ಮಾಡುವಂಥ ವಿಚಾರ ಅಲ್ಲ. BJPಗೆ ಅಧಿಕಾರ ಒಂದು ಸಾಧನ. ನಾವು ಹೇಗೆ ನದಿಯನ್ನು ದಾಟಲಿಕ್ಕೆ ಒಂದು ದೋಣಿ ಬೇಕು, ಹಾಗೆ ಸಮುದ್ರವನ್ನು ದಾಟಲಿಕ್ಕೆ ಒಂದು ಹಡಗು ಬೇಕು, ಹಾಗೆ ನಮ್ಮ ಗುರಿಯನ್ನು ಮುಟ್ಟಲಿಕ್ಕೆ ಬೇಕಾದಂತಹ ಒಂದು ಸಾಧನ ಮಾತ್ರ ಅದು ಅಧಿಕಾರ. ಅದು ಪಂಚಾಯತ್ ಮೆಂಬರಿಂದ ಪ್ರಧಾನಮಂತ್ರಿಯವರೆಗೆ ಅದಕ್ಕೆ ಅವರು ಸೇವೆ, ನಾನು ಪ್ರಧಾನ ಸೇವಕ ಅಂತೇಳಿ ಕರೆದ್ರು ಮೋದಿಜಿ. ವ್ಯತ್ಯಾಸ ಇಷ್ಟೇ, ಬೇರೆಯವರಿಗೂ ನಮಗೂ ವ್ಯತ್ಯಾಸ. ಅಧಿಕಾರ ಬಂದಾಗ ನನಗೆ ಗೊತ್ತಿಲ್ಲ, ನನಗಂತೂ ಅಧಿಕಾರ ಬಂದಾಗ ಜಾಸ್ತಿ ದುಗುಡ. ಅಧಿಕಾರ ಇಲ್ಲದೆ ಇದ್ರೆ ಬಹಳ ನೆಮ್ಮದಿಯಾಗಿ ಸಂತೋಷವಾಗಿ ಅಲ್ಲಿ ಕೂತ್ಕೊಳ್ಬೋದು, ಒಂದಿಷ್ಟು ಬೈಗುಳ ಕೇಳ್ಬೋದು, ಮತ್ತೊಬ್ಬರನ್ನು ಬೈಬೋದು. ಯಾಕಂದ್ರೆ ಏನಾದರೂ ತಪ್ಪಾದ್ರೆ ಅಲ್ಲಿ ಕಾರ್ಯಕರ್ತರಾದ್ರೆ ಬೈಬೋದು, ಲೀಡರ್ ಆದರೆ ಬೈಲಿಕ್ಕಾಗೋದಿಲ್ಲ, ಬಯಸ್ಕೊಳ್ಬೇಕು. ಜವಾಬ್ದಾರಿ, ಅಧಿಕಾರ ಅನ್ನುವುದು ಒಂದು ಜವಾಬ್ದಾರಿ. ಇದನ್ನು ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅರಿತುಕೊಂಡಿದ್ರಿಂದಲೇ ನಮಗೇನು ವ್ಯತ್ಯಾಸ ಅನಿಸೋದಿಲ್ಲ. ಇಲ್ಲಿ ಒಂದು ಅಧಿಕಾರಕ್ಕಾಗಿಯೇ ಬರುವಂಥ ಗುರಿಯನ್ನಿಟ್ಕೊಂಡು ಯಾರು BJPಯಲ್ಲಿ ಕೆಲಸವನ್ನೇ ಮಾಡೋದಿಲ್ಲ. ವ್ಯತ್ಯಾಸ, ನಾನು ಬೇರೆ ಬೇರೆ ಪತ್ರಕರ್ತರಾಗಿ 30 ವರ್ಷಗಳ ಕಾಲ ಸಾರ್ವಜನಿಕ ಜೀವನದಲ್ಲಿ ಎಲ್ಲ ಪಕ್ಷಗಳ ರಾಷ್ಟ್ರ ಮಟ್ಟದಿಂದ ಕಟ್ಟಕಡೆಯವರೆಗೆ ದಿಗ್ಗಜರನ್ನು ಕಂಡಿದ್ದೇನೆ. ಹಲವು ರಾಜಕೀಯ ಪಕ್ಷಗಳ ಕಾರ್ಯವೈಖರಿಯನ್ನು ಕಂಡಿದ್ದೇವೆ, ವಿಮರ್ಶೆ ಮಾಡಿದ್ದೇವೆ, ಒಳ್ಳೆಯದನ್ನು ಕೆಟ್ಟದ್ದನ್ನು ಎಲ್ಲ ದಾಖಲಿಸಿದ್ದೇವೆ ರಾಷ್ಟ್ರದ ಒಂದು ಬೆಳವಣಿಗೆಯಲ್ಲಿ. ಹಾಗಾಗಿ ವ್ಯತ್ಯಾಸ ಇದೆ. ಭಾರತೀಯ ಜನತಾ ಪಾರ್ಟಿಯ ರಾಜಕೀಯ ಕಾರ್ಯವೈಖರಿಯ ಸಂಸ್ಕೃತಿ ಏನಿದೆ ಅದು
ಅಂತಿಮವಾದ ನಮ್ಮ ಗುರಿ ರಾಷ್ಟ್ರಕ್ಕಾಗಿ ಮಾತ್ರ, ದೇಶ ಮೊದಲು. ನಾನೊಮ್ಮೆ ಹೇಳಿದೆ, ದೇಶ ಹೇಳ್ತು ಮೋದಿ ಮೊದಲು. ದೇಶ ಮೊದಲಾಗಬೇಕಾದ್ರೆ ಮೋದಿ ಬರಬೇಕು. ಇದು 13 ನಾನು BJP ಸೇರಿದ್ದು 13ನೇ ಇಸ್ವಿಯಲ್ಲಿ. ಡೆಸಿಗ್ನೇಟ್ ಪ್ರೈಮ್ ಮಿನಿಸ್ಟರ್ ಅಂತೇಳಿ ಅವರು ಇದನ್ನು ಮಾಡಿದರು, ಮೋದಿಜಿಯವರನ್ನು ಮುಂದಿನ ಭಾರತದ ಪ್ರಧಾನಿ ಹಾಗೆ ಅಂತೇಳಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ತೀರ್ಮಾನ ಮಾಡಿದ ನಂತರ ದೇಶದಲ್ಲಿ ತುಂಬ ಪ್ರೇರಣೆ ಸಿಕ್ತು. ಅಂಥ ಪ್ರೇರಣೆ ಪಡೆದವಳಲ್ಲಿ ನಾನು ಒಬ್ಬಳು. ಅನೇಕ ಪೊಲಿಟಿಕಲ್ ಸೈನ್ಸ್ ವಿದ್ಯಾರ್ಥಿನಿಯಾಗಿ ಹಲವಾರು ಕೆಲಸಗಳು ಬಾಕಿ ಇತ್ತು ದೇಶದ ಎದುರು. ಏನಪ್ಪ 65 ವರ್ಷ 67 ವರ್ಷ ಆಯಿತು ದೇಶಕ್ಕೆ, ದೊಡ್ಡ ಸಮಯ. ಯಾವುದೇ ಒಂದು ಸ್ವತಂತ್ರ ದೇಶದಲ್ಲಿ ಒಂದಷ್ಟು ರಾಷ್ಟ್ರೀಯ ಸಮಸ್ಯೆಗಳು ಬೇಗ ಬೇಗ ಅದು ಇತ್ಯರ್ಥ ಆಗಬೇಕಾಗಿತ್ತು. ನಾವು ಇದನ್ನು ಮಾತನಾಡ್ತೇವೆ, ಯಾವ ಯಾವ ಕೆಲಸ ಬಾಕಿ ಇತ್ತು. ಮೋದಿ ನಮಗೇನು ಕೊಟ್ಟರು? ಗ್ಯಾಸ್ ಕೊಟ್ಟರು, ರಸ್ತೆ ಕೊಟ್ಟರು, ಪ್ರತಾಪಣ್ಣ ಅದೆಲ್ಲರೂ ಕೊಡಬೇಕು. ಯಾರು ಶಾಸಕರಾದರೂ ಕೊಡಬೇಕು, ಕಾಂಗ್ರೆಸ್ನವರಾದರೂ ರಸ್ತೆ ಕೊಡಲೇಬೇಕು, ಅದು ನೀರಾವರಿ ಯೋಜನೆಗಳು ಮಾಡಲೇಬೇಕು, ಅದರಲ್ಲೇನಿಲ್ಲ. ಶಾಸಕರಾದ್ಮೇಲೆ ನೀವು ಮಾಡಲೇಬೇಕು, ದುಡ್ಡು ಕೊಡೋದೇ ಮಾಡಲಿಕ್ಕೆ, ಅದು ದೊಡ್ಡ ಸಂಗತಿ ಅಲ್ಲ. ಅಭಿವೃದ್ಧಿ ಜನ ಕೇಳುವ ಹಾಗೆ, ಮೆಚ್ಚುವ ಹಾಗೆ, ಮತ್ತು ರಾಷ್ಟ್ರದ ಹಣ ಪೋಲು ಮಾಡದ ಹಾಗೆ, ಮತ್ತು ವೇಗವಾಗಿ. ಯಾಕಂದರೆ ಜನರಿಗೆ ಉತ್ತಮವಾದ ಸಮಾಜದಲ್ಲಿ ಬದುಕುವ ಹಕ್ಕಿದೆ. ಆದ ಕಾರಣ ಯಾವುದೇ ಒಬ್ಬ ಚುನಾಯಿತ ಪ್ರತಿನಿಧಿ ಅದನ್ನು ಕಾಯ ವಾಚ ಮನಸ್ಸಿನಿಂದ ಮಾಡಬೇಕು ಅನ್ನೋದರಲ್ಲಿ ರಿಯಾಯಿತಿ ಇಲ್ಲ. ಯಾವ ಪಾರ್ಟಿಯವರಿಗೂ ರಿಯಾಯಿತಿ ಇಲ್ಲ. ಅದು ದೊಡ್ಡ ಸಂಗತಿ ಅಲ್ಲ. ದೊಡ್ಡ ಸಂಗತಿ ಈ ರಾಷ್ಟ್ರದ ಒಂದು ಅಸ್ಮಿತೆ ಏನಿದೆ ಅದು ಅಪಾಯದಲ್ಲಿತ್ತು. ಈ ರಾಷ್ಟ್ರದ ಸುರಕ್ಷತೆ ಅಪಾಯದಲ್ಲಿತ್ತು. ಈ ರಾಷ್ಟ್ರದ ಗುರುತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಅಂತ ಹೇಳಿದರೆ ಎದ್ದು ನಿಂತು ಒಂದು ಸೀಟ್ ಕೊಡುವ ಸ್ಥಿತಿಗೆ ಭಾರತ ಇರಲಿಲ್ಲ. ಇವತ್ತು ವಿದೇಶಗಳಲ್ಲಿ ತುಂಬ, ಮಂಗಳೂರು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ವಿಶೇಷವಾಗಿ ಈ ಭಾಗಗಳಲ್ಲಿ ಹೆಚ್ಚು ನಮ್ಮ ಯುವಕರು, ಉದ್ಯಮಿಗಳು, ಅನೇಕ ಜನ ಬೇರೆ ಬೇರೆ ವಿದೇಶಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ವಾಸ ಮಾಡ್ತಾ ಇದ್ದಾರೆ. ನೀವು ಹೋದರೆ ಗೊತ್ತಾಗ್ತದೆ. ಮೊದಲು ಭಿಕ್ಷಾ ಪಾತ್ರೆ ಕೈ ಹೀಗಿರ್ತಿತ್ತು, ವಿದೇಶಗಳಿಗೆ ಹೋದರೆ ಭಾರತದ ಕೈ ಹೀಗಿರ್ತಿತ್ತು. ಈಗ ಹೀಗಾಗಿದೆ. ಈಗ ಬೇಡುವ ಕೈಯಿಂದ ನೀಡುವ ಕೈಯಾಗಿದೆ. ಈ ವ್ಯತ್ಯಾಸವನ್ನು ಗಮನಿಸಬೇಕು, ಗುರುತಿಸಬೇಕು. ಬೇರೆಯವ್ರಿಗೇನು ಪ್ರವಚನ ಮಾಡಲಿಕ್ಕಿಲ್ಲ. ನಾವಿಲ್ಲಿ ನಿಂತಿರೋದು ಬೇರೆಯವ್ರಿಗಾಗಿ ಅಲ್ಲ, ಇನ್ನು ನಮ್ಮನ್ನು ನಾವು ಅರ್ಥಕೊಳ್ಬೇಕಾಗಿದೆ. ನಮ್ಮ ಕೆಲಸ ಒಂದೇ. ಅರ್ಜುನ ಹೇಗೆ ತಿರುಗುವ ಚಕ್ರದಲ್ಲಿನ ಮತ್ಸ್ಯದ ಅಕ್ಷಿಯನ್ನು ಮಾತ್ರ ಗುರಿಯಾಗಿಟ್ಟುಕೊಂಡು ತನ್ನ ಬಾಣವನ್ನು ಬಿಟ್ಟ, ಎಚ್ಚರ. ಅಂದರೆ ನಮ್ಮ ಗುರಿ, ಯಾರು ನಿಮ್ಮನ್ನು ಏನು ಹೇಳ್ತಾರೆ, ಚಾಡಿ ಹೇಳ್ತಾರೆ, ಮನಸ್ಸು ಕೆಡಿಸ್ತಾರೆ, ಅದೆಲ್ಲ ನೋಡ್ಲಿಕ್ಕೆ ಸಮಯ ಇಲ್ಲ. ನಮಗೆ ಸಮಯ ಬಹಳ ಅಮೂಲ್ಯ ಇದೆ. ಭಾರತವನ್ನು ಶ್ರೇಷ್ಠ ಭಾರತ ಮಾಡುವ ನಿಟ್ಟಿನಲ್ಲಿ ನಮಗೆ ಕೇವಲ 7 ವರ್ಷ ಮಾತ್ರ ಸಿಕ್ಕಿರೋದು, 70 ವರ್ಷ ಸಿಕ್ಕಿಲ್ಲ. ಆದರೆ 70 ವರ್ಷಗಳ ನಿರೀಕ್ಷೆ ನಿಮ್ಮ ಬೆನ್ನ ಮೇಲಿದೆ. 70 ವರ್ಷದಿಂದ ಏನು ಆಗಿಲ್ಲ ಇತ್ತಲ್ಲ, ಅದೆಲ್ಲ ಈಗ ಆಗ್ಬಿಡ್ಬೇಕು ಅನ್ನುವ ಧಾವಂತ ಇದೆ ಜನರಲ್ಲಿ. ಇದು ಸೋಷಿಯಲ್ ಮೀಡಿಯಾ ಕಾಲ, ಟೆಕ್ನಾಲಜಿ ಹೇಗೆ ಬೆಳೆದಿದೆ ಅದೇ ಥರ ಜನತೆಯ ನಿರೀಕ್ಷೆಗಳ ವೇಗ ಸ್ಯಾಟಲೈಟ್ ಥರನೇ ಇದೆ, ರಾಕೆಟ್ ಥರನೇ ಇದೆ. ಹಾಗಾಗಿ ನಿಮಗೆ ರಿಯಾಯಿತಿ ಕೊಡೋದಿಲ್ಲ. 18ರ ಮಕ್ಕಳು ನಿಮಗೆ ಓಟನ್ನು ಎಷ್ಟು ವೇಗವಾಗಿ ಹಾಕಿದ್ರು ಅಷ್ಟೇ ವೇಗವಾಗಿ ಕನಸುಗಳನ್ನು ಕಾಣ್ತಾ ಇದ್ದಾರೆ. ಆ ಕನಸುಗಳನ್ನು ನನಸು ಮಾಡುವ ದೊಡ್ಡ ಜವಾಬ್ದಾರಿ ಹೆಗಲ ಮೇಲಿದೆ. ಹಾಗಾಗಿ ಇವತ್ತು ನಮ್ಮ ಭಾರತ ಸರ್ಕಾರ ಶ್ರೀಮಾನ್ ನರೇಂದ್ರ ಭಾಯ್ ಮೋದಿಜಿಯವರ ನೇತೃತ್ವದಲ್ಲಿ ಇಡೀ ಭಾರತ ಸರ್ಕಾರ ಏನು ಒಳ್ಳೆ ಕೆಲಸ ಮಾಡ್ತಾ ಇದೆ. ಹಾಗೆಯೇ ನಮ್ಮ ನಡ್ಡಾಜಿಯವರು ಪಕ್ಷದ ಜವಾಬ್ದಾರಿಯನ್ನು ಹೊತ್ತು ಪಕ್ಷದ ಸಂಘಟನೆಯನ್ನು ಯಾವ ರೀತಿ ಜೋಡಿಸ್ತಾ ಇದ್ದಾರೆ. ಬೂತ್ ಬಿಜೆಪಿಯ ಶಕ್ತಿ, ಜಬ್ ಬೂತ್ ಜೀತೇಗ ತಬ್ ದೇಶ್ ಜೀತೇಗ. ನಾವು ಚುನಾವಣೆ ಫಲಿತಾಂಶ ಹೇಳೋದು ಮಿಕ್ಕಿದೆಲ್ಲ ಬಿಡು ಮಾರಾಯ. ಅದು ನಮಗೆ ಅಲ್ಲಿ ಕೂತ್ಕೊಂಡಾಗ ರಿಸಲ್ಟ್ ದಿನ ನಾವು ಅಕ್ತಾರರು ಕೇಳೋದೇನು, ಪ್ರತಾಪಡಿ ಏನೇನು ಬಂತು ಹೇಳಿ ಅಂತ. ನಮ್ದು 10 ಗಂಟೆಗೆ ಚುನಾವಣೆ ಮುಗೀತದೆ. ನನ್ನ ಮಾಧ್ಯಮ ಮಿತ್ರರಿಗೆ, ನಾನು ಕಾಂಗ್ರೆಸ್ಸನ್ನು ನೋಡಿದವಳು, ಚುನಾವಣಾ ಕಾರ್ಯವೈಖರಿಯನ್ನು ನೋಡಿದವಳು. ಅದು ಮಾಸ್ ಪಾರ್ಟಿ, ಈಗ ಕ್ಲಾಸ್ ಪಾರ್ಟಿ. ಜನರ ಕೈಗೆ ಸಿಗೋದಿಲ್ಲ ಜನ, ಹಾಗಾಗಿ ಅವರು ಕಳೆದು ಹೋದರು. ನಾವು ಪಾಠ ಕಲೀಲಿಕ್ಕಿದೆ. ಒಬ್ಬ ಕಾರ್ಯಕರ್ತ ಧ್ವನಿ ಎತ್ತಿದ್ರೆ ಅದಕ್ಕೆ ಸ್ಪಂದಿಸದಿದ್ರೆ ನಾವು ಹರೀಶ್ ಪೂಂಜರನ್ನ ಅಲ್ಲ ತೊಂದರೆಗೆ ಸಿಕ್ಕಿಸುವುದು,
ಅಥವಾ ನಳಿನ್ ಕುಮಾರ್ ಕಟೀಲ್ಜಿಯನ್ನೆಲ್ಲ ತೊಂದರೆಗೆ, ಅಥವಾ ಜಯಂತ್ ಕೋಟ್ಯನ್ನರನ್ನ ಜನ ಹಿಡಿದು ಕೇಳೋದಲ್ಲ. ನಾವು ತೊಂದರೆಗೆ ಸಿಕ್ಕಿಸುವುದು ರಾಜ್ಯವನ್ನ, ನಂತರ ರಾಷ್ಟ್ರವನ್ನ. ಹಾಗಾಗಿ ವ್ಯಕ್ತಿಗತವಾದ ಯಾವುದೇ ಕೊರತೆಗಳಿದ್ದರೂ, ಏಳು ಬೀಳುಗಳಿದ್ದರೂ ಅದನ್ನೆಲ್ಲ ಹೊಟ್ಟೆಯಲ್ಲಿ ಹಾಕಿಕೊಂಡು ಹೇಳಬೇಕಾದ ಜಾಗದಲ್ಲಿ ಹೇಳಬೇಕು. ಮಾತ್ರ ಹೇಳಲಿಕ್ಕೆ ಅಂತ ನಿಮಗೊಂದೆಲ್ಲ ಕೊಟ್ಟಿದ್ದಾರೆ, ಯಾವ ಯಾವ ವೇದಿಕೆಯಲ್ಲಿ ಯಾವ ಯಾವ ಆಟವನ್ನು ಎಲ್ಲೆಲ್ಲಿ ಆಡಬೇಕು. ಕ್ರಿಕೆಟ್ ಆದರೆ ಮೈದಾನದಲ್ಲಿ ಆಡ್ಲಿಕ್ಕುಂಟು, ಇಂಡೋರ್ ಗೇಮ್ಸ್ ಅಂತ ಕೆಲವಿರ್ತದೆ, ಅದು ಇಂಡೋರಲ್ಲೇ ಆಡಬೇಕು, ಆಚೆ ಆಡುವಾಗಿಲ್ಲ. ಇದನ್ನು 4 ಕೋಣೆಗಳ ಮಧ್ಯದಲ್ಲೇ ಆಡಬೇಕು. ಏನಾದರೂ ವಿಶೇಷ ಸಂಗತಿಗಳಿದ್ದರೆ ಅದನ್ನು ಶಿಸ್ತು ಅಂತ ನಾವು ಕರಿತೇವೆ. ಅದಕ್ಕೆ BJP ಶಿಸ್ತಿನ ಪಾರ್ಟಿ ಅಂತ ಕರೀತಕ್ಕಂಥದ್ದು. ಹಾಗಾಗಿ ಜನಸಂಘದ ಕಾಲದಿಂದ ಇವತ್ತಿನವರೆಗೆ ಏನನ್ನೂ ಬಯಸದೆ ಕೇವಲ ಇಂಥದ್ದೊಂದು ಸುಂದರವಾದ ಭಾರತವನ್ನು ನಮ್ಮ ಜೀವಿತಾವಧಿಯಲ್ಲಿ ನೋಡಬೇಕು ಅನ್ನುವಂಥ ಅನೇಕ ಹಿರಿಯ ಜೀವಗಳು ಇಂದು ಹೆಮ್ಮೆ ಪಡುವ ರೀತಿಯಲ್ಲಿ ಒಂದು ಶ್ರೇಷ್ಠ ಭಾರತ ರೂಪುಗೊಳ್ತಾ ಇದೆ ನಮ್ಮ ಕಣ್ಣೆದುರು. ಅಂಥ ಭಾರತವನ್ನು ರೂಪಿಸುವಲ್ಲಿ ಮುಂದಾಳತ್ವವನ್ನು ವಹಿಸಿರುವ ಮಹಾನ್ ಶಿಲ್ಪಿ, ನಮ್ಮ ನಿಮ್ಮೆಲ್ಲರ ಸಾಮಾನ್ಯರಲ್ಲಿ ಸಾಮಾನ್ಯ ಕಾರ್ಯಕರ್ತರಾಗಿ ಪ್ರಧಾನಿ ಪಟ್ಟದಲ್ಲಿ ಕುಳಿತರೂ ಕೂಡ ಯಾವುದೇ ಅಹಂಕಾರವನ್ನು ಅಲಂಕಾರ ಮಾಡಿಕೊಳ್ಳದೆ, ಇವತ್ತಿಗೂ ಸ್ವಚ್ಛವಾಗಿ, ಭ್ರಷ್ಟತೆ ಇಲ್ಲದೆ, ಅಹಂಕಾರವಿಲ್ಲದೆ ಒಬ್ಬ ವಿನಮ್ರ ಸೇವಕರಾಗಿ ರಾಷ್ಟ್ರ ಸೇವೆಯನ್ನು ಮಾಡ್ತಾ ಅವರ ಜನ್ಮದಿನವನ್ನು ಅತ್ಯಂತ ಪ್ರೀತಿಯಿಂದ ನಾವು ನೀವು ಮಾಡಲಿಕ್ಕೆ ಒಂದು ಪ್ರೇರಣೆಯನ್ನು ಕೊಟ್ಟಂಥ ಸನ್ಮಾನ್ಯ ಶ್ರೀ ನರೇಂದ್ರ ಭಾಯಿ ಮೋದಿಜಿಯವರಿಗೆ ನಮ್ಮ ದೇವತೆಗಳ ದೇವನಾಡು ಇದು. ದೇವನಾಡಿನ ಎಲ್ಲ ದೇವತೆಗಳು, ಎಲ್ಲ ಜನರು ತುಂಬು ಹೃದಯದಿಂದ ಅವರಿಗೆ ಭಗವಂತ ಆಯುರಾರೋಗ್ಯ, ಐಶ್ವರ್ಯ, ಚಿಂತನೆ ಎಲ್ಲವನ್ನೂ ಕೊಟ್ಟು ಅವರನ್ನು ಇನ್ನಷ್ಟು ಚೆನ್ನಾಗಿ ಇಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ನಮ್ಮ ಬೆಳ್ತಂಗಡಿಯ ಮಂಡಳದಿಂದ ಕೋರ್ತೇನೆ. ಬಂಧುಗಳೇ, ಅಣ್ಣ ನನಗೆ 1.5 ತಾಸಿನ ಪ್ರಮುಖವಾದ ಸಮಯ ಅಂತ ಹೇಳಿದ್ದಾರೆ. ಭಾರತಕ್ಕೆ ಅತ್ಯಂತ ಆಯಕಟ್ಟಿನ ಜಾಗದಲ್ಲಿ ನೀವಿದ್ದೀರಿ. ಭಾರತ 3 ಸರಹದ್ದಿನಲ್ಲಿ ಜಲರಾಶಿಯನ್ನು ಹೊಂದಿದೆ. ನಮ್ಮ ತಲೆಯ ಮೇಲೆ ಉತ್ತರ ಭಾಗದಲ್ಲಿ ಹಿಮಾಲಯದಂತಹ ಶ್ರದ್ಧಾ ಕೇಂದ್ರ, ಎಲ್ಲಿ ನಮ್ಮೆಲ್ಲರ ಹೃದಯ ಭಾಗದಲ್ಲಿ ಸದಾ ವಿಶೇಷವಾಗಿ ನಮ್ಮ ಮಂಜುನಾಥೇಶ್ವರ ಏನು ಒಂದು ಶ್ರದ್ಧಾ ಕೇಂದ್ರ ಇದೆ ಕರ್ನಾಟಕದಲ್ಲಿ, ಅದರಲ್ಲೂ ದಕ್ಷಿಣ ಕನ್ನಡದಲ್ಲಿ ಮತ್ತು ನಮ್ಮ ಉಡುಪಿಯಲ್ಲಿ ಇರುವಂತಹ ಈ ಒಂದು ಎಲ್ಲ ಪೂಜ್ಯ ಸ್ಥಳಗಳು ಇಡೀ ಜಗತ್ತನ್ನು ಆಕರ್ಷಣೆ ಮಾಡುವಂಥ ಶ್ರದ್ಧಾ ಕೇಂದ್ರಗಳಾಗಿದೆ. ಆ ನಮ್ಮ ಪರಶಿವನ ಒಂದು ಕೈಲಾಸ ಪರ್ವತ ಏನಿದೆ ಅದು ಹಿಮಾಲಯದಲ್ಲಿದೆ. ಅದೆಲ್ಲವೂ ಕೂಡ ಭಾರತೀಯ ಜನತಾ ಪಾರ್ಟಿಯ ರಾಜಕೀಯ ಪಯಣದಲ್ಲಿ ಇಂಥದ್ದೆಲ್ಲ ನಾವು ಮಾತನಾಡೋರಿದ್ದೇವೆ. ಮಾನಸ ಸರೋವರ ನಮ್ಮ ಮುಕ್ತಿಯ ಒಂದು ಭಾಗ. ಪರಶಿವ ಏನಿದ್ದಾರೆ ಅವರು ಕೂಡ ನಮ್ಮ ಮುಕ್ತಿ ದಾತ. ಹಾಗೆಯೇ ಸಿಂಧೂ ನದಿ, ಬ್ರಹ್ಮಪುತ್ರ ನದಿ, ಎಲ್ಲ ನದಿಗಳು ನಮಗೆ ತಾಯಿ ಸ್ವರೂಪ. ಇಂಥದ್ದಕ್ಕೆಲ್ಲ ಸಂಸ್ಕೃತಿ, ಕುಟುಂಬ ವ್ಯವಸ್ಥೆ, ಮೌಲ್ಯಗಳು, ಅಭಿವೃದ್ಧಿ ಇವೆಲ್ಲವೂ ಕೂಡ ನಮಗೆ ಒಂದನ್ನೊಂದು ಬಿಟ್ಟು ಇಲ್ಲ. ಗೋವಿನಲ್ಲಿ ದೇವರನ್ನು ಕಾಣ್ತೇವೆ ನಾವು. ಗಾಂಧೀಜಿಯು ಅದನ್ನೇ ಹೇಳಿದರು. ಗಾಂಧಿ ಬೇಕು, ಗಾಂಧೀಜಿಯ ತತ್ವ ನಿಮ್ಗೆ ಯಾಕೆ ಬೇಡ? ಇಷ್ಟೇ ನಾವು ಕಾಂಗ್ರೆಸ್ನವ್ರಿಗೆ ಕೇಳೋದು. ಹೆಸರು ಬೇಕಲ್ಲ ನಿಮಗೆ, ಗಾಂಧಿ ಹೆಸರು ಬೇಕಲ್ಲ ನಿಮಗೆ, ಅವರು ಹೇಳಿದ ತತ್ವ ಯಾಕೆ ಬೇಡ? ಎಲ್ಲ ಹೇಳಿದ್ದು ಇವರು, ಆದರೆ ಅವರು ಮಾಡಲಿಲ್ಲ. ಮಾಡ್ತಿರೋರೆಲ್ಲ ನಾವು, ಮಾಡುವಾಗಲೂ ನಮಗೆ ಬೈಗುಳ ಕೊಡ್ತಾರೆ. ಗೋವು ದೇವರ ಸಮಾನ, ಗೋವನ್ನು ಹೇಗೆ ನಡೆಸ್ಕೊಳ್ಬೇಕು? ಗಾಂಧೀಜಿದು ಸಿಂಪಲ್ ಒಂದು ಈ ಕಡೆ ಹಾಕಿಬಿಡೋಣ, ಅವ್ರಿಗೊಂದು ಇನ್ನು ಮುಂದೊಂದು ದಿನ ಅವರಿಗೆ ಕಳಿಸಿಕೊಡುವ ಒಂದು ಇದು ಮಾಡಬೇಕು. ಇದನ್ನೆಲ್ಲ ನೋಡಿಯಪ್ಪ, ಇದೆಲ್ಲ ಗಾಂಧಿ ಹೇಳಿದ್ದಾರೆ, ಮರ್ತೋಗ್ಬೇಡಿ, ಗಾಂಧಿ ತಾತ ರಾಷ್ಟ್ರಪಿತ ಹೇಳಿದ್ದಾರೆ ದಯವಿಟ್ಟು ಅಂಥೇಳಿ. ಅಕ್ಟೋಬರ್ 2 ಕೂಡ ನಾವು ಉಲ್ಲೇಖ ಮಾಡಿದೆವು ಗಾಂಧೀಜಿಯವರ ಜನ್ಮದಿನವನ್ನು. ಸ್ವಚ್ಛ ಭಾರತ್ ಯಾರು ಹೇಳಿದರು? ಗ್ರಾಮ ನೈರ್ಮಲ್ಯವನ್ನು ಯಾರು ಹೇಳಿದರು? ಗಾಂಧೀಜಿ ಅವತ್ತೇ ಹೇಳಿದ್ರು. ಯಾಕೆ ಮಾಡಲಿಲ್ಲ ನೀವು ಮಾತಾಡುವಾಗಿಲ್ಲ. ಈಗ ಮೋದಿ ಇರೋ ತನಕ ದಯವಿಟ್ಟು ನೀವು ಮಾತನಾಡಲಿಕ್ಕೆ ನಿಮಗೆ ಅಧಿಕಾರ ಇಲ್ಲ. ನೀವು ಮಾತನಾಡಬೇಕಂದ್ರೆ ಬ್ಯಾಲೆಟಲ್ಲಿ ಹೋಗಿ
ಬ್ಯಾಲೆಟ್ ಬಾಕ್ಸ್ ಒಳಗಡೆ ಹೋಗಿ, ಬೂತಿನಿಂದ ಹೋಗಿ ಬ್ಯಾಲೆಟ್ ಬಾಕ್ಸ್ ಒಳಗಡೆಯಲ್ಲಿ ನೀವು ಗೆದ್ದು ನಂತರ ಬಂದು ದೇಶವನ್ನು ಹಿಡಿದು ನಂತರ ಮಾತಾಡಬೇಕು. ಅಲ್ಲಿಯ ತನಕ ನಿಮಗೆ ಮಾತಾಡಬಾರ್ದು ಅಂತ ಬೀಗ ಕೊಟ್ಟಿದ್ದಾರೆ ಜನ. ಅದಕ್ಕೆ ನಾನು ತುಂಬ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾನು ಮೊದಲೇ ಹೇಳಿದೆ, ಇವತ್ತು ಅವಕಾಶ ನಮಗೆ ಕೊಟ್ಟಿದ್ದಾರೆ, ನಾವು ಅದನ್ನು 100ಕ್ಕೆ 100 ಮಾಡಬೇಕು, 99 ಮಾಡಲಿಕ್ಕಿಲ್ಲ. ನಮ್ಮ ಪ್ರಯತ್ನ 100ಕ್ಕೆ 100 ದೇಶ ಕಾಣುವಂಥ ನಿರೀಕ್ಷೆಗಳನ್ನು ಮತ್ತು ನಮ್ಮ ಪಾರ್ಟಿ ಏನು ಪ್ರಣಾಳಿಕೆಯಲ್ಲಿ ಹೇಳಿದೆ ಅದನ್ನೆಲ್ಲ ನಾವು ಮಾಡ್ತಾ ಇದ್ದೇವೆ. ನಮ್ಮ ಸರ್ಕಾರ ತುಂಬ ಸಾಧನೆ ಮಾಡಿದೆ, ನಂಬಲಿಕ್ಕಿಲ್ಲ. ಇಷ್ಟುಂಟು. ಇದನ್ನು ಓದಲಿಕ್ಕೆ 1.5 ತಾಸು ಬೇಕು ನನಗೆ. ನಾನೀಗ ಇದರಲ್ಲಿ ಆಯ್ಕೆ ಮಾಡ್ಕೊಳ್ಬೇಕು, ಯಾಕಂದರೆ ನೀವೆಲ್ಲರೂ ಓದ್ಕೊಳ್ತೀರಿ, ಎಲ್ಲ ಕಡೆ ನಿಮಗೆ ಸಿಕ್ಕತ್ತೆ ಏನೇನು ಮಾಡಿದೆ ಭಾರತ ಸರ್ಕಾರ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಏನೇನು ಮಾಡಿದೆ, ವಿದೇಶದಲ್ಲಿ ಏನು ಮಾಡಿದೆ, ರಕ್ಷಣಾ ಕ್ಷೇತ್ರದಲ್ಲಿ ಏನು ಮಾಡಿದೆ, ಆರ್ಥಿಕ ಕ್ಷೇತ್ರದಲ್ಲಿ ಏನು ಮಾಡಿದೆ, ಕೃಷಿಗೆ ಏನು ಮಾಡಿದೆ, ಮೂಲ ಸೌಲಭ್ಯಕ್ಕೆ ಏನು ಮಾಡಿದೆ, ಬಡವರಿಗೆ ಏನು ಮಾಡಿದೆ, ಜನ್ಧನ್ ಏನು ಮಾಡಿದೆ, ಹೆಣ್ಣು ಮಕ್ಕಳಿಗೆ ಏನು ಮಾಡಿದೆ, ಮಕ್ಕಳಿಗೆ ಏನು ಮಾಡಿದೆ, ಮತ್ತು ಬೇಡದಲ್ಲಿರುವ ಕಾನೂನುಗಳನ್ನು ಯಾವ ರೀತಿ ಎಲ್ಲ ಸುಧಾರಣೆ ಮಾಡಿದ್ದೇವೆ ಎಲ್ಲ ಗೊತ್ತು ನಿಮಗೆ. ಪ್ರತಿದಿನ ಎಲ್ಲ ತಾಯಿ ಕೂಡ ವಾಟ್ಸಪ್ ನೋಡ್ತಾ ಇರ್ತಾರೆ, ಎಲ್ಲ ಗೊತ್ತಿದೆ. ಅದನ್ನು ಮುಂದೆ ತಗೊಂಡೋಗ್ಬೇಕು, ಮತ್ತಷ್ಟು ಭದ್ರ ಮಾಡಿಕೊಳ್ಬೇಕು. 2024 ನಮ್ಮ ಗುರಿ ಬೇಕೇ ಬೇಕು. ಮತ್ತೊಮ್ಮೆ ಭಾರತಕ್ಕೆ ಅಧಿಕಾರ ಬೇಕೇ ಬೇಕು. ಯಾಕೆಂದರೆ ಅಡುಗೆ ಪೂರ್ತಿ ಮಾಡಿದ್ದೇವೆ, ಮತ್ತೆ ಅದನ್ನು ಊಟ ಮಾಡೋದು ಬೇಡವಾ? ಪೂರ್ಣ ಅಡಿಗೆ ಮಾಡಿ ಬೇರೆಯವ್ರಿಗೆ ಕೊಟ್ಟೋಗೋದು. ಅವರು ಚೆಲ್ತಾರೆ, ಅದನ್ನು ಕೂಡ ಊಟ ಮಾಡೋದಿಲ್ಲ. ಅವರು ಚೆಲ್ಲೋದ್ರಲ್ಲಿ ಖುಷಿ, ಊಟ ಮಾಡೋದ್ರಲ್ಲಿ ಖುಷಿ ಇಲ್ಲ. ಅದನ್ನು ಕಂಡಿದ್ದೇವೆ ನಾವು. ಬಂಧುಗಳೇ, ಇವತ್ತಿಷ್ಟು ಚೆನ್ನಾಗಿ ಬೆಳ್ತಂಗಡಿಯಲ್ಲಿ ಕುಳಿತು ಇಷ್ಟು ನಿಮ್ಮ ಭಾವನಾತ್ಮಕವಾದಂಥ ಒಂದು ಅತ್ಯಂತ ಪೂಜ್ಯ ಭಾವನೆಯ ಒಂದು ಸ್ವಾಗತ ಏನು ಮಾಡಿದ್ರಿ. ಇಂಥ ಒಂದು ಪೊಲಿಟಿಕಲ್ ಕಲ್ಚರ್, ಇಂಥ ಒಂದು ರಾಜಕೀಯ ಸಂಸ್ಕೃತಿ ಬೇರೆಲ್ಲೂ ಬರೋದಿಲ್ಲ. ನಾನು ಎಷ್ಟೋ ಸಾರಿ ಹೇಳ್ತೇನೆ, ದಯವಿಟ್ಟು ಪ್ರತಾಪಣ್ಣ ಸಿಕ್ಕಿದ್ರಲ್ಲ, ಅವರ ಗರಡಿಯಲ್ಲಿ ನಾನು ಇಲ್ಲಿಗೆ ಪಾದಾರ್ಪಣೆ ಮಾಡಿದ್ದು. ನಾನು BJP ಸೇರಿದಾಗ ಪ್ರತಾಪಣ್ಣ ಇಲ್ಲಿನ ಜಿಲ್ಲಾಧ್ಯಕ್ಷರಾಗಿದ್ದರು. ಪಕ್ಷ ನನಗೆ 2014 ಲೋಕಸಭಾ ಚುನಾವಣೆಗಳ ಪ್ರಚಾರ ಕಾರ್ಯಕ್ಕೆ ಕೊಟ್ಟಾಗ ನಮಗೆ ಮೊದಲು ಕಾರ್ಯಾಗಾರಗಳಲ್ಲಿ ನಾನು ಭಾಗವಹಿಸಿದೆ. ನಂತರ ಇದೇ ಜಿಲ್ಲೆಯಲ್ಲಿ ನನಗೆ ಬೌದ್ಧಿಕ್ ಮಾಡುವ ಅವಕಾಶವನ್ನು ಪಕ್ಷ ಕೊಡ್ತು, ಪರೀಕ್ಷೆಯನ್ನು ಇಲ್ಲೇ ಕೊಡ್ತು. ಹೇಳೋದು, ನಾನು ಸೇರಿದ ದಿನ 6,000 ರೂಪಾಯಿಗಳ ಪುಸ್ತಕ ಕೊಂಡೆ. ಇರಬಹುದು, ಎಷ್ಟು ಓದ್ಕೋಬೋದು, ಬೇರೆ ವಿಚಾರ ಗೊತ್ತಿರ್ಬೋದು. ಈಗಲೂ ಕೂಡ ನಾವು ಅಧ್ಯಯನ ನಿರಂತರವಾಗಿರಬೇಕು. ಎಷ್ಟೋ ಸಾರಿ ಅಧ್ಯಯನ ನಮಗೆ ಮರ್ತೋಗ್ತದೆ, ತುಂಬ ಒತ್ತಡ. ಪ್ರತಿ ಸಲ ನಾವು ನೋಡ್ಕೊಳ್ತಾ ಇರಬೇಕು. ಚಿನ್ನ ನಾವು ಎಷ್ಟೇ ಒಳ್ಳೇದಿದ್ರು ಆಗಾಗ ಅದನ್ನು ಸ್ವಲ್ಪ ಈಗ ಮಾಡ್ತಾ ಇರಬೇಕು. ಸರಿ ಇದೆಯಾ, ನಾನು ಹಾಕಿರುವ ಆಭರಣ ಸರಿ ಇದೆಯಾ, ನನ್ನ ಮನೆ ಪಾತ್ರೆ ಸರಿ ಇದೆಯಾ, ನನ್ನ ಮನೆ ಮಕ್ಕಳು ಸರಿ ಇದ್ದಾರಾ, ನನ್ನ ಪಾರ್ಟಿ ಸರಿ ಇದೆಯಾ, ನನ್ನ ನಮ್ಮನ್ನು ನಾವು ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಳ್ಳೋದು. ಆವಾಗ ಯಾರೂ ತಪ್ಪು ಮಾಡಬಹುದು. ನಾವು ಶ್ರದ್ಧೆಯಿಂದ ಕೆಲಸ ಮಾಡ್ತಿದ್ದೀವಾ, ಸಂಘಟನೆಗೆ ಸಮಯ ಕೊಡ್ತಾ ಇದ್ದೀವಾ, ಎಲ್ಲವೂ ಸರಿ ಇದೆಯಾ? ಈ ರಾಜ್ಯ ಸರ್ಕಾರ ಅಥವಾ ನಮ್ಮ ಶಾಸಕರು, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಪ್ರಧಾನಮಂತ್ರಿಗಳು, ನಮ್ಮ ಸಂಬಂಧಪಟ್ಟಂಥ ಮಂತ್ರಿಗಳು ಮಾಡಿದ ಕೆಲಸ ಎಲ್ಲ ಜನರಿಗೆ ರೀಚ್ ಆಗ್ತಾ ಇದೆಯಾ? ನೀವು ಮಾಧ್ಯಮದಲ್ಲಿ ದಿನ ನನ್ನನ್ನು ನೋಡ್ತೀರಿ. ಕೇಳಿದ್ದೇ ಪ್ರಶ್ನೆ, ಪ್ರಧಾನಿ ಮೋದಿ ಬಂದು ಮಾತಾಡ್ಬಿಟ್ಟಿದ್ರೆ ಎಲ್ಲ ಸರಿ ಹೋಗ್ತಾ ಇತ್ತು. ಪ್ರಧಾನ ಮೋದಿ ನಮ್ಮ ಹೆಡ್ ಮಾಸ್ಟರ್ ಮಾರಾಯರೆ, ನನಗೊಂದು ಜಾಬ್ ಕೊಟ್ಟಿದ್ದಾರಲ್ಲ. ಕೃಷಿ ಸಚಿವರಿಗೇನು ಕೆಲಸ ಆಗಾದ್ರೆ ಅದು ಹೋಯ್ತು. ಆ ಸರ್ವಾಧಿಕಾರದ ದಿನಗಳು ಹೋಯ್ತು. ಇವತ್ತು ಅಧಿಕಾರ ವಿಕೇಂದ್ರೀಕರಣದಲ್ಲಿ ನಿಮ್ಮ ಗೃಹ ಸಚಿವರು ಅವರ ಕೆಲಸ ಮಾಡಬೇಕು, ಕೃಷಿ ಸಚಿವರು ಅವರ ಕೆಲಸ ಮಾಡಬೇಕು, ಮಾನವ ಸಂಪನ್ಮೂಲ ಸಚಿವರು, ನೀರಾವರಿ ಸಚಿವರು ಅವರವರ ಕೆಲಸವನ್ನು ಮಾಡದೇ ಇದ್ರೆ ಅವರೇ ಯಾತಕ್ಕಿರೋದು? ಮತ್ತೆ ರೈತರ ಜೊತೆ 18 ಬಾರಿ ಮಾತುಕತೆ ಮಾಡಿದ್ದೇವೆ. ಚಳುವಳಿ ಏನು ಮಾಡ್ತಾ ಇದ್ದಾರಲ್ಲ, ಅದು ಮಾಡ್ತಾ ಇರೋದಲ್ಲ, ಮಾಡಿಸ್ತಾ ಇರೋದು. ಕಳ್ಳ ನಿದ್ದೆ ಮಾಡುವವರನ್ನ ಎದ್ದೇಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಿದ್ದೆ ನೈಜವಾಗಿದ್ರೆ ಒಂದು ಸ್ವಲ್ಪ ಅಣ್ಣ ಅಂತೇಳಿ ಸ್ವಲ್ಪ ಸ್ಪರ್ಶ ಮಾಡಿದರೆ ಎದ್ದೇಳ್ತಾರೆ. ಇನ್ನು ಗಾಢ ನಿದ್ದೆಯಲ್ಲಿದ್ರೆ 1-2 ಸಾರಿ ಅಣ್ಣ ಹೇಳಿ ಅಂತ ಹೇಳಿದ್ರೆ ಎದ್ದೇಳ್ತಾರೆ. ಇನ್ನು ಕುಂಭಕರ್ಣ ನಿದ್ದೆ ಹೇಳಿದ್ರು ಕೂಡ ಸ್ವಲ್ಪ ಹೀಗೆ ಅಲ್ಲಾಡಿ ಮಾಡಿದ್ರೆ ಎದ್ದೇಳ್ತಾರೆ. ಆದರೆ ಇದು ಎದ್ದೇಳಲೇಬಾರದು. ನಾವು ಕೇಳಿಸ್ಕೊಳ್ಳೋದೇ ಇಲ್ಲ. ನಮ್ಮ ಉದ್ದೇಶ ಕೇಳಿಸ್ಕೊಳ್ಳೋದಿಲ್ಲ ಅಂತ ಮಲಗಿದವ್ರಿಗೆ ಮತ್ತೇನು ಮಾಡ್ಲಿಕ್ಕಾಗಲ್ಲ. ಚಂದ ಮಲಗಿ ನೀವು ಅಂತ ಹೇಳೋದು. ನಮಗೊಂದು ಜವಾಬ್ದಾರಿ ಕೊಟ್ಟಿದ್ದೀರಿ. ಈಗ ನನ್ನನ್ನು ಇಲ್ಲಿ ಕರೆದಿದ್ದೀರಿ, ನನ್ನ ಕೆಲಸ ನಾನು ಮಾಡಬೇಕು, ಜಯಂತ್ ಅವರ ಕೆಲಸ ಅವ್ರು ಮಾಡಬೇಕು, ಶಾಸಕರ ಕೆಲಸ ಅವ್ರು ಮಾಡಬೇಕು. ನಾವಿಲ್ಲಿರೋದು ಮುಖ್ಯ ಅಲ್ಲ, ನಮ್ಮ ಕೆಲಸ. ಎಲ್ಲಿದ್ರೂ ನಾವು ನಮ್ಮ ಕೆಲಸ ಮಾಡ್ತಿರ್ತೇವೆ. ಇವತ್ತು ಬೇಕು ಅಂಥೇಳಿ ರಾಷ್ಟ್ರದ ಗಮನವನ್ನು ಬೇರೆ ಕಡೆ ಸೆಳಿಬೇಕು, ಭಾರತ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು, ರೈತರನ್ನ ದಾರಿ ತಪ್ಪಿಸಬೇಕು. ಬಂಧುಗಳೇ, 3 ಸರಳವಾದ ಅಂಶ ಹೇಳ್ಬಿಡ್ತೇನೆ.
ನಿಮಗೆ ಕನಿಷ್ಠ ಬೆಂಬಲ ಬೆಲೆ ಸಿಗೋದಿಲ್ಲ ಅಂತ ಅಪಪ್ರಚಾರ ಮಾಡಿದ್ರು. ರಾಷ್ಟ್ರದ ಅತ್ಯಂತ ದೊಡ್ಡ ದೊಡ್ಡ ರೈತ ಸಂಘಟನೆಯಲ್ಲಿರುವ 3 ವ್ಯಕ್ತಿಗಳನ್ನ ಸುಪ್ರೀಂ ಕೋರ್ಟ್ ಸಮಿತಿ ಮಾಡಿದೆಯಲ್ಲ, ಬಿಜೆಪಿ ಸಮಿತಿ ಅಲ್ಲ, ಸುಪ್ರೀಂ ಕೋರ್ಟ್ನ ಸಮಿತಿಯಲ್ಲಿ 3 ಜನ ಕೃಷಿ ತಜ್ಞರನ್ನ ಸುಪ್ರೀಂ ಕೋರ್ಟ್ ಹಾಕಿದೆ. ಅವರು ಕರೆದ್ರು, ಬೇಡ ಈ ಬಿಜೆಪಿಯವ್ರು ಬೇಡ, ಮೋದಿ ಕಂಡ್ರೆ ನಿಮ್ಗಾಗೋದಿಲ್ಲ, ಯಾರು ಬೇಡ, ನಾವು ಮಾತಾಡ್ತೇವೆ ಬನ್ನಿ, ಬರೋದಿಲ್ಲ. ಮತ್ತೆ ಈ ದೇಶವನ್ನ ನಿಮ್ಮ ಹಿಡಿತದಲ್ಲಿ ಇಟ್ಕೊಂಡು ನಿಯಂತ್ರಣ ಮಾಡಲಿಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ ದೇಶದ ಜನ. ನಾನು ಹೇಳಿದೆ ಮಾತಾಡ್ಲಿಕ್ಕಿಲ್ಲ, ಬಾಯಿ ಬಂದ್ ಮಾಡಿ ಕೂತ್ಕೊಳ್ಳಿ, ಅಧಿಕಾರ ನಮಗೆ ಕೊಟ್ಟಿದ್ದಾರೆ, ನಮ್ಮ ಅಧಿಕಾರದಲ್ಲಿ ನಾವು ಮಾಡ್ತೇವೆ, ಅದನ್ನ ತೀರ್ಮಾನ ಮಾಡುವುದು ನಮ್ಮ ಜನ. ನಾವು ಚುನಾವಣೆಯ ಮೂಲಕ ಅಧಿಕಾರಕ್ಕೆ ಬಂದಿದ್ದೇವೆ, ಯಾರು ನಮ್ಮನ್ನ ಕೂರಿಸಿದ್ದಲ್ಲ. ಭಾರತ ದೇಶ ಪ್ರಪಂಚದ ಅತಿ ದೊಡ್ಡ ಡೆಮಾಕ್ರೆಟಿಕ್ ಕಂಟ್ರಿಯಲ್ಲಿ ನಡೆದಂತ ಗ್ರಾಮಗಳಿಂದ ದೇಶದ ಸಂಸತ್ತಿಗೆ ನಡೆದ ಚುನಾವಣೆಗಳಲ್ಲಿ ಗೆದ್ದು ಬಂದು ಅಧಿಕಾರ ಮಾಡ್ತಾ ಇದ್ದೇವೆ. ಹಾಗಾಗಿ ಭಾರತ ಸರ್ಕಾರದ ಬಹುಮತದ ನಿರ್ಣಯವನ್ನ ದೇಶದ ಹೆಚ್ಚು ಜನ ಮೆಚ್ಚಿದ್ದಾರೆ. ನಿನಗೆ ಇಷ್ಟ ಇಲ್ಲ ಹೇಳಿದ್ರೆ ಕೂತ್ಕೊಳ್ಬಹುದು, ಕರೆದಾಗಿದೆ, ಮಾತಾಡಾಗಿದೆ. ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡ್ತಾರೆ ಇವರು. ಅಕ್ಕಪಕ್ಕದ ಜನ ಎಲ್ಲ ಹೋಗಿದ್ದಾರೆ, ಈಗ ಸುಪ್ರೀಂ ಕೋರ್ಟಿನಿಂದ ಲಾತ ಕೊಟ್ಟಿದ್ದಾರೆ. ಇದರ ಹಿಂದೆ ಯಾರ್ಯಾರಿದ್ದಾರೆ? ಭಾರತ ಚೆನ್ನಾಗಾಗ್ತಾ ಇರೋದು, ಬೇರೆ ಅನೇಕ ದೇಶಗಳಲ್ಲಿ ಭಾರತ ವಿರೋಧಿಗಳಿದ್ದಾರೆ. ಪಂಜಾಬಿನಲ್ಲಿ ಅಷ್ಟು ಡ್ರಗ್ಸ್ ಬರುತ್ತೆ ಅಂದ್ರೆ ಯಾತಕ್ಕೆ ಬರುತ್ತೆ? ಪಂಜಾಬಿನಲ್ಲಿ ಒಂದು ಸ್ಥಿರ ಸರ್ಕಾರ ಇರೋದು ಅವರಿಗೆ ಇಷ್ಟ ಇಲ್ಲ. ಪಂಜಾಬಿನ ಮುಖ್ಯಮಂತ್ರಿಯನ್ನ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಅನ್ನ ಯಾತಕ್ಕೆ ಬದಲಾವಣೆ ಮಾಡಿದ್ರು? ಅದು ಅವರ ಆಂತರಿಕ ವಿಚಾರ. ನಾನು ಆಂತರಿಕ ರಾಜಕೀಯ ವಿಚಾರ ಮಾತಾಡ್ತಾ ಇಲ್ಲ. ಆದ್ರೆ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಕಾಂಗ್ರೆಸ್ನ ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಭಾರತದ ಹಸ್ತಕ್ಷೇಪವನ್ನು ವಿರೋಧ ಮಾಡಿದ್ರು. ಅದನ್ನು ನಾವು ಮೆಚ್ಚಬೇಕಲ್ಲ. ಅವರು ಕಾಂಗ್ರೆಸ್ಸಿನವರು ಅಂತ ಅದನ್ನು ದೂಷಿಸ್ಲಿಕ್ಕಿಲ್ಲ ಅಲ್ಲ. ರಾಜಕೀಯ ಬೇರೆ, ಆದ್ರೆ ರಾಷ್ಟ್ರದ ಸುರಕ್ಷತೆ ವಿಚಾರದಲ್ಲಿ ಅವರು ಭಾರತದ ಪರವಾಗಿದ್ರು. ನಮ್ಮ ಯುವಕರಿಗೆ ಡ್ರಗ್ಸ್ ಎಷ್ಟು ಕೋಟಿ? ನಮ್ಮಲ್ಲೇ ಬರೋದಲ್ಲ, ಜಲಮಾರ್ಗದಲ್ಲೇ ಬರೋದಲ್ಲ. ಎಲ್ಲ ಲಾಕ್ ಮಾಡಿದ್ದೇವೆ, ಬಂದ್ ಮಾಡಿದ್ದೇವೆ. ಜಲಮಾರ್ಗವನ್ನು ಸುರಕ್ಷಿತ ಮಾಡಿದ್ದೇವೆ. ಆಕಾಶ ಮಾರ್ಗ ಏನಿಂಟು ವಾಯು ಮಾರ್ಗ ಸುರಕ್ಷಿತ ಮಾಡಿದ್ದೇವೆ. ಭೂಮಾರ್ಗ ಸುರಕ್ಷಿತ ಮಾಡಿದ್ದೇವೆ. ಫೇಕ್ ನೋಟ್ ಕಂಟ್ರೋಲ್ ಮಾಡಿದ್ದೇವೆ. ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಕಂಟ್ರೋಲ್ ಮಾಡಿದ್ದೇವೆ. ಅಕ್ರಮ ಭಯೋತ್ಪಾದಕ ತರಬೇತಿಯನ್ನು ನಿಲ್ಲಿಸಿದ್ದೇವೆ. ಬೇಕಾದಷ್ಟು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದೇವೆ. 3 ಗಂಟೆ ಸಿನಿಮಾ ಮಾಡಬೇಕು, ಡಾಕ್ಟರ್ ರಾಜ್ಕುಮಾರ್ ಸಿನಿಮಾ ಮಾಡಿದಾಗೆ. ನೀವು ಮಾತನಾಡಬೇಕು ಅಂತ ಮೋದಿಜಿ ನಮ್ಮೆಲ್ಲರ ಒಳಗಡೆ ನಾನೇ ಮೋದಿ, ನಮ್ಮ ಮಕ್ಕಳ ಹಾಗೆ ತಾನೇ ಪ್ರಚಾರ ಮಾಡೋರು. ಅವರ ಮುಖವಾಡವನ್ನು ಧರಿಸಿ ಪ್ರತಿಯೊಬ್ಬ ಕಾರ್ಯಕರ್ತ ನಾನು ಮೋದಿ ಅಂತೇಳಿ ಕೆಲಸ ಮಾಡಿದ್ರಿಂದ ಇವತ್ತು ಭಾರತ ಸರ್ಕಾರ ಬಂದಿರತಕ್ಕಂಥದ್ದು. ನಿಚ್ಚಳ ಬಹುಮತದಿಂದ ಭಾರತ ಸರ್ಕಾರ ಬಂದಿತ್ತು. ನನಗೆ ದುಃಖ ಇದೆ. ನಮ್ಮ ಕಾರ್ಯಕರ್ತರಿಗೆಲ್ಲ ಏನಾದರೂ ಸಿಕ್ಬಿಟ್ಟಿದೆಯಾ? ಇಲ್ಲ, ಹೇಳುವ ಧೈರ್ಯ ನನಗಿಲ್ಲ. ನಮ್ಮೆಲ್ಲರಿಗೂ ನಮ್ಮ ಮಕ್ಕಳು ಇವತ್ತು ಅಲ್ಲಿ ದನ ಹಿಡಿಬೇಕು. ಯಾಕೆ ಸ್ವಾಮಿ ನಾವು ಹೋಗ್ಬೇಕು? ಯಾಕೆ ಹೋಗ್ಬೇಕು? ಸಂವಿಧಾನದಲ್ಲಿ ಹೇಳಿದೆ, ನಾನು ಹೇಳ್ತಿರೋದಲ್ಲ. ಗೋ ಹತ್ಯೆಯ ವಿಚಾರ, ಗೋವುಗಳನ್ನ ತಳಿಗಳನ್ನ ಸಂರಕ್ಷಣೆ ಮಾಡಬೇಕು ಅಂತೇಳಿ ಸಂವಿಧಾನದ ಒಳಗಡೆ ಹೇಳಿದೆ. ಸಂವಿಧಾನ ಡಾಕ್ಟರ್ ಅಂಬೇಡ್ಕರ್ ಜಿ ಅವರ ನೇತೃತ್ವದ ಸಮಿತಿ ಮಾಡಿದ್ದು ಸ್ವಾಮಿ, ನಾವು ಮಾಡಿದ್ದಲ್ಲ. ಅದನ್ನು ಗೌರವಿಸ್ಬೇಕಲ್ಲ. ಸಂಸ್ಕೃತಿ ಉಳಿಬೇಕು, ಕುಟುಂಬ ಉಳಿಬೇಕು, ಆರೋಗ್ಯವಂತ ಯುವಕ ಯುವತಿಯರು ಬರಬೇಕು. ಒಂದು ದೇಶವನ್ನು ಕೊಲ್ಲಬೇಕಾದ್ರೆ ಈಗ ಯುದ್ಧ ಬೇಕಿಲ್ಲ. ಒಂದು ದೇಶದ ಯುವ ಜನತೆಯನ್ನ ಡ್ರಗ್ಸ್ ಮಾಡಿ ತೆಗೆದ್ರೆ ಸಾಕು. ಕೋವಿ ಹಿಡಿಯುವುದು ಬಿಡಿ, ಬೆತ್ತ ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ತಂದೆ ತಾಯಿಗಳು ಪ್ರಾಯ ಆದ ಮೇಲೆ ತಂದೆ ತಾಯಿಗಳು ಇವತ್ತು ಮಗನ ಮೇಲೆ ಅವಲಂಬಿತರಲ್ಲ, ಮಕ್ಕಳನ್ನ ತಂದೆ ತಾಯಿಗಳು ನೋಡಬೇಕಾದ ಸ್ಥಿತಿ ಉಂಟು. ಎಷ್ಟು ದುಃಖ ಆಗ್ತದೆ ಹೆತ್ತ ಕರಳಿಗೆ. ನೋಡ್ಕೊಂಡು ಕೂತ್ಕೋಬೇಕಾ? ಕೋಟಿ ಟನ್ನು ನಿನ್ನೆ ತಾನೇ ನೋಡ್ತಾ ಇದ್ದೀರಿ. ಅಡುಗಿನ ಒಳಗಡೆ ಮಾದಕ ರಾಸಲೀಲೆ ಇವರದು. ಅಡಗಿನ ಒಳಗಡೆ, ನದಿಯ ಸಮುದ್ರದ ಒಳಗಡೆ ಯಾರ್ಯಾರು? ನಾವು ಬಿಡೋದಿಲ್ಲ. ಇಂಥದ್ರ ಜೊತೆ ರಾಜಿ ಇಲ್ಲ. ಅಧಿಕಾರ ಇರ್ತದೆ, ಹೋಗ್ತದೆ. ನಮಗಲ್ಲಿ ಅಧಿಕಾರ ಇರುವಾಗ ನಮ್ಮ ಕರ್ತವ್ಯ ಏನುಂಟು ಅದನ್ನು ಮಾಡಲಿಕ್ಕಾಗಿಯೇ ಮೋದಿಜಿ ಬಂದಿದ್ದಾರೆ. ಬಾಂಗ್ಲಾದೇಶ 71ನೇ ಇಸ್ವಿನಲ್ಲಿ ಬಾಂಗ್ಲಾದೇಶ ರಚನೆ ಆಯಿತು. ಇಂದಿರಾ ಗಾಂಧಿಯವರೇ ಇದ್ರು ಭಾರತ ಸರ್ಕಾರದ ಪ್ರಧಾನಮಂತ್ರಿಗಳಾಗಿ. ಭಾರತ ಯುದ್ಧ ಮಾಡಿದಾಗ ಈಸ್ಟ್ ಪಾಕಿಸ್ತಾನವನ್ನು ಸೆಪರೇಟು. ಬಾಂಗ್ಲಾದೇಶದ ಗಡಿಯ ವಿಚಾರ ಇತ್ಯರ್ಥ ಆಗಿತ್ತಾ? ಆ ಎನ್ಕ್ಲೇವ್ಸ್ ಅನ್ನು ಮಾಡಿ ಇತ್ಯರ್ಥ ಮಾಡಬೇಕು. ಡಿಸಿಸಿವ್ ಲೀಡರ್ಶಿಪ್ ಬೇಕು.
ಆಚೆ ಆಗತ್ತೆ ಈಚೆ ಆಗತ್ತೆ, ಕಡ್ಡಿ ಮುರಿದು ಬಿಸಾಡಬೇಕು. ಅಲ್ಲಿಯೂ ಇಲ್ಲ ಇಲ್ಲಿಯೂ ಇಲ್ಲ. 75 ವರ್ಷದಿಂದ ಪಾಕಿಸ್ತಾನದಿಂದ ಬಂದಂಥ ನಿರಾಶ್ರಿತರಾದ ಭಾರತದ ಪ್ರಜೆಗಳಿಗೆ ಓಟಿನ ಹಕ್ಕಿಲ್ಲ. ನಾಗರಿಕ ಸಂಹಿತೆಯನ್ನು ತಂದಾಗ ಬೊಬ್ಬೆ ಹೊಡಿತಾರಲ್ಲ, ಅವರಿಗೆ ಮೊದಲು ಹಿಡಿದು ಕ್ಲಾಸ್ ಮಾಡಬೇಕು. ನಮ್ಮವರಿಗೆಲ್ಲ ಕ್ಲಾಸ್ ಪ್ರತಾಪಣ್ಣ. ಮುಂದಿನ ದಿನಗಳಲ್ಲಿ ವಿರೋಧ ಮಾಡುವವರಿಗೆ ಹೀಗೊಂದು ಕ್ಲಾಸ್, ಕೂತ್ಕೋ 5-5 ಜನ ಬನ್ನಿ ಅಂತ. ನಮ್ಮ ಒಟ್ಟು ನಮಗೆ ಬರ್ತದೆ. ಹೆಚ್ಚು ಸಮಯ ನಾನು ಹೇಳ್ತಿರ್ತೇನೆ. ನಮ್ಮ ಬೌದ್ಧಿಕ ಉಪನ್ಯಾಸ ಬೇಕಾಗಿರುವುದು ಉದ್ದೇಶಪೂರ್ವಕವಾಗಿ ಅವರನ್ನು ತಪ್ಪು ದಾರಿಗೆಳಿತಕ್ಕಂಥದ್ದು. ಮಂಗಳೂರಿನಲ್ಲಿ ಇಲ್ಲೆಂತ ಇಲ್ಲ ಮಾರಾಯ, ಈ BJP ಅವರು, ಈ ಕೇಸರಿಗಳು ಸುಮ್ಮನೆ, ಅಲ್ಲಿ ಎಂಥ ಭಯೋತ್ಪಾದನೆ ಇಲ್ಲ. NIA ಹಾಗೆ ಬಂತ? ಹನಿ ಟ್ರ್ಯಾಪ್ ಮಾಡ್ತಾ ಇಲ್ವಾ? ಬಡವರ ಹೆಣ್ಣು ಮಕ್ಕಳನ್ನು ಟಾರ್ಗೆಟ್ ಮಾಡ್ತಾ ಇಲ್ವಾ? ಲವ್ ಜಿಹಾದ್ ಹೆಸರಲ್ಲಿ ಟೆರರಿಸ್ಟ್ ಆಕ್ಟಿವಿಟೀಸ್ಗೆ ಬಳಸ್ತಾ ಇಲ್ವಾ? ಕೇರಳದಲ್ಲಿ ಚರ್ಚ್ನ ಎಂತ ಅಣ್ಣ ಪಾದ್ರಿಯ ಬಿಷಪ್ ಅವರು ಹೇಳಿದ್ದು ಮೊನ್ನೆ, ಬಿಷಪ್ ಅವರಲ್ಲ, ನಮ್ಮ ಮಾತು ಕೇಳಬೇಡಿ, BJP ಅವರು ಹೇಳಿದ್ರೆ ಅದು ಕೇಸರಿ ಕೇಳಬೇಡಿ ಸ್ವಾಮಿ. ಅಲ್ಲಿ ಬಿಷಪ್ ಹೇಳಿದಾರಲ್ಲ, ಕೇರಳದಲ್ಲಿ ಮತಾಂತರ ಆಗ್ತಾ ಉಂಟು ಮತ್ತು ಅವರನ್ನ ಭಯೋತ್ಪಾದಕ ಚಟುವಟಿಕೆಗಳಿಗೆ ಬಳಸ್ತಾ ಇದ್ದೇವೆ ಅಂತ ಹೇಳಿ ಕಮ್ಯುನಿಸ್ಟ್ ನೇತೃತ್ವದ ಪಿನರಾಯಿ ವಿಜಯನ್ ಸರ್ಕಾರ ಇರುವಂತ ಕೇರಳದಲ್ಲಿ ಹೇಳಿದ್ದಾರಲ್ಲ, ಅದನ್ನ ನೀವು ಕೇಳ್ಕೋಬಹುದಲ್ಲ? ನೋಡ್ತಾ ಕೂತ್ಕೋಬೇಕಾ? ಅಷ್ಟೊಂದು ದುರ್ಬಲ ಆಗಿದೆಯಾ ಹಿಂದೂ ಸಮಾಜ? ಯಾಕೆ ಹಿಂದುತ್ವ ಅಂದ್ರೆ ಉರಿ? ಯಾಕೆ? ಏನು ಹಿಂದುತ್ವದಲ್ಲಿ ಏನಿದೆ ಹಾಗೆ ಉರಿ ಮಾಡ್ಕೊಳ್ತಕ್ಕಂಥದ್ದು? ಮೋದಿಜಿ ಆದರ್ಶಪ್ರಾಯರು ಯಾಕೆ ಅಂದರೆ ವಿಚಾರಧಾರೆಗಾಗಿ ಬಂದವರು. 20 ವರ್ಷದ ಹಿಂದೆ ಅವರು ಒಬ್ಬ ಸಾಧಾರಣ ಸೇವೆಗೆ ಸಮರ್ಪಣೆ ಮಾಡಿಕೊಂಡಂಥ ಪ್ರಚಾರಕರಾಗಿದ್ದುಕೊಂಡು ಗುಜರಾತ್ನ ಮುಖ್ಯಮಂತ್ರಿ ಆದಷ್ಟು ದಿನ ಜಯಂತ್ ಹೇಳ್ತಾ ಇದ್ರು 2001ರಿಂದ 2013ನೇ ಇಸವಿವರೆಗೆ. ನಾನು ಹೇಳ್ತೇನೆ, ಇವತ್ತು ನಾನು PhD ಜಮ್ಮು ಕಾಶ್ಮೀರ್ ವಿಚಾರದಲ್ಲಿ ನಮ್ಮ ಮಕ್ಕಳಿಗೆ ಹೇಳ್ತೇನೆ, ನೀವೊಂದು PhD ಮಾಡಬೇಕು. ನರೇಂದ್ರ ಮೋದಿಯವರ ಜೀವನ ಮತ್ತು ಅವರ ಕಠಿಣ ಹಾದಿಯನ್ನು ಕುರಿತು ಮುಂದೊಂದು ದಿನ PhD ಮಾಡಿ ಇಡೀ ನೀವು. ಹಂಸ ಮತ್ತು ನೀರಿನ ನ್ಯಾಯ, ಬಿಳಿ ನೀರಾಗಬೇಕು. ಏನಕ್ಕೆ ಅಷ್ಟು ದ್ವೇಷ? ಸಂಜೋತಾ ಎಕ್ಸ್ಪ್ರೆಸ್ಗೆ ಬೆಂಕಿ ಇಟ್ಟಿದ್ದು ಓಕೆ. ಸಂಜೋತಾ ಎಕ್ಸ್ಪ್ರೆಸ್ಗೆ ರಾಮ ಭಕ್ತರು ಹೋಗ್ತಾ ಇದ್ರೆ ಬೆಂಕಿ ಇಟ್ಟಿದ್ದು ಓಕೆ ನಿಮಗೆ. ಮಿಕ್ಕಿದ್ದನ್ನ ಯಾಕೆ ಅಂತ ಪ್ರಶ್ನೆ ಮಾಡ್ತೀರಿ? ಬೆಂಕಿ ಇಟ್ಟ ಮೇಲೆ, ಸಾವಾದ ಮೇಲೆ ಅದಕ್ಕೆ ಆಗಬೇಕಾದ ರಿಯಾಕ್ಷನ್ ಆಗ್ತದೆ. ಆಗಲ್ವಾ? ಆಗದಿದ್ರೆ ಅಲ್ಲಿ ಏನಿಲ್ಲ ಅಂತ ಅರ್ಥ. ಆಗತ್ತೆ. ಆಗ್ಲಿಕ್ಕುಂಟು. ಬದುಕೋದು 2 ದಿನ, ಅದು ದೊಡ್ಡ ಸಂಗತಿ ಅಲ್ಲ. ಅಮ್ಮ ಜನ್ಮ ಕೊಟ್ಟಿದ್ದಾರೆ, ಜನ್ಮ ಕೊಟ್ಟ ದಿನವೇ ಬ್ರಹ್ಮ ಬರ್ದಿರ್ತಾನೆ ನನ್ನ ವಿಧಿಯ ಮೇಲೆ ಇಷ್ಟು ದಿನ ಉಂಟು ಅಂತ. ಅದು ದೊಡ್ಡ ಸಂಗತಿ ಅಲ್ಲ. ಕೋವಿಡ್ ಬಂತು, ಯಾವಾಗ ಯಾರು ಸಾಯ್ತಾರೆ ಗೊತ್ತಿಲ್ಲ, ಅದು ದೊಡ್ಡ ಸಂಗತಿ ಅಲ್ಲ. ಎಷ್ಟು ದಿನ ಬದುಕಿದೆವು ಮುಖ್ಯವಲ್ಲ, ಹೇಗೆ ಬದುಕಿದೆವು ಮುಖ್ಯ, ಏನು ಕೊಟ್ಟೆವು ಮುಖ್ಯ, ನಮ್ಮ ಮಾರ್ಕ್ ಏನು ಬಿಟ್ಟೆವು ಅದು ಮುಖ್ಯ ಆಗತ್ತೆ ಬಂಧುಗಳೇ, ಅದು ಮುಖ್ಯ ಆಗತ್ತೆ. ರಾಷ್ಟ್ರ ನಾಚಿಕೆ ಪಡುವಂಥ ಕೆಲಸ ಯಾವ BJP ಅರ್ಥ ಮಾಡೋದಿಲ್ಲ. ಮೋದಿಗೆ ವೀಸಾ ಕೊಡಬೇಡಿ ಅಂತ ಹೇಳ್ತಾರೆ. ನಾನು ಸಂಸದೆ ಆ ಕಾಲದಲ್ಲಿ, ಯಾಕೆ ಇಂಥ ಬುದ್ಧಿ ಇಲ್ಲದ ಕೆಲಸ ಯಾಕೆ ಮಾಡ್ತೀರಿ ಅಂತ. ಒಬ್ಬ ಚುನಾಯಿತ ಬಿಡ್ರಿ, ಮೋದಿ BJPನೋ ಆಪ್ ಪಾರ್ಟಿ ಅದು ಮುಖ್ಯ ಅಲ್ಲ. ಭಾರತ ದೇಶದ ಒಂದು ಚುನಾಯಿತ ಸರ್ಕಾರದ ಮುಖ್ಯಮಂತ್ರಿ, ಭಾರತ ದೇಶದ ಒಂದು ಭಾಗ. ಅವರಿಗೆ ಕೊಡಬೇಡಿ. 20 ಜನ ಸಂಸದರು ಅವರಿಗೆ ಬೇರೊಂದು ದೇಶದಲ್ಲಿ ಹೋಗಿ ನಾಚಿಕೆ ಬರೋದಿಲ್ಲ? ಭಾರತದ ಹಿತವನ್ನು ಬಿಟ್ಕೊಡೋದುಂಟ? ನಾವು ವಿಮಾನದಲ್ಲಿ ಕೂತು ಭಾರತ ಬಿಟ್ಟು ಹಾರಿದ ಮೇಲೆ ನಾವು ಭಾರತೀಯರು, ಕಾಂಗ್ರೆಸ್ನವರು, BJPಯವರು, JDSನವರಲ್ಲ, ನಾವು ಭಾರತೀಯರು. ಭಾರತದ ಹಿತಕ್ಕೆ ಧಕ್ಕೆ ಬರುವ ಹಾಗೆ ನಾವು ನಡ್ಕೊಳ್ಬಾರ್ದಲ್ಲ? ಒಂದಲ್ಲ ಬಿಡಿ. ಗುಜರಾತ್ ಮಾಡೆಲ್, ಏನು ಇವರಿಗೆ ಗುಜರಾತ್ ಮಾಡೆಲ್ ಬೇಕು, ಈ ಮಾಡೆಲ್ ಬೇಡವಾ, ಆ ಮಾಡೆಲ್? ಏನು ಗುಜರಾತ್ ಮಾಡೆಲ್? ಅಭಿವೃದ್ಧಿ ಗುಜರಾತ್ ಮಾಡೆಲ್, ವೇಗ ಗುಜರಾತ್ ಮಾಡೆಲ್. ನಿಮ್ಮನ್ನು ಯಾರಾದ್ರೂ ಕೈಯನ್ನು ಹಿಡಿದಿಟ್ಟಿದ್ರಾ? ತೆಂಗಿನ ಹಗ್ಗ ತೆಗೆದು ನಾವು ಕಟ್ಟಿದ್ದೇವಾ? ಅಂಬೇಡ್ಕರ್ಗೆ ಭಾರತ ರತ್ನ ನೀವ್ಯಾಕೆ ಕೊಡಲಿಲ್ಲ? ಸರ್ದಾರ್ ಪಟೇಲ್ರನ್ನ ನೀವ್ಯಾಕೆ ಗುರುಸ್ಲಿಲ್ಲ? ನಿಮ್ಮ ಎದುರುಗಡೆ ನೀವ್ಯಾಕೆ ನಾಗರಿಕ ಸಂಹಿತೆ ಮಾಡಲಿಲ್ಲ? ನೀವ್ಯಾಕೆ ತ್ರಿವಳಿ ತಲಾಖ್ ತೆಗಿಲಿಲ್ಲ? ನೀವ್ಯಾಕೆ ಬಾಂಗ್ಲಾದೇಶದ ವಿಶ್ವನ ಎಂಡ್ ಮಾಡಲಿಲ್ಲ? ನೀವ್ಯಾಕೆ ಪಾಕಿಸ್ತಾನದ ಜೊತೆ ನಿರ್ಣಾಯಕ ತೀರ್ಮಾನ ತೆಗೆದುಕೊ? ಅದು ನಿಮ್ಮ ತಪ್ಪು, ನಮ್ಮನ್ನ ಯಾಕೆ ಕೇಳ್ತೀರಾ? ತಪ್ಪನ್ನ ನಿಮ್ಮ ಒಡ್ಲಲ್ಲಿ ಇಟ್ಕೊಂಡು ನಮ್ಮನ್ನ ಯಾಕೆ ಪ್ರಶ್ನೆ ಮಾಡ್ತೀರಾ? ನಾವು ಮಾಡ್ತಿದ್ದೇವೆ, ನೋಡ್ತಾನೆ ಇಲ್ಲಿ. ತಾಕತ್ತಿದ್ರೆ ನಮ್ಮನ್ನ ಬ್ಯಾಲೆಟ್ ಬಾಕ್ಸಲ್ಲಿ ಬಂದು ಸೋಲಿಸಿ, ಸವಾಲು. ತಾಕತ್ತಿದ್ರೆ
ಪ್ರಜಾಪ್ರಭುತ್ವದಲ್ಲಿ ಬ್ಯಾಲೆಟ್ ಬಾಕ್ಸ್ ಅಲ್ಲಿ ಒಂದೊಂದು ಬೂತ್ ನಲ್ಲಿ ನಮ್ಮನ್ನ ಸೋಲಿಸಿ ನಾವು ತಯಾರಿದ್ದೇವೆ. ಆ ತಯಾರಿ ಕೊಡ್ಲಿಕ್ಕಾಗಿ ಈ ಮಂಡಲಗಳು ಮತ್ತು ಈ ಕಾರ್ಯಕ್ರಮ. ಅಧಿಕಾರ ಬಂದು ಮತ್ತೆ 5 ವರ್ಷಕ್ಕೆ ಬಂದು ಟಾಟಾ ಮಾಡಿದ್ರೆ ಅದು ಹೋಯ್ತು ಕಾಲ. ಪ್ರತಿದಿನ ನಮ್ಮನ್ನು ನಾವು ನೋಡಿಕೊಳ್ಬೇಕು. ವಾಜಪೇಯಿಜಿ ಶುರು ಮಾಡಿದ ಕನ್ಯಾಕುಮಾರಿಯಿಂದ ಕಾಶ್ಮೀರದ ತನಕ ಮತ್ತು ಕಚ್ನಿಂದ ನಮ್ಮ ಈಶಾನ್ಯ ರಾಜ್ಯಗಳ ತನಕ ಅಭಿವೃದ್ಧಿ ನಿಮ್ಮ UPA ಕಾಲದಲ್ಲಿ ಎಷ್ಟಾಯಿತು, ನಮ್ಮ ಕಾಲದಲ್ಲಿ ಎಷ್ಟಾಗ್ತಾ ಇದೆ. ನಾನು ಮಾತಾಡೋದಿಲ್ಲ, ಡೇಟಾ ಮಾತಾಡುತ್ತೆ. ಒಂದು ರಾಶಿ ಡೇಟಾ ಉಂಟು ನನ್ನ ಹತ್ರ. ಚೀನಾ ದೇಶ ಎಷ್ಟು ಬಲಾಢ್ಯ ರಾಷ್ಟ್ರ ಉಂಟು. ಏನಾದರೂ ಇವರಿಗೆ ಮಂಡೆ ಇದೆಯಾ ಅಂತ. ಇವರಿಗೆ ನನಗೆ ನಿದ್ದೆ ಬರೋದಿಲ್ಲಪ್ಪ. ನನ್ನ ದೇಶದ ಗಡಿ ಭಾಗದಲ್ಲಿ ನನ್ನ ದೇಶವನ್ನು ನುಂಗಲಿಕ್ಕೆ ಚೀನಾ ವಿಸ್ತರಣವಾದ, ನಾವಿನ್ನೊಬ್ಬರ ಮೇಲೆ ದಂಡೆತ್ತಿ ಹೋಗೋದಿಲ್ಲ. ಭಾರತದ ಅಸ್ಮಿತೆಯಲ್ಲಿ ನಾವು ವಿಸ್ತರಣವಾದಿಗಳ, ಎಕ್ಸ್ಪ್ಯಾನ್ಷನಿಸ್ಟ್ಗಳಲ್ಲ. ಇನ್ನೊಬ್ಬರ ಆಸ್ತಿ ನಮಗೆ ಬೇಡ ಮಾರಾಯ. ಅಪ್ಪ ಕೊಟ್ಟಿದ್ದು ಸಾಕು, ನಮಗೆ ನಮ್ಮ ದೇಶ ಕೊಟ್ಟಿರೋದು ಸಾಕು. ನಮಗೆ ಇನ್ನೊಬ್ಬರ ಪರರ ವಸ್ತು ನಮಗೆ ಪಾಷಾಣ ಹೇಳ್ತಾರಲ್ಲ, ಪರರ ವಸ್ತು ಪಾಷಾಣ, ತೆಗೆದುಕೊಳ್ಳಿಕ್ಕಿಲ್ಲ ಅಂತ ಹೇಳಿಕೊಡುತ್ತೆ ನನ್ನ ಭಗವದ್ಗೀತೆ. ಶರಣಾಗಿ ಬಂದವರ ಮೇಲೆ ಶಸ್ತ್ರ ಎತ್ತುವಾಗಿಲ್ಲ. ಏನು ನನಗೇನು ಒಳ್ಳೇದಾಗ ಎಲ್ಲ ಬೆತ್ತ ಹಿಡ್ಕೊಂಡು ಹೇಳಿರೋದು ಏನು? ಭಗವದ್ಗೀತೆ ಏನು ಹೇಳಿರೋದು? ಚಂದ ಹಾಡಲ್ಲ ಭಗವದ್ಗೀತೆ. ಒಂದೊಂದು ಅಧ್ಯಾಯದಲ್ಲಿಯೂ ಕೂಡ ರಾಜನಾದವ ಹೇಗಿರಬೇಕು. ಅವತ್ತು ರಾಜ ಶ್ರೀಕೃಷ್ಣ ಪರಮಾತ್ಮರು ಬೋಧನೆ ಮಾಡಿ, ಅವತ್ತು ಅರ್ಜುನ, ಇವತ್ತು ಬೆಳ್ತಂಗಡಿಗೆ ಬಂದರೆ ಪೂಂಜ ಇದ್ದಾರೆ, ಅಥವಾ ಅಲ್ಲಿ ಹೋದರೆ ಪ್ರತಾಪಣ್ಣ ಇದ್ದಾರೆ, ದೆಹಲಿಗೆ ಹೋದರೆ ನಳಿನಣ್ಣ. ನಮಗೆ ನಮ್ಮೆಲ್ಲರಿಗೂ ಭಗವದ್ಗೀತೆ ಯಾವತ್ತಿಗೂ ಸೂರ್ಯ ಚಂದ್ರ ಈ ಧರ್ತಿ ಈ ಅಖಂಡ ಒಂದು ಏನು ಭೂಮಿ ಇದೆ ಅದು ಇರುವ ತನಕ ಈ ವ್ಯಾಲ್ಯೂಸ್ ಇರ್ತವೆ. ನೀವು ಕೊಲ್ಲಿಕ್ಕೆ ಸಾಧ್ಯ ಇಲ್ಲ ಬಿಡಿ. ರಾಮನನ್ನು ನಿಮಗೆ ಕೊಲ್ಲಿಕ್ಕಾಗೋದಿಲ್ಲ, ಕೃಷ್ಣನನ್ನು ನಿಮಗೆ ಕೊಲ್ಲಕ್ಕಾಗೋದಿಲ್ಲ, ಮೌಲ್ಯಗಳನ್ನು ನಿಮಗೆ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ, ಕೊಲ್ಲಿಕ್ಕೆ ಬಿಡೋದು ಇಲ್ಲ. ಇಷ್ಟು ಜನ ಪ್ರಾಣಾರ್ಪಣೆ ಯಾತಕ್ಕೆ ಮಾಡಿದ್ದಾರೆ? ರಾಷ್ಟ್ರಭಕ್ತರು ಇರೋದಿಲ್ವಾ? ಅವರಿಗೆ ಹೆಂಡತಿ ನೆನಪಾಗೋದಿಲ್ವಾ? ಅವರ ತೊಟ್ಟಿಲಲ್ಲಿರುವ ಪುಟ್ಟಕ್ಕಂದ ನೆನಪಾಗೋದಿಲ್ವಾ? ವಯೋವೃದ್ಧ ತಂದೆ ತಾಯಿ ಅವರಿಗೆ ನೆನಪಾಗೋದಿಲ್ವಾ? ಒಂದು ಕೇಸರಿ ಶಾಲು ಹಾಕಿದವರಿಗೆ ಅಥವಾ ದೇಶಕ್ಕಾಗಿ ಕೋವಿಯನ್ನು ಹಿಡಿದ ಒಬ್ಬ ಸೈನಿಕನಿಗೆ ಮೃತ್ಯುವಿನ ದವಡೆಯಲ್ಲಿ ದೇಶಕ್ಕಾಗಿ ಯುದ್ಧ ಮಾಡುವಾಗ ಅವನಿಗೆ ಆಯ್ಕೆ ಉಂಟು. ವಾಪಸ್ಸು ಓಡಿ ಹೋಗ್ಬೋದು ಅಥವಾ ಗುಂಡಿಗೆ ಅವನ ಎದೆಯನ್ನು ಕೊಡಬೇಕು. ನೆನಪಾಗೋದಿಲ್ವಾ? ನಮ್ಮ ನಿಮ್ಮ ಹಾಗೆ ಅವರು ಮನುಷ್ಯರಲ್ವಾ? -60 ಡಿಗ್ರಿಯಲ್ಲಿ ಸಿಯಾಚಿನ್ನಲ್ಲಿ ಯುದ್ಧ ಯಾಕೆ ಮಾಡಬೇಕು? ಈ ಭಾರತ ಮಾತೆಗೆ ಅಲ್ಲದೆ ಯಾರಿಗೋಸ್ಕರ ಯುದ್ಧ? ನಾವಿಲ್ಲಿ ಕೂತ್ಕೊಂಡು ಚಂದ ಲಂಚ ಹೊಡ್ಕೊಂಡು, ಚಂದ ಜಾತಿ ರಾಜಕಾರಣ ಮಾಡಿಕೊಂಡು, ಚಂದ ಎಲ್ಲ ಮಾಡಬಾರದನ್ನೆಲ್ಲ ಮಾಡಿಕೊಂಡು ಇರಲಿಕ್ಕೆ ಆ ಸೈನಿಕ ತ್ಯಾಗ ಮಾಡಬೇಕಾ? ಏನಿದೆ ನಿಮಗೆ? ಮೋದಿಯವರಲ್ಲಿ ಏನು ಕಂಡುಹಿಡಿದಿದ್ದೀರಿ 7 ವರ್ಷದಲ್ಲಿ? ಯಾವ ಗೋಟಾಲ ಇದೆ ನಮ್ಮ ಸರ್ಕಾರದ ಮೇಲೆ? ಯಾವ ಕಪ್ಪು ಚುಕ್ಕೆ ಇದೆ ಅವರ ವ್ಯಕ್ತಿತ್ವದ ಮೇಲೆ? 24 ತಾಸಿನಲ್ಲಿ 18 ತಾಸು ಅವಿರತವಾಗಿ ದುಡಿಯುವಂತ ಪ್ರಧಾನಿ ಮೋದಿಯವರ ಮೇಲಿಕ್ಕೆ ಚಾಲೆಂಜ್ ಮಾಡ್ತೇವೆ. ನಿಮ್ಮ ಬಳಿ ಏನಾದರೂ ಇದ್ರೆ ತೆಗೆದುಕೊಂಡು ಬರಬಹುದು. ಪ್ರತಿಯೊಬ್ಬ ಬೂತ್ನ ಕಾರ್ಯಕರ್ತರು ನಾವು ಉತ್ತರ ಕೊಡ್ತೇವೆ. ನಿಮಗೆ ಏನಾದರೂ ಇದ್ರೆ ತೆಗೆದುಕೊಂಡು ಬನ್ನಿ, ಸಂಘರ್ಷಕ್ಕೆ ನಾವು ತಯಾರಿದ್ದೇವೆ. ಬಿಜೆಪಿಯ ಪ್ರತಿಯೊಬ್ಬ ಕಾರ್ಯಕರ್ತರು ನಾವು ತಯಾರಿದ್ದೇವೆ. ನಮ್ಮ ಸರ್ಕಾರ ಪರಿಶುದ್ಧವಾದ ಸರ್ಕಾರ. ನಮ್ಮ ಸರ್ಕಾರ ಜನಸ್ನೇಹಿ ಸರ್ಕಾರ. ನಮ್ಮ ಸರ್ಕಾರ ಅತ್ಯಾಚಾರ ಮಾಡಿದವನಿಗೆ, ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದವನಿಗೆ ಮರಣದಂಡನೆ ಅಂತ ಹೇಳಿದ ಡಿಸಿಸಿವ್ ಗವರ್ಮೆಂಟ್, ನಿರ್ಣಾಯಕ ಸರ್ಕಾರ ನಮ್ಮ ಸರ್ಕಾರ. ಸೇವೆಯೇ ಸಮರ್ಪಣೆ ಅಂತ ಬದುಕುತ್ತಿರುವ ಸರ್ಕಾರ. ಮತ್ತು ಅಂಥ ನಾಯಕತ್ವ. ಏನು ಸೇವೆ ಏನು? ಯಾರಿಗೆ ಸೇವೆ ಬಂಧುಗಳೇ? ಗ್ಯಾಸಿನ ನಿಮಗೆ ಸಬ್ಸಿಡಿ ಏನು ಕೊಡ್ತಾರೆ? ಮೋದಿಜಿ ಒಂದು ಕರೆ ಕೊಟ್ಟರು. ನೋಡಿಪ್ಪ, ಎಷ್ಟೋ ಜನ ತಾಯಂದಿರಿಗೆ ಉರುವಲು ಸೌದೆ ತಂದು ಒಲೆ ಊದ್ತಾ ಇದ್ದಾರೆ. ನಿಮಗೆ ಹೋಗುವಷ್ಟರಲ್ಲಿ ಕೂಲಿಗೆ ಹೋಗ್ಬೇಕಲ್ಲ, ಬಡವರು ಹೋಗುವಷ್ಟರಲ್ಲಿ ಅಡುಗೆ ಆಗಬೇಕಲ್ಲ. ತಾಯಿಯು ಕೂಲಿಗೆ ಹೋಗ್ತಾಳೆ, ಆದರೆ ಅವಳು ಅಡುಗೆಯನ್ನು ಮಾಡಬೇಕು, ಮಕ್ಕಳನ್ನು ಹಡಿಬೇಕು, ದನಕರು ನೋಡಬೇಕು, ಮನೆ ಸ್ವಚ್ಛ ಮಾಡಬೇಕು, ಮತ್ತೆ ಬಂದು ಕುಡುಕ ಗಂಡನಿಂದ ಪೆಟ್ಟು ತಿನ್ನಬೇಕು, ಬೈಗುಳ ತಿನ್ನಬೇಕು. ಬದಲಾವಣೆ ಆಗಬೇಕಲ್ಲ ಇದು. ಗ್ಯಾಸ್ ಸಬ್ಸಿಡಿಯನ್ನ ಬಿಡಿ ಅಂತ ಮೋದಿ ಹೇಳಿದ ತಕ್ಷಣ ಯಾರ್ಯಾರಿಗೆ ಆಯ್ತು ಮಾರಯ್ಯ, ದೇಶಕ್ಕಾಗಿ ನನ್ನದೊಂದು 200 ರೂಪಾಯಿ ಅಲ್ವಾ, ಬಿಟ್ಟು ಬಿಡೋಣ ಅಂತ ಎಷ್ಟು ಸಬ್ಸಿಡಿಯನ್ನು ಬಿಟ್ಟರು ಜನ. ಒಬ್ಬ ನಾಯಕ ಒಂದು ಮಾತನಾಡಿದರೆ ಅದನ್ನು ಕೇಳುವವರು ಇರಬೇಕು. ಗಾಂಧೀಜಿ ಹೇಳಿದ್ರು, ಪಾಪ ಅವರು ಕೇಳಲಿಲ್ಲ. ಖಾದಿ ಹಾಕಿ ಅಂತ ಅವ್ರು ಹೇಳಿದ್ರು, ಇವ್ರು ಹಾಕೋದಿಲ್ಲ.
ನಾವೆಂಥ ಮಾಡೋದು? ನಮಗೆ ಹಾಕ್ಸಿದ್ರು, ನಳಿನಣ್ಣ ಕೇಳಲಿಕ್ಕುಂಟು, ನಮಗೆ ಖಾದಿ ಹಾಕ್ಸಿದ್ರು. ಓಡಿ ಓಡಿ ನೀವು ಒಂದು ಸೀರೆ ಆದರೂ ಕೊಂಡುಕೊಳ್ಳಿ, ಅಕ್ಟೋಬರ್ 2 ಗಾಂಧಿ ಜಯಂತಿ ಉಂಟು, ಸೀದಾ ಖಾದಿ ಮಳಿಗೆಗೆ ಎಲ್ಲ ಹೋಗಿ ನೇಕಾರರಿಗೆ ಒಳ್ಳೆಯದಾಗ್ತದೆ, ಒಂದು ಖಾದಿ ಎಲ್ಲ ತಗೊಂಡು ಬನ್ನಿ, ಶಾಲುಗಳೆಲ್ಲ ತೆಗೆದು ಇಟ್ಕೊಳ್ಬೇಕು ನಾವು. ಖುಷಿ ಇದೆ, ಖುಷಿ ಇದೆ. ಮಹಾತ್ಮ ಗಾಂಧಿಯವರು ದೇಶಕ್ಕಾಗಿ ಅವರೇನು ತಮ್ಮ ಜೀವನವನ್ನು ಸಮರ್ಪಣೆ ಮಾಡಿದರು. ಏನು ವಿಚಾರಧಾರೆಗಳಲ್ಲಿ ಭಿನ್ನಾಭಿಪ್ರಾಯ ಇರುವುದು ಪ್ರಜಾಪ್ರಭುತ್ವದ ಸೊಬಗು, ಅದಲ್ಲ. ಅವರ ಕಾಲ ಹಾಗೆ. ಒಳ್ಳೆಯದು ಎಲ್ಲಿದ್ರೂ ತಗೊಳ್ತೇವೆ. ಆಸ್ಪತ್ರೆಗಳು ಇವತ್ತು ಚಾರ್ಧಾಮನ್ನು ಡೆವಲಪ್ ಮಾಡಬೇಕು. ಪ್ರವಾಸೋದ್ಯಮದಲ್ಲಿ ನಾವೆಷ್ಟು ಇದನ್ನು ಮಾಡ್ತಾ ಇದ್ದೇವೆ. ಬಂಧುಗಳೇ, ಡಿಫೆನ್ಸ್ ವಿಚಾರ ಬಂದರೆ ನೋಡಿ, ಡೋಕ್ಲಾಮ್ ಇವ್ರಿಗೇನು ಗೊತ್ತಾ, ಅದೊಂದು ಸಣ್ಣ ಜಾಗ ಕೊಟ್ರಾಯ್ತು. ತಾತ್ಸಾರ ಮನೋಭಾವ, ಈ ತಾತ್ಸಾರ ಮನೋಭಾವದಿಂದ ಇವತ್ತು ನಮಗಿಷ್ಟು ಸಂಕಷ್ಟ. ಚೀನಾದ ಬಾರ್ಡರ್ ಏನು ಬರ್ತಾ ಉಂಟು, ನನ್ನ PhD ನಂತರದ ಒಂದು PDF ಪೋಸ್ಟ್ ಡಾಕ್ಟ್ರಲ್ ಅದರ ಬಗ್ಗೆನೇ ಅಧ್ಯಯನ ನಡೀತಾ ಉಂಟು. ಅಲ್ಲಿ ಅವತ್ತಿನ ಕಾಲದ ನಾಯಕರಿಂದ ಹಿಡಿದು ಬೇಡದ್ದೇ ಮಾಡಿರೋದು. ಇವತ್ತು ಅದನ್ನೆಲ್ಲ ಮುಗಿಸ್ದೇ ಇದ್ರೆ ಮತ್ತೆ ನಮ್ಮ ಈ ಮುಂದಿನ ಪೀಳಿಗೆಗೂ ಅದೇ ಹೊರೆ. ಈಗ ಮೋದಿಜಿಯವರು ಅದರ ಕಡೆ ಹೆಚ್ಚು ಗಮನ ಎಲ್ಲ ಕೊಡ್ತಾ ಇದ್ದಾರೆ. ಜಪಾನ್ ಜೊತೆ ಯಾಕೆ ನಮಗೆ ಸ್ನೇಹ? ಜಪಾನ್ ಜೊತೆ ನಮ್ಮ ಆರ್ಥಿಕ ಒಪ್ಪಂದಗಳನ್ನು ತುಂಬ ಮಾಡಿಕೊಂಡು ವ್ಯವಹಾರ ಮಾಡ್ತಾ ಇದ್ದೇವೆ. ಭೂತಾನ್ ಪುಟ್ಟ ರಾಷ್ಟ್ರ, ಯಾಕೆ? ಲುಕ್ ವೆಸ್ಟ್ ಪಾಲಿಸಿಯಿಂದ ಅಕ್ಕಂದಿರಿಗೆ ತಾಯಂದಿರಿಗೆ ಸ್ವಲ್ಪ ಒಂಚೂರು, ಯಾಕಂದರೆ ನಮ್ಮನ್ನು ಉಪನ್ಯಾಸಕ್ಕೆ ಕರೆದಾಗ ಒಂಚೂರು ಅಧ್ಯಯನ ಮಾಡಲಿಕ್ಕೆ ನಿಮಗೆ ಪ್ರೇರಣೆ ಕೊಡೋದು ನಮ್ಮ ಉದ್ದೇಶ. ನನಗೆ ಇನ್ನು ಕೆಳಗಿನ ಮಟ್ಟದಲ್ಲಿಯೂ ಉಪನ್ಯಾಸ ಕೊಡ್ಬೋದು. ಇಂಥ ಕಡೆ ವಿಶೇಷವಾಗಿ ನಾವು ಇನ್ನೊಂದಿಷ್ಟು ಅಧ್ಯಯನ ಮಾಡಬೇಕು, ಅರ್ಥ ಮಾಡಿಕೊಳ್ಬೇಕು. ನಮ್ಮ ಸರ್ಕಾರ ನಾವೇನೇನು ಮಾಡ್ತಾ ಇದ್ದೇವೆ, ನಮ್ಮದೊಂದು ರಾಷ್ಟ್ರೀಯ ಪಾರ್ಟಿ, ಜಗತ್ತಿನ ಅತಿ ದೊಡ್ಡ ಪಾರ್ಟಿ, 11 ಕೋಟಿಗೂ ಪಕ್ಷದ ಸದಸ್ಯತ್ವ ಇರುವ ಅತಿ ದೊಡ್ಡ ಪೊಲಿಟಿಕಲ್ ಪಾರ್ಟಿ BJP ಪಾರ್ಟಿ. ಅದಕ್ಕೆ ಹಾಗಾಗಿ ಇವತ್ತು ಅಮೆರಿಕ ಕೂಡ ನಮ್ಮನ್ನು ಬಂದು ಹೀಗೆ ಮಾಡ್ತಾರೆ. ಮತ್ತು ಮೋದಿಯವರು ಅಂತ ಹೇಳುವಾಗ ಭಾರತದ ಪ್ರಧಾನಿ, ಮೋದಿ ಒಬ್ಬ ವ್ಯಕ್ತಿ ಆಗಲ್ಲ, ಭಾರತದ ಪ್ರಧಾನಿಗಳಾಗಿ ಭಾರತವನ್ನು ನೆಗ್ಲೆಕ್ಟ್ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅಣ್ಣ ನನಗೆ ಬೆಲ್ ಕೊಡಿ, ಸಮಯ ನೀವು ಬೆಲ್ ಕೊಡ್ಬೋದು, ಆಯ್ತು. ಭಾರತದ ಪ್ರಧಾನಿಗಳಾಗಿ ಭಾರತದ ನೆಲ ಉಂಟಲ್ಲ, ಯಾವುದೇ ಅಂದರೆ ಇಲ್ಲಿ ಸ್ಟೇಬಲ್ ಗೌರ್ಮೆಂಟ್. ಪಾಕಿಸ್ತಾನದಲ್ಲಿ ಡೆಮೋಕ್ರಸಿ ಇದೆಯಾ? ಚೀನಾ ದೇಶದಲ್ಲಿ ಡೆಮೋಕ್ರಸಿ ಇದೆಯಾ? ಮಾತಾಡ್ತಿರಲ್ಲ ತುಂಬ ಜನ ತುಕಡೆ ಗ್ಯಾಂಗ್ಗಳು. ಆ ತುಕಡೆದೇನಾಗೋದಿಲ್ಲ ಬಿಡಿ. ಆ ತುಕಡೆ ಮಾಡಲಿಕ್ಕೆ ಬೂತ್ನಲ್ಲೂ ತುಕಡೆಗೆ ಅದಕ್ಕೊಂದು ಟ್ರೈನಿಂಗ್ ಕ್ಯಾಂಪ್ ಬೇರೆ ಉಂಟು. ಅದೆಲ್ಲ ಅದು ನಮ್ಮದು ಶುರುದು ಪರೀಕ್ಷೆ. ಆ ಶುರು ಪರೀಕ್ಷೆ ಅಷ್ಟು ಗಟ್ಟಿತನ ಇಲ್ದಲೇ ಇರೋರು BJP ಮೆಂಬರ್ಶಿಪ್ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ಒಂದು ವಿಚಾರಧಾರೆಗಾಗಿ ಬದುಕುವವರು ಅಂತ ನಾವು ಹೇಳಿದಾಗ, ಇಂಥ ಒಂದು ದೊಡ್ಡ ಡೆಮೋಕ್ರಸಿ ಭಾರತದಲ್ಲಿ ಪ್ರಜಾಪ್ರಭುತ್ವ ಇರೋದ್ರಿಂದ ನಾವು ಯಾವತ್ತೂ ಯಾರಿಗೂ ಈಲ್ಡ್ ಆಗೋದಿಲ್ಲ. ಅಮೇರಿಕಾಗೂ ಈಲ್ಡ್ ಆಗೋದಿಲ್ಲ, ಇಂಗ್ಲೆಂಡ್ಗೂ ಈಲ್ಡ್ ಆಗೋದಿಲ್ಲ, ರಷ್ಯಾಗೂ ಈಲ್ಡ್ ಆಗೋದಿಲ್ಲ, ಚೈನಾಗೂ ಈಲ್ಡ್ ಆಗೋದಿಲ್ಲ. ನಮಗೆ ನಮ್ಮದೇ ಆದ ನಮ್ಮತನ ಉಂಟು. ಭಾರತದ ಹಿತಕ್ಕೆ ಏನು ಮುಖ್ಯವೋ ಅದನ್ನೇ ಭಾರತ ಸರ್ಕಾರ ಮಾಡೋದು. ಬೇರೆಯವ್ರಿಗೆ ಏನು ಬೇಕು ಅಂತ ನಾವು ಮಾಡೋದಿಲ್ಲ. ನಮಗೇನು ಬೇಕು, ನಿಮ್ಮಿಂದ ನಮಗೇನು ಬೇಕು. ಆಫ್ಘಾನಿಸ್ತಾನ ಏನು, ಆಫ್ಘಾನಿಸ್ತಾನ ಅಲ್ಲುಂಟು. ತೇಜಸ್ವಿನಿ ಅಕ್ಕ ಆಫ್ಘಾನಿಸ್ತಾನಕ್ಕೆ ಯಾಕೆ ಹೋದ್ರು? ಆಫ್ಘಾನಿಸ್ತಾನ ಎಲ್ಲೋ ಇಲ್ಲ. ಆಫ್ಘಾನಿಸ್ತಾನ ನಮ್ಮ ಗಾಂಧಾರ, ಪ್ರಾಚೀನ ಭಾರತದ ಗಾಂಧಾರ. ಅದು ಅಶೋಕ ಚಕ್ರವರ್ತಿದೆಲ್ಲ ಸೀರಿಯಲ್ ನೋಡಿದ್ದೀರಾ? ಯಾರು ನೋಡಿಲ್ಲ ಕೈ ಎತ್ತಿ. ಸಾಮ್ರಾಟ ಅಶೋಕ್ ಚಕ್ರವರ್ತಿದು ಸೀರಿಯಲ್ ಬಂತು ಅಣ್ಣ. ಕನ್ನಡದಲ್ಲಿ ಬಂತಾ ಇಲ್ವಾ ಗೊತ್ತಿಲ್ಲ, ಹಿಂದಿಲಂತೂ ಬಂದಿತ್ತು. ಬಂತ ಅಣ್ಣ? ಎಲ್ಲವನ್ನು ಕನ್ನಡದಲ್ಲಿ ಮಾಡ್ತಾ ಇದ್ದಾರೆ. ಸಿಯಾಕೆ ರಾಮ್ ಅಂತ, ಸೀತೆಯ ಪಾಯಿಂಟ್ ಆಫ್ ವ್ಯೂನಲ್ಲಿ ರಾಮಾಯಣ ಬಂತು. ಮದಿರಾಕ್ಷಿ ಮತ್ತು ಆಶೀಶ್ ಶರ್ಮಾ ನೋಡಿದ್ದೀರಾ? ನೋಡಬೇಕಾಗಿರೋದು ಯಾವುದು ನೋಡೋದಿಲ್ಲ. ನೋಡಬಾರದೆಲ್ಲ ಎಲ್ಲ ಸೀರಿಯಲ್ಲು ನೋಡಿದ್ದು. ನಾನು ಅದು ನೋಡಿಲ್ಲ, ಬೇರೆದು ನಾನು ನೋಡಿಲ್ಲ. ಇದು ನೋಡಬೇಕು ಅಂತ ವಿಶೇಷವಾಗಿ ನಮ್ಮ ಮಕ್ಕಳು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಒಂದೊಂದು ಸಂಗತಿಗಳನ್ನು ಉತ್ತರ ಕೊಟ್ಟು ಮಾಡಿದ್ದಾರೆ. ಇವತ್ತು ಇಡೀ ಜಗತ್ತು ಅದನ್ನು ನೋಡ್ತಾ ಇದೆ. ಮಹಾಭಾರತ ಬಂತು. ಮಹಾಭಾರತ ನನಗೆ ಅವತ್ತಿಗಿಂತ ಹೆಚ್ಚು ಪ್ರಸ್ತುತ ಇವತ್ತು ಅಂತ ಕಾಣ್ತದೆ. ಪ್ಯಾಂಡಮಿಕ್ ಇದ್ದಾಗ, ಕೋವಿಡ್ ಇದ್ದಾಗ ನಮ್ಮ ನ್ಯಾಷನಲ್ ದೂರದರ್ಶನದಲ್ಲೆಲ್ಲ ಇದನ್ನು ಪ್ರಸಾರ ಮಾಡಿದೆವು.
ಮತ್ತು ಮನೇಲಿ ನಾನು ಇದೆಲ್ಲ ನೋಡಿದ್ದು ಆವಾಗಲೇ. ಮತ್ತು ನಮ್ಮನ್ನು ಬೀಗ ಹಾಕ್ಬಿಟ್ರಲ್ಲ. ನನಗೆ ಎಂಥ ಪ್ರತಾಪಣ್ಣ, ಒಬ್ಬ ಕಾರ್ಯಕರ್ತರನ್ನು ನೋಡುವಾಗಿಲ್ಲ, ಪ್ರವಾಸ. ನಮಗೆ ಮನೇಲಿದ್ದ ಅಭ್ಯಾಸ ಇಲ್ಲ, ಕೆಲವರಿಗೆ ಮನೆಯಿಂದ ಆಚೆ ಬಂದ ಅಭ್ಯಾಸ ಇಲ್ಲ, ನಮಗೆ ಮನೇಲಿದ್ದ ಅಭ್ಯಾಸ ಇಲ್ಲ. ಬೇಡ ಕತೆ, ಕೋವಿಡ್ ಕತೆ ಉಂಟಲ್ಲ. ಆಗ ಇದೆಲ್ಲ ಒಂದು ಸ್ವಲ್ಪ ಪುಸ್ತಕ ಮತ್ತು ಮಸ್ತಕದ ಕೆಲಸ ಜಾಸ್ತಿ ಮಾಡಿದೆವು ಅಂತ ಹೇಳ್ತಕ್ಕಂಥದ್ದು. ಅಯೋಧ್ಯೆಯ ಶ್ರೀರಾಮ ಮಂದಿರ ಬರೀ ಶ್ರದ್ಧಾ ಕೇಂದ್ರ ಮಾತ್ರ ಅಲ್ಲ, ಇಡೀ ಜಗತ್ತು ನೋಡುವ ಹಾಗೆ. ಸರಯೂ ನದಿಯಾಗಿರ್ಬೋದು, ಸ್ವಲ್ಪನೂ ತಿಳುವಳಿಕೆ ಇಲ್ಲದೆ ಮಾತಾಡ್ತಕ್ಕಂಥದ್ದು. ಮೊದಲು ಗಾಂಧಾರ ಮಾತ್ರ ಅಲ್ಲ, ಅನೇಕ ದೇಶಗಳು, ಅದನ್ನು ಮ್ಯಾಪ್ ಎಲ್ಲ ಉಂಟು. ಇನ್ನೊಂದು ಪ್ರಶಿಕ್ಷಣ ಇಟ್ಕೊಳ್ಳೋಣ. ಭಾಳ ಖುಷಿ ಇದೆ ಆ ವಿಚಾರದಲ್ಲಿ. ನನಗಂತೂ ಹೆಮ್ಮೆ, ನಾವು ಇಂಥ ದೇಶಕ್ಕೆ ಸೇರಿದವರು, ಇಂಥ ಒಂದು ಕ್ಷಾತ್ರ ತೇಜಸ್ಸಿನ ಜಗತ್ತು ನಮ್ಮ ರಾಷ್ಟ್ರಕ್ಕೆ ಸೇರಿದವರು ಅಂತ ಹೇಳುವಾಗ ಮೈಯೆಲ್ಲ ನವಿರು ಹೇಳ್ತದೆ ನಮಗೆ. ಎಷ್ಟೊಂದು ಜನ, ಚೀನಾ ತನಕ ನಮ್ಮ ಸಾಮ್ರಾಜ್ಯ ಇತ್ತು, ಮೌರ್ಯರ ಚಕ್ರವರ್ತಿತನದ ಸಾಮ್ರಾಜ್ಯ ಎಲ್ಲ ನಮ್ಮದು ಎಲ್ಲೆಲ್ಲಿಯೋ ಇತ್ತು ಬಿಡಿ. ನಮ್ಮ ಇತಿಹಾಸ ನಮಗೆ ಗೊತ್ತಿಲ್ಲ, ಅದು ನಮ್ಮ ದುರಂತ ಆಗಿರ್ತಕ್ಕಂಥದ್ದು. ಇತಿಹಾಸ ಪ್ರತಿಯೊಬ್ಬರಿಗೆ, ಇತಿಹಾಸ ಮತ್ತು ಸಂವಿಧಾನ, ಪ್ರತಾಪಣ್ಣ ಕೂಡ ಅಡ್ವೊಕೇಟ್ ಉಂಟು, ನಾವು ಕೂಡ ಬರೀ ಸಂವಿಧಾನ ಮಾತ್ರ ಹೇಳೋದಲ್ಲ. ಸಂವಿಧಾನ, ಪ್ರತಿಯೊಬ್ಬ ಪ್ರಜೆ ಸಂವಿಧಾನವನ್ನು ಓದ್ಬಿಟ್ರೆ, ಅರ್ಥ ಮಾಡ್ಕೊಂಡ್ರೆ ಒಂದು ಕ್ರೈಮ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವನಿಗೆ ಗೊತ್ತು ಏನು ತಪ್ಪು ಮಾಡಿದರೆ ಏನು ಶಿಕ್ಷೆ ಆಗ್ತದೆ ಅಂತ ಅದರಲ್ಲಿರುತ್ತೆ. ಅಸ್ಪೃಶ್ಯತೆ ಮಾಡಬಾರ್ದು, ಅಸಮಾನತೆ ಮಾಡಬಾರ್ದು, ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಬಾರ್ದು, ನದಿ ಪೊಲ್ಯೂಷನ್ ಮಾಡಬಾರ್ದು. ಸಂವಿಧಾನ ಹೇಳಿದೆ ನದಿಗಳನ್ನು, ಬೆಟ್ಟಗಳನ್ನು, ಅರಣ್ಯಗಳನ್ನು ಚೆನ್ನಾಗಿಡಬೇಕು ಅಂಥೇಳಿ. ನಮಾಮಿ ಗಂಗೆ ಕಾರ್ಯಕ್ರಮ ಮನುಷ್ಯರು ಮಾಡಬೇಕಾಗಿರೋದು, ಗಲೀಜ್ ಮಾಡಬಾರ್ದು ಅಂತ ಹೇಳೋದು ಪ್ರತಿಯೊಬ್ಬ ಮನುಷ್ಯ ಮಾಡಬೇಕಾಗಿರೋದು. ಗಂಗೆ ಅಂದರೆ ಬರೀ ಗೋಮುಖದಿಂದ ಹುಟ್ಟಿ ಭಾಗೀರಥಿಯಾಗಿ ಹರಿದು ಗಂಗೆಯಾಗಿ ಅಸ್ಸಾಮಿನಲ್ಲಿ ಬೇರೆ ಹೆಸರಿನಿಂದ ಬರುವ ಗಂಗೆ ಮಾತ್ರ ಅಲ್ಲ, ಭಾರತ ದೇಶದ ಕಣ ಕಣದಲ್ಲಿ ಇರುವ ನೀರಿನ ಎಲ್ಲ ಮೂಲಗಳು ನಮಗೆ ನಮಾಮಿ ಗಂಗೆಯ ಸಮಾನ. ಗಂಗೆ ಪವಿತ್ರ ಆದ್ರಿಂದ ಎಲ್ಲೆಲ್ಲಿ ನಮ್ಮ ಸಣ್ಣ ಪುಟ್ಟ ನದಿ ತೊರೆ ಎಲ್ಲ ಉಂಟು, ಎಲ್ಲಿಯೂ ಗಲೀಜು ಮಾಡಬಾರ್ದು. ಇದು ಮೋದಿಯವರು ಕೊಟ್ಟ ಸಂದೇಶ. ಪೂಜ್ಯನೀಯ ನದಿ, ಪೂಜ್ಯನೀಯ. ನಮ್ಮ ಹಿರಿಯರು ಅದನ್ನು ಕಾಪಾಡ್ಕೊಂಡು ಬಂದರು. ನಮಗೇನಾಯಿತು ರೋಗ? ನೀವು ಕೊಡ್ಲಿಕ್ಕೆ ಏನೂ ಇಲ್ಲ. ದಯವಿಟ್ಟು ಪ್ರಕೃತಿ, ದೇವರು, ಹಿರಿಯರು ಎಲ್ಲ ಕೊಟ್ಟಿದ್ದಾರೆ, ಅದನ್ನು ಕಾಪಾಡ್ಕೊಂಡು ನಾವು ಮುಂದಕ್ಕೆ ಹೋಗೋಣ ಅಂತಕ್ಕಂಥದ್ದು. ನದಿ ಜಲಶಕ್ತಿ ಸಚಿವಾಲಯವನ್ನೇ ಮಾಡ್ತು ನಮ್ಮ ಸರ್ಕಾರ. ನೀರಿನ ವಿಚಾರಗಳಿಗಾಗಿಯೇ ಒಂದು ಮಂತ್ರಾಲಯವನ್ನು ನಾವು ಮಾಡಿದ್ದೇವೆ. ಮೋದಿಯವರಿಗೆ ವಿಷನ್ ಉಂಟು, ಕ್ಲಾರಿಟಿ ಉಂಟು, ಮನುಷ್ಯ ಕನ್ಫ್ಯೂಸ್ ಆಗಬಾರ್ದು. ರಾಹುಲ್ ಗಾಂಧಿ ಅವರು ಜಾಸ್ತಿ ಕನ್ಫ್ಯೂಸ್ ಆಗ್ತಾರಲ್ಲ. ನನಗೆ ಯಾರೋ ಒಂದು ವಿಡಿಯೋ ಕಳಿಸಿದ್ದಾರೆ, ಶಿವಕುಮಾರ್ ಅವರು ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗಿದ್ದಾರೆ. ಜಲಿಯನ್ ವಾಲಾ ಬಾಗ್ ಹೇಳಕ್ಕೆ ಬರಲಿಲ್ಲ ಅವರಿಗೆ, ಮತ್ತು ಮಾನವೀಯತೆ ಹೇಳಕ್ಕೆ ಬರಲಿ. 3 ಶಬ್ದ ಹೇಳಿದ್ರು, 3 ಶಬ್ದವೂ ಕನ್ಫ್ಯೂಷನ್ ಆಗಿದ್ದಾರೆ. ನನಗೆ ಅರ್ಥ ಆಗ್ತಾ ಇಲ್ಲ ಏನು ನಡೀತಾ ಉಂಟು ಅಂತೇಳಿ. ಕನ್ಫ್ಯೂಸ್ ಆಗಬಾರ್ದು, ಕ್ಲಾರಿಟಿ ಇರಬೇಕು. ನೀವು ತಪ್ಪಾಗಾದರೂ ಹೇಳಿ, ಸರಿಯಾಗಾದರೂ ಹೇಳಿ, ಕ್ಲಾರಿಟಿ ಇರಬೇಕು. ಅದನ್ನು ಚಂದ ಹೇಳಿ ಅಂತ ಹೇಳೋದಷ್ಟೇ ನಾವು. ನೀವು ಹೇಳಿದರೆ ಮತ್ತೆ ನಾವು ಉತ್ತರ ಕೊಡ್ತೇವೆ, ನಮಗೇನು ಅಡ್ಡಿ ಇಲ್ಲ, ನಮಗೆ ಬೈಗುಳ ಇಲ್ಲ, ನಮಗೆ ಜಗಳ ಇಲ್ಲ. ನಮ್ಮದೇನಿದ್ರು ವೈಚಾರಿಕ ಯುದ್ಧವನ್ನು ನಾವು ಸಮರ್ಥರಿದ್ದೇವೆ. ನಿಮ್ಮ ಜೊತೆ ವೈಚಾರಿಕ ಯುದ್ಧ ಮಾಡ್ತೇವೆ. ಮಸ್ತಕದಲ್ಲೂ ಸಮರ್ಥರಿದ್ದೇವೆ ಮತ್ತು ಫೀಲ್ಡಿನಲ್ಲೂ ಸಮರ್ಥರಿದ್ದೇವೆ. ಯಾಕಂದರೆ ನಾವು 5 ವರ್ಷಕ್ಕೊಮ್ಮೆ ಎದ್ದು ಬರೋದಿಲ್ಲ. ಪ್ರತಿನಿತ್ಯ ನಮ್ಮದು ಆ್ಯಕ್ಟಿವ್ ರೀಚಾರ್ಜ್ ಎವ್ರಿ ಡೇ ಆಗ್ತಾ ಇರುತ್ತೆ. ನಮ್ಮ ಫೋನ್ ಡೆಡ್ ಆಗೋದಿಲ್ಲ. ನಮ್ಮ ಕಾರ್ಯಕರ್ತರ ಒಂದು ಕಾರ್ಯವೈಖರಿ ಯಾವತ್ತು ಡೆಡ್ ಆಗೋದಿಲ್ಲ ಅಂತಕ್ಕಂಥದ್ದು. ಆಫ್ಘಾನಿಸ್ತಾನದಲ್ಲಿ ಭಾರತ 21,000 ಕೋಟಿ ತಗೊಂಡೋಗಿ ಹಾಕಿದ್ದಾರೆ ಮಾರಾಯ ಈ ಮೋದಿಗೆ. ಹೋಯ್ತು, ನಮ್ಮ ಹಣ ಎಲ್ಲ ಹೋಯ್ತು. ಬೊಬ್ಬೆ ಹೊಡೆಯೋದು. ಎಲ್ಲಿ ಹೋಯ್ತು? ತಾಲಿಬಾನಿಗಳೆಲ್ಲ ಬಂದರು, ಅಲ್ಲ ಹೋಯ್ತು. ನಮ್ದು 20 ವರ್ಷ ಹಣ ಹಾಕಿದ್ದೆಲ್ಲ ಹೋಯ್ತು, ಎಲ್ಲೂ ಹೋಗಿಲ್ಲ. ಹಣ ಎಲ್ಲೂ ಹೋಗಿಲ್ಲ. ಹಣ ಹಾಕಿದ್ದು ಸರಿ ಇದೆ. ಅಮೇರಿಕ ಬಂದದ್ದು ರಾಜಕಾರಣ ಮಾಡಲಿಕ್ಕೆ ಆಫ್ಘಾನಿಸ್ತಾನಕ್ಕೆ, ರಷ್ಯಾ ಬಂದದ್ದು ಅವರ ಅಧಿಕಾರ ಸ್ಥಾಪನೆ ಮಾಡಲಿಕ್ಕೆ, ತಾಲಿಬಾನಿಗಳನ್ನು ಹುಟ್ಟು ಹಾಕಿದ್ದು ಇವರೆಲ್ಲರೂ ಸೇರಿ ಪಾಕಿಸ್ತಾನ ಅವರಿಗೆ ಆಶ್ರಯ ಕೊಡ್ತು, ಅನ್ನ ಕೊಡ್ತು, ಹಣ ಕೊಡ್ತು, ಶಸ್ತ್ರಾಸ್ತ್ರ ಕೊಡ್ತು, ತರಬೇತಿ ಕೊಡ್ತು. ಅವರು ನಿಜವಾಗಲೂ ಅವರಿಗೆ ಇದ್ದರೆ ಸತ್ಯ ಹೇಳಬೇಕು. ಸತ್ಯ ಹೇಳಲಿಕ್ಕೆ ಮೀಟ್ರಿಲ್ಲ ಅವರಿಗೆ.
ಕೊಟ್ಟಿರೋದು ಹೌದು, ಭಯೋತ್ಪಾದನೆಗೆ ಜಾಗ ಕೊಟ್ಟಿದ್ದು ಹೌದು, ಸಂಪನ್ಮೂಲ ಕೊಟ್ಟಿದ್ದು ಹೌದು. ವಿಶ್ವಸಂಸ್ಥೆಯಲ್ಲಿ ಹೋಗಿ ಇದು ನನ್ನದೇ ಮಗು ಅಂತ ಹೇಳಲಿಕ್ಕೇನು ರೋಗ? ಯಾಕಂದ್ರೆ ಅಲ್ಲೆಲ್ಲ ಕಟ್ ಆಗ್ತದೆ, ಪೈಪ್ ಉಂಟಲ್ಲ, ಇಂಟರ್ನ್ಯಾಷನಲ್ ಪೈಪ್, ಈ ಕಡೆ ನೀರು ಬರಲೇಬೇಕು, ಈ ಕಡೆ ದುಡ್ಡು ಬರಬೇಕು, ಅದೆಲ್ಲ ಕಟ್ಟಾದರೆ ಪಾಕಿಸ್ತಾನ ತ್ರಿಶಂಕುವಿನಲ್ಲಿ ತೇಲಾಡ್ತದೆ. ಅದಕ್ಕೇನಿಲ್ಲ, ಅದು ಸ್ವಂತಿಕೆ ಮೇಲೆ ಬದುಕುವ ದೇಶ ಅಲ್ಲ. ನಾನು ಹೇಳಿದ್ದಲ್ಲ, ಕಾರ್ಗಿಲ್ ಯುದ್ಧವನ್ನ ಮಾಡಿದಂತಹ ಮಾಜಿ ಸೇನಾ ಮುಖ್ಯಸ್ಥ, ಮಾಜಿ ಪಾಕಿಸ್ತಾನದ ಅಧ್ಯಕ್ಷ ಮುಷಾರಫ್ ಅವರು ಹೇಳಿದ್ದು. ನಗಾಡ್ಕೊಂಡು, ಯಾರೋ ಗೊತ್ತಿಲ್ಲ, ಒಂದು ಚಂದ ವಿಡಿಯೋ ಮಾಡಿಬಿಟ್ಟಿದ್ದಾರೆ, ಒಂದು ಊಟಕ್ಕೆ ಕರೆದಿದ್ದಾರೆ ಯಾವುದೋ ಒಂದು ದೊಡ್ಡ ಗಣ್ಯರ ಜೊತೆ. ಅವ ನಗಾಡ್ಕೊಂಡು, ನಿಮಗೆ ಗೊತ್ತಲ್ಲ ಓಸಾಮ 30 ದೇಶಗಳಿಂದ ಎಲ್ಲ ಇಸ್ಲಾಮಿಸ್ಟ್ಗಳನ್ನು ನಾವೇ ಕರ್ಕೊಂಡು ಬಂದೆವು, ಅದರಲ್ಲಿ ಒಬ್ಬ ಈ ಓಸಾಮ ಬಿನ್ ಲ್ಯಾಡನ್ನು ನಮ್ಮ ಮದರಸಗಳಲ್ಲೆಲ್ಲ ಕೊಟ್ಟೆವು. ಎಲ್ಲ ಕತೆ ಅವನ ಬಾಯಿಯಿಂದ ಬಂದಿದೆ. ಅದು ಇನ್ನೊಂದಿನ ಭಾರತದ ಸುರಕ್ಷತೆ ವಿಚಾರದಲ್ಲಿ ಬೌದ್ಧಿಕ್ ಮಾಡಿದಾಗ ನಿಮಗೆ 6 ಗಂಟೆ ಸಿನಿಮಾ ತೋರಿಸ್ತೇವೆ, ಗೊತ್ತಾಗೋದಿಲ್ಲ 6 ಗಂಟೆ ಆಯ್ತಾ ಅಂಥೇಳಿ. ಪಾಕಿಸ್ತಾನದ ಕಥೆಯನ್ನು ಪಾಕಿಸ್ತಾನವೇ ಬಿಚ್ಚಿಟ್ಟಿದೆ. ತಾಲಿಬಾನಿಗಳನ್ನ 20 ಪಂಜ್ಶೇರ್ ನೋಡಿರ್ತೀರಿ ಎಲ್ಲ ಯೂಟ್ಯೂಬಲ್ಲಿ. ಪಂಜ್ಶೇರ್ ಉತ್ತರ ನಾರ್ದರ್ನ್ ಅಲಯನ್ಸ್ ಏನು ಫೈಟ್ ಮಾಡ್ತಾ ಇದ್ದಾರೆ, ತಾಲಿಬಾನಿಗಳನ್ನ ಬರೋದಕ್ಕೆ ಬಿಡೋದಿಲ್ಲ ಅಂತ ಆಫ್ಘಾನಿಸ್ತಾನದ ಧ್ವಜಕ್ಕಾಗಿ ಫೈಟ್ ಮಾಡುವ ಪಂಜ್ಶೇರ್ ಏನಿದೆ, ಮಸೂದ್ಗೆ ಭಾರತದ ನಮ್ಮ ರಾಯಭಾರಿಯ ಜೊತೆ ತಜಕಿಸ್ತಾನದಲ್ಲಿ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ. ತಾಲಿಬಾನ್ ಬಂದಾಗ, ಹಳೆ ಕತೆ ನಾನು ಹೇಳೋದು, ಅವರನ್ನು ಕೊಂದ್ರು, ಅವರ ಮಗ ಈಗ ಫೈಟ್ ಮಾಡ್ತಿರೋದು. ನಮಗೆ ತಿಳ್ಕೊಳ್ಬೇಕು, ಆಫ್ಘಾನಿಸ್ತಾನದಲ್ಲಿನ ಸುರಕ್ಷತೆ ಭಾರತದ ರಕ್ಷಣೆಗೆ ಸಂಬಂಧಪಟ್ಟಿದೆ. ಬರೀ ಬೆಳ್ತಂಗಡಿ ನೋಡಿದ್ರಾಗೋದಿಲ್ಲ. ಬೆಳ್ತಂಗಡಿ ಚಂದ ಇರಬೇಕು ಅಂದರೆ ಬಂಟ್ವಾಳವು ಸುರಕ್ಷಿತವಾಗಿರಬೇಕು, ಮಂಗಳೂರು ಸುರಕ್ಷಿತವಾಗಿರಬೇಕು. ನಾವು ಮಾತ್ರ ಬೆಳ್ತಂಗಡಿ ನಾವು ಸೇಫ್ ಉಂಟು ಹಾಗೇನಿಲ್ಲ. ಈಗ ಆಕಾಶದಲ್ಲಿ ಬಂದು ಬಾಂಬ್ ಹಾಕ್ತಾರೆ, ರಾಕೆಟಿಂದ ಎಲ್ಲೆಲ್ಲಿಯೋ ಬಾಂಬ್ ಹಾಕ್ತಾರೆ, ನಾವು ಸಹ ಹಾಕ್ತೇವೆ. ಅದಲ್ಲ, ಇದು ಗ್ಲೋಬಲ್ ವಿಲೇಜು, ಟೆಕ್ನಾಲಜಿ ವಿಲೇಜು, ನ್ಯೂಕ್ಲಿಯರ್ ಪ್ರಪಂಚ ಆಗಿದೆ. ಹಾಗಾಗಿ ನಾವು ಎಲ್ಲ ಕಡೆ ಶಾಂತಿ ಎಲ್ಲ ಕಡೆ ಇರಬೇಕು ಅಂತ ಹೇಳೋದು. ಆಫ್ಘಾನಿಸ್ತಾನದಲ್ಲಿ ಅಮೆರಿಕದ ಮೇಲೆ ಹಾಕುವ ತನಕ ನಂಬಲಿಲ್ಲ ಪ್ರತಾಪಣ್ಣ. ಇದು ನಾವು ಸ್ವಾಮಿ ನಮ್ಮ ಸಂಸತ್ತಿನ ಮೇಲೆ ಬಾಂಬ್ ಹಾಕಿದ್ದಾರೆ ನೋಡಿ, ನಾವು ಸುಮ್ಮನೆ ಸುಳ್ಳು ಹೇಳ್ತಾ ಇಲ್ಲ. ನಮ್ಮ ಪ್ರಧಾನಿಗಳ ಮೇಲೆ ಅಟ್ಯಾಕ್ ಮಾಡಿದ್ದಾರೆ, ನಮ್ಮ ಜಮ್ಮು ಕಾಶ್ಮೀರದ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ. ಪಾಕಿಸ್ತಾನವೇ ಎಲ್ಲ ಮಾಡಿಸ್ತಿರೋದು ಅಂತ ಹೇಳಿದ್ರೆ ಅಲ್ಲಿ ಎಂತ ಮಾಡ್ತಿದ್ರು, ಬ್ರೈಬ್ ಮಾಡ್ತಾರೆ. ವಿಶ್ವಸಂಸ್ಥೆಯಲ್ಲಿ ಈ ಥರ ಮಂಗ ಮಾಡೋದು ಎಲ್ಲರನ್ನು ನೋಡಿ. ನಾವೇನು ಮಾಡ್ತಾ ಇಲ್ಲ, ಇವರೆಲ್ಲ ಬರೀ ಸುಳ್ಳು ಹೇಳೋದು, ಅವರು ದೊಡ್ಡ ದೇಶ, ನಾವು ಚಿಕ್ಕವರು, ನಾವು ಹಿಲಿ ಥರ ಇದ್ದೇವೆ, ನಮ್ಮ ಮೇಲೆ ಅವರೇ ಬರ್ತಾರೆ ಬೆಕ್ಕಿನ ಹಾಗೆ ಅಂತೇಳಿ ಎಲ್ಲ ಅಪಪ್ರಚಾರ ಬ್ರೈನ್ ವಾಶ್ ಮಾಡಿ 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 ಅನೇಕ ದೇಶಗಳಿಗೆ ಭಾರತ ಭಯೋತ್ಪಾದನೆಯ ವಿಚಾರ ಮಾತಾಡುವಾಗ ಅದರ ರಿಯಾಲಿಟಿ ಗೊತ್ತಾಗಲಿಲ್ಲ. ನಾವು ಒಮ್ಮೆ ಭಾರತದಲ್ಲಿ ಗಟ್ಟಿ ಸರ್ಕಾರ ಬಂದ ಮೇಲೆ, ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಗಟ್ಟಿ ಸರ್ಕಾರ ಬಂದ ಮೇಲೆ ಪ್ರತಿಯೊಂದು ದೇಶದ ಜೊತೆ ನಮ್ಮ ರಾಜತಾಂತ್ರಿಕ ಸಂಬಂಧವನ್ನ ಚಂದ ಮಾಡಿದೆವು. ಅವ್ರಿಗೇನು ಸುಮ್ಮನೆ ಹೋಗಿ ಮತ್ತೆ TADA ತಗೊಂಡು ಕೂತ್ಕೊಳ್ಳೋದ ಕೆಲಸ? ಪ್ರತಿದಿನ ಹಿಡ್ಕೋಬೇಕು, ಸೆನೆಟರ್ಗಳ ಹತ್ರ ಹೋಗಬೇಕು. ನೋಡು, ನನ್ನ ದೇಶದ ಕಥೆ ಹೀಗಿದೆ, ನಿನ್ನ ದೇಶದಲ್ಲಿ ಖಲಿಸ್ತಾನಿಗಳು ಕೆನಡಾದಲ್ಲಿದ್ದಾರೆ, ದುಡ್ಡು ಎಲ್ಲಿಂದ ಬರುತ್ತೆ ಅವರಿಗೆ? ಶ್ರೀಲಂಕಾದಲ್ಲಿ, ಚೈನಾ ದೇಶ ಶ್ರೀಲಂಕಾದಲ್ಲಿ ಬಂದು ಉದ್ಯಮದಲ್ಲಿ ಹಣ ಹಾಕಿದ್ದಾರೆ. ಮೋದಿಯವರು ಯಾಕೆ ಸಾಗರಮಾಲಾ ಈ ಎಲ್ಲವನ್ನು ನಾವು ಯಾಕೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಜಲಮಾರ್ಗವು ಸುರಕ್ಷಿತವಾಗಿರಬೇಕು. ಭಾರತಕ್ಕೆ ಅಪಾಯ ಎಲ್ಲಿಂದ? ಬಾಂಬೆಯಲ್ಲಿ ಎಲ್ಲಿಂದ ಅಟ್ಯಾಕ್ ಆಗಿದ್ದು? ಮುಂಬೈನಲ್ಲಿ 26/11 ಎಲ್ಲಿಂದ ಬಂದದ್ದವರು? ಸಮುದ್ರದಲ್ಲಿ ಬಂದರು. ಚೀನಾ ದೇಶ ಇವತ್ತು ಪಾಕಿಸ್ತಾನದ ನಮ್ಮ ಬಾರ್ಡರಲ್ಲಿ ಹೋಗ್ತಾ ಯಾಕೆ ಬೇಕಿತ್ತು? ಚೀನಾ ದೇಶ ಅಲ್ಲಿಂದ ಏನು ಸೆಪೆಕ್ ರೋಡ್ ಅಂತ ಏನು ಮಾಡ್ತಾ ಇದೆ, ಪಾಕಿಸ್ತಾನ ಅದಕ್ಕೆ ಜಾಗ ಕೊಟ್ಟಿದ್ದಾರೆ. ಅದರ ಕಣ್ಣಿರೋದು ಭಾರತವನ್ನು ಅಟ್ಯಾಕ್ ಮಾಡಬೇಕು ಅಂತ. ಸೊ ಈ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ವಿಚಾರಗಳಲ್ಲಿ ಭಾರತ ದೊಡ್ಡ ದೊಡ್ಡ ಹೆಜ್ಜೆಗಳನ್ನು ಇಟ್ಟಿದ್ದೇವೆ. ಆಫ್ಘಾನಿಸ್ತಾನದಲ್ಲಿ 34 ಪ್ರಾವಿನ್ಸ್ಗಳಿದ್ದಾವೆ, ಅಲ್ಲಿ 400 ಪ್ರಾಜೆಕ್ಟ್ಗಳನ್ನು ಮಾಡಿದ್ದೇವೆ. ಭಾರತ ಆಫ್ಘಾನಿಸ್ತಾನವನ್ನು ನಿಜವಾಗಿಯೂ ಒಂದು ಪ್ರಜಾಪ್ರಭುತ್ವ ದೇಶವನ್ನಾಗಿ ಕಟ್ಟಿದ ಕೀರ್ತಿ ಭಾರತಕ್ಕೆ ಸಲ್ತದೆ. ನಮ್ಮ ಇಂಜಿನಿಯರ್ಗಳೋಗಿ ಕೆಲಸ ಮಾಡಿದ್ದಾರೆ, ಪ್ರಾಣ ಕೊಟ್ಟಿದ್ದಾರೆ. ಡ್ಯಾಮ್ ನಮ್ಮದು, ಇಂದಿರಾ ಗಾಂಧಿ ಅವರ ಹೆಸರನ್ನೇ ಆಸ್ಪತ್ರೆಗೆ ಇಟ್ಟಿದ್ದೇವೆ, ನಾವು ರಾಜಕಾರಣ ಮಾಡಿಲ್ಲ. 34 ಪ್ರಾವಿನ್ಸ್ಗಳಲ್ಲಿ ಆಫ್ಘಾನಿಸ್ತಾನದ ಜನ ಭಾರತವನ್ನು ಕಂಡ್ರೆ ಕೈ ಮುಗಿತಾ ಇದ್ದಾರೆ. ಇವತ್ತು ಅವರಿಗೆ
ಆಫ್ಘಾನಿಸ್ತಾನ ಭಾರತದ ಮಧ್ಯೆ ಪಾಕಿಸ್ತಾನ ಇರ್ತಕ್ಕಂಥದ್ದು. ಪಾಕಿಸ್ತಾನದ ಸೈನ್ಯದ ಸಪೋರ್ಟ್ನಿಂದ ತಾಲಿಬಾನ್ ಇರ್ತಕ್ಕಂಥದ್ದು. ಅಲ್ಲಿನ ತಾಲಿಬಾನಿಗಳ ಮೇಲೆ ಯುದ್ಧ ನಾವು ಮಾಡ್ತೇವಾ? ಆಫ್ಘಾನಿಸ್ತಾನದ ಜನತೆ ಮಾಡ್ತಕ್ಕಂಥದ್ದು. ಹಾಗಾಗಿ ಇರಾನ್ ಜೊತೆ ಹೇಗಿರಬೇಕು? ಚೀನಾ ತಕ್ಷಣ ಓಡೋಗ್ಬಿಟ್ರು. ತಾಲಿಬಾನ್ ಸೆಲೆಬ್ರೇಟ್. ಇಮ್ರಾನ್ ಖಾನ್ ಅವ ಕೂತ ಕಡೆನೇ ಸೆಲೆಬ್ರೇಟ್. ಅದು ಬಲೂನಿಗೆ ಪಿನ್ ಚುಚ್ಚಲಿಕ್ಕೆ ಸ್ವಲ್ಪ ದಿನ ಮಾತ್ರ ಹಿಡ್ದದ್ದು. ನಮಗೆ ಗೊತ್ತು ಎಲ್ಲಿ ಪೆನ್ ಚುಚ್ಚಬೇಕು ಅಂತೇಳಿ. ಹಾಗಾಗಿ ಭಾರತದ ಸುರಕ್ಷತೆ ದೃಷ್ಟಿಯಲ್ಲಿ ದೊಡ್ಡ ದೊಡ್ಡ ಹೆಜ್ಜೆಗಳನ್ನು ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. ರಕ್ಷಣಾ ಇಲಾಖೆಯಲ್ಲಿ ತುಂಬ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟನ್ನು ನಾವು ಮಾಡಿದ್ದೇವೆ. ಅತ್ಯುತ್ತಮ ಗುಣಮಟ್ಟದ ಟ್ರೈನಿಂಗನ್ನು ನಾವು ಕೊಟ್ಟಿದ್ದೇವೆ. ಎಕ್ವಿಪ್ಮೆಂಟಿಗೆ ನಾವು ಹಣ ವಿನಿಯೋಗ ಮಾಡಿದ್ದೇವೆ. ಸ್ಯಾಟಲೈಟ್ ಇರ್ಬೋದು, ಬಾಹ್ಯಾಕಾಶ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಸಾಧನೆ ಮಾಡಿದ್ದೇವೆ. ರೈತರ ಖಾತೆಗೆ 2,000 ರೂಪಾಯಿ ಹಣ ಹಾಕುವುದರಿಂದ ಹಿಡಿದು ಸ್ವಚ್ಛ ಭಾರತ್ 11.25 ಕೋಟಿ ಶೌಚಾಲಯ ಕಟ್ಟಲಿಕ್ಕೆ ಮೋದಿಜಿನೇ ಬರಬೇಕಾಯಿತು. ನಿಮಗೆ ಹೇಳಲಿಕ್ಕೆ ಏನು ಬಿಟ್ಟಿಲ್ಲ. ಕಾಂಗ್ರೆಸ್ಸಿನವರಿಗೆ, JDSನವರಿಗೆ ನೀವು ನಾನು ಹೇಳ್ದಲ್ಲ, ಇದನ್ನು ಓದ್ಕೊಳ್ಳಿಕ್ಕೆ ಇನ್ನು 1.5 ವರ್ಷ ಚುನಾವಣೆ ಉಂಟು. ಇದೆಲ್ಲ ಚಂದ ಓದ್ಕೊಂಡು ಪರೀಕ್ಷೆಗೆ ರೆಡಿ ಆಗುವಾಗ ಸಾಕಾಗ್ತದೆ ಟೈಮು. ಹಾಗಾಗಿ ಜನ ನಿಮ್ಮ ಜೊತೆ ನಿಲ್ಲೋದಿಲ್ಲ. ಅದನ್ನು ಸ್ವಲ್ಪ ಗಮನಿಸಬೇಕಾಗ್ತದೆ ಅಂಥೇಳಿ. ಬಂಧುಗಳೇ, ನಮ್ಮ ದೇಶದಲ್ಲಿ ಮಹತ್ವದ ಹೆಜ್ಜೆಗಳನ್ನು ಏನೇನು ಇಟ್ಟಿದ್ದಾರೆ, ಸುಮ್ಮನೆ ನಿಮಗೊಂದಿಷ್ಟು ಪಾಯಿಂಟ್ಸ್ ಕೊಡಬೇಕು. ಹಿರಿಯರಿಗೆ 1 ಹುದ್ದೆ 1 ಪೆನ್ಷನ್, 1 ರ್ಯಾಂಕ್ 1 ಪೆನ್ಷನ್ ಯಾರು ಮಾಡಿದ್ದು? ಎಷ್ಟು ದಿನಗಳ ಬೇಡಿಕೆ ಆಗಿತ್ತು? ಆರ್ಮಿಯಲ್ಲಿ ಅದೇ ಕೇಳ್ತಾ ಇದ್ದದ್ದಲ್ಲ. ಮೋದಿಜಿ ಮಾಡಾಗಿದೆ, ಅದನ್ನು ನಮ್ಮ ಸರ್ಕಾರ ಮಾಡಾಗಿದೆ. 7ನೇ ವೇತನ ಆಯೋಗ ಮಾಡಾಗಿದೆ. ನಾವು ರೈತರ ಉತ್ಪನ್ನಗಳಿಗೆ ಕನಿಷ್ಠ MSP ಅಂತ ಅಲ್ಲಿ ಕೂರಿಸಿದ್ದಲ್ಲ ರೈತನನ್ನು. ಅವರಿಗೆಲ್ಲ ಪಾಪ ಬೇಡದ್ದು ಹೇಳಿ ಕೂರಿಸಿದ್ದಾರೆ. ಕನಿಷ್ಠ ಬೆಂಬಲ ಬೆಲೆ ಕೊಟ್ಟಿದ್ದೆ ನಾವು, ಮತ್ತೆ ಅದನ್ನು ತೆಗಿತಿಲ್ಲ ಹೇಳಿದ್ದೇವೆ. ಅದು ಮಾಡಾಗಿದೆ. ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಮತ್ತು ಸಣ್ಣ ಮತ್ತು ಅತಿ ಸಣ್ಣ ಉದ್ಯಮಗಳಿಗೆ 1 ಕೋಟಿವರೆಗೆ ಸಾಲ ಕೊಡ್ತಾ ಇದ್ದೇವೆ. ಇವ್ರು ಮಾಡಿದ್ರಾ? ಉದ್ಯೋಗ ಸಣ್ಣ ಉದ್ದಿಮೆ ಆದರೆ ಉದ್ಯೋಗ ಬರೋದಿಲ್ವಾ? ಎಲ್ಲ ಬ್ಯಾಂಕಿನಲ್ಲಿಯೇ ಉದ್ಯೋಗ ಆಗ್ತದಾ? ಪರೋಕ್ಷ ಉದ್ಯೋಗ, ಪ್ರತ್ಯಕ್ಷ ಉದ್ಯೋಗ. ಒಬ್ಬ ಸಹೋದರ ಒಂದು ಪುಟ್ಟ ಯೂನಿಟ್ ಮಾಡಿದ್ರೆ 20 ಜನರಿಗೆ ಉದ್ಯೋಗ ಕೊಡೋದಿಲ್ವಾ? ಟೆಕ್ನಾಲಜಿ, ಮೊದಲು ಟೈಪ್ ರೈಟ್ರಲ್ಲಿ ಮಾಡ್ತಿದ್ವಪ್ಪ ತುಂಬ ಜನರಿಗೆ ಉದ್ಯೋಗ. ಇವತ್ತು ಕಂಪ್ಯೂಟರ್ ಬಂತು, ಪಟ ಪಟ ಪಟ. ಮುಂಚೆ ಟೆಕ್ನಾಲಜಿ ಇಲ್ಲದೆ ಒಂದು ಚಪ್ಪಲಿ ಬೇಕಾದರೆ ನಮ್ಮ ಚಮ್ಮಾರರು ಮಾಡ್ತಾ ಇದ್ವಿ. ಇವತ್ತು ಒಂದು ಪ್ರಿಂಟಿಂಗ್ ಮಿಷಿನ್ ಒಮ್ಮೆ ಹೊಡೆದ್ರೆ 1000 ಚಪ್ಪಲ್ ಡಮ ಡಮ ಬೀಳುತ್ತೆ. ಎಂತ ಮಾಡೋದು? ಟೆಕ್ನಾಲಜಿ ಬೇಕಾ ಬೇಡವಾ? ನಿರ್ಣಯ ಮಾಡೋಣ. ಬೇಕಾದರೆ ಇದು ಇರ್ತದೆ. ಅಭಿವೃದ್ಧಿಯ ಜೊತೆ ಇಂಥ ಸವಾಲುಗಳು ಬರ್ತದೆ. ಆದರೆ ಅದಕ್ಕೆ GST ಸ್ಲ್ಯಾಬ್ಸಲ್ಲಿ ಇಳಿಕೆ ಮಾಡಲಿಲ್ವಾ? ಹಾಗೆ ಸಣ್ಣ ಉದ್ಯಮಗಳಿಗೆ 40 ಲಕ್ಷಕ್ಕೆ ಹೆಚ್ಚಳ ಮಾಡಿದ್ದು ಬಂಡವಾಳವನ್ನು, ಅವರ ಹೂಡಿಕೆ ವ್ಯವಹಾರ ಮಿತಿಯನ್ನು GST ವ್ಯವಹಾರ ಮಿತಿ 40 ಲಕ್ಷಕ್ಕೆ ಹೆಚ್ಚಳ ಮಾಡಿದ್ದೇವೆ. ಕಪ್ಪು ಹಣ ಎಲ್ಲಿ ಬಂತು? ಕಪ್ಪು ಹಣ ಎಲ್ಲಿ ತಂದರು ಮೋದಿ? ತರಲಿಲ್ಲ. ನಿನ್ನ ಜೇಬಿಗೆ ಬರಲಿಲ್ಲ ಅಷ್ಟೇ. ಕಪ್ಪು ಹಣ ಇವತ್ತು 94,000 ಕೋಟಿಗೂ ಹೆಚ್ಚು ಕಪ್ಪು ಹಣವನ್ನು ನಾವು ಪತ್ತೆ ಮಾಡಿದ್ದೇವೆ. 94,000 ಕೋಟಿ. ಆಮೇಲೆ ಅಘೋಷಿತ ಆದಾಯ ಘೋಷಣೆ ಮಾಡಿಕೊಂಡಿರಲಿಲ್ಲ ಅಲ್ಲ, ಅದೆಷ್ಟು? 1.3 ಲಕ್ಷ ಕೋಟಿಗೂ ಹೆಚ್ಚು ಜನರು ಘೋಷಣೆ ಮಾಡಿಕೊಂಡ್ರು. ಏನಾಗಿತ್ತು ಅದು? ಕಪ್ಪು ಅಲ್ಲದೆ ಬಿಳಿಯಾಗಿತ್ತ ಮೊದಲು? ಸಂಖ್ಯೆ ಕೊಡ್ತಾ ಇರೋದು ನಾನು ಕೇಳುವವರಿಗೆ. ಆಮೇಲೆ NPA ಅನುತ್ಪಾದಿತ ಆಸ್ತಿ, ಅಡ ಇಡೋದು, ಬ್ಯಾಂಕೆಲ್ಲ ಲೂಟಿ ಆಗೋದು, ಅದನ್ನು ಮಾರಲಿಕ್ಕಿಲ್ಲ ಮತ್ತೆ ಇಟ್ಕೊಳ್ಳಿಕ್ಕಿಲ್ಲ. ಅದರಲ್ಲಿ 5.3 ಲಕ್ಷ ಕೋಟಿಗೂ ಅಧಿಕ ಅಂಥ ಆಸ್ತಿಗಳನ್ನು ವಿಲೇವಾರಿ ಮಾಡಿ ಬಿಸಾಡಿದ್ದೇವೆ. ರಕ್ಷಣಾ ಕ್ಷೇತ್ರಕ್ಕೆ ಹೆಚ್ಚುವರಿ ಉಳಿತಾಯ ಕೊಟ್ಟದ್ದು 1.92 ಲಕ್ಷ ಕೋಟಿಗೂ ಅಧಿಕ. ನೇರ ನಗದು ಸೌಕರ್ಯ ವರ್ಗಾವಣೆ DBT ಉಳಿತಾಯ 1.78 ಕೋಟಿಗೂ ಅಧಿಕ. ಹೂಡಿಕೆ ಹಿಂತೆಗೆದ ಉಳಿತಾಯ 2.8 ಕೋಟಿಗೂ ಅಧಿಕ. ಹಾಗೆ ಡೇಟಾ ನಮ್ಮ ಹತ್ರ ತುಂಬ ಒಳ್ಳೆಯ ಡೇಟಾ ಇದೆ. ರಕ್ಷಣೆಯಲ್ಲಿ ಡಿಫೆನ್ಸಲ್ಲಿ ಏನು ವ್ಯವಹಾರ ಮಾಡಿದೆವು ಅಂತ ಹೇಳಿದರೆ, ರಫೇಲ್ ಮಲ್ಟಿರೋರ್ ಫೈಟರ್ಸ್. ರಫೇಲ್ ಸೌಂಡ್ ಕೇಳಿದ ಮೇಲೆ ಈಗ ಚೈನಾ ಎಲ್ಲಿ ಉಂಟು? ಪಾಕಿಸ್ತಾನ ಮತ್ತು ಚೈನಾ ಒಟ್ಟೊಟ್ಟಾಗಿ ಬಂದದ್ದಲ್ವಾ? ಭಾರತವನ್ನು
ಲಗಾಡಿಸಿ ಬಿಡ್ಬೋದು ಅಂಥೇಳಿ ನಾವು ಸುಮ್ಮನೆ ಕೂರಲಿಲ್ಲ. ಭಾರತದ ರಕ್ಷಣೆಗೆ ಬೇಕಾದ ಎಲ್ಲ ಯುದ್ಧ ವಿಮಾನಗಳನ್ನು ಖರೀದಿ ಮಾಡಿದೆವು. ಅವರು ಬೊಬ್ಬೆ ಹೊಡಿಲಿ, ಇಂಚು ಜಾಗ ಬಿಟ್ಟಿಲ್ಲ ಅಲ್ಲ. ಹಾಗೆಯೇ ನಮ್ಮ ನ್ಯೂಕ್ಲಿಯರ್ ಹರಿಹಂತ್ ಕ್ಲಾಸ್ ಅಂತ ಸಬ್ಮೆರೀನ್ಸ್ ಇರ್ಬೋದು, ಅಪಾಚೆ ಚಿನೂಕ್ ಅಂತ ಹೆಲಿಕಾಪ್ಟರ್ಸ್ ಇರ್ಬೋದು, 17A ಫ್ರಿಗೇಟ್ಸ್ ಅಂತ ಯೋಜನೆ, S-14 ಅಂತ, ಇವೆಲ್ಲವೂ ರಕ್ಷಣಾ ಇಲಾಖೆಗೆ ಬೇಕಾದಂಥ ಅನೇಕ ಮತ್ತು ಅಸಾಲ್ಟ್ ರೈಫಲ್ಸು ಇವೆಲ್ಲ ಕೂಡ ತುಂಬ ದೊಡ್ಡ ಪ್ರಮಾಣದಲ್ಲಿ ರಕ್ಷಣಾ ಇಲಾಖೆಯಲ್ಲಿ ನಾವು ಸದೃಢಗೊಳಿಸಿದ್ದೇವೆ. 56 ಇಂಚಿನ ಮೋದಿ ಎದೆ, 56 ಇಂಚಲ್ಲ ಎಂತ ಮಾಡಿದ್ರು ಅಂತ ಕೇಳ್ತಾರೆ. ಅದು 56 ಉಂಟು. ನಾನು 56 ಹೇಳಿದರೆ ಅಣ್ಣ ಕೊಟ್ಟಿರುವ ಸಮಯ ಎಲ್ಲ ನನಗೆ ಹೋಗ್ತದೆ, 56 ಹೇಳೋದಿಲ್ಲ. ಬರ್ಮಾ ದೇಶ ಉಂಟಲ್ಲ, ಮ್ಯಾನ್ಮಾರ್ ಮೇಲೆ ಸ್ಟ್ರೈಕ್ ಮಾಡಿತ್ತು ಭಾರತ. ಅಲ್ಲಿ ಯಾರಿಗೆ ಆಶ್ರಯ ಕೊಡ್ತಾ ಇದ್ರು ಭಾರತ ವಿರೋಧಿಗಳಿಗೆ, ಅದಕ್ಕೆ ಕಾರ್ಯಾಚರಣೆ ಆಯಿತು. ಸರ್ಜಿಕಲ್ ಕಾರ್ಯಾಚರಣೆ ನಾನು ಹೇಳಲಿಕ್ಕಿಲ್ಲ. ಬಾಗಲಕೋಟೆ ಎಂಥದ್ದು ಪಠಾನ್ಕೋಟ್ ಮೇಲೆ ಮಾಡಿದ್ದು, ಮತ್ತು ನಾವು ಊರಿಯಲ್ಲಿ, ಇವೆಲ್ಲವೂ ಸರ್ಜಿಕಲ್ ಸ್ಟ್ರೈಕ್ಗಳನ್ನು ಪಿಕ್ಚರೇ ಬಂದಿದೆ, ಅದು ತಮಗೆ ಗೊತ್ತಿದೆ. ಬಾಲಾಕೋಟ್ ವಿಮಾನ ಕಾರ್ಯಾಚರಣೆ. ಜಮಾತ್ ಇ ಇಸ್ಲಾಮನ್ನು ನಿಷೇಧ ಮಾಡಿದೆ ನಮ್ಮ ಸರ್ಕಾರ. ಜಮಾತ್ ಇ ಇಸ್ಲಾಮಿ ಯಾವ ಉಗ್ರಗಾಮಿಗಳಿಗೆ ತರಬೇತಿ ಕೊಡ್ತಾರೆ, ಆಶ್ರಯ ಕೊಡ್ತಾರೆ, ಅದನ್ನು ನಿಷೇಧ ಮಾಡಿದೆ. ನಿರ್ಣಾಯಕ ಕ್ರಮವನ್ನು ತಗೊಂಡಿದೆ. ಡೋಕ್ಲಾಮ್ನಲ್ಲಿ ಸೇನೆ ಹಿಂತೆಗೆತ. ಡೋಕ್ಲಾಮ್ನಲ್ಲಿ ಚೀನಾಗೆ ಕಣ್ಣಲ್ಲಿ ಕಣ್ಣಿಟ್ಟು ಎದೆಗೆ ಎದೆಯೊಡ್ಡಿ ಅವರನ್ನು ಹಿಂದೆ ಪುಷ್ ಮಾಡುವಂಥ ಧೈರ್ಯದ ಸೇನೆ ನಮ್ಮ ಬಳಿ ಉಂಟು. ಅವರನ್ನು ಹೆದರಿಸ್ತಾ ಇದ್ದೇವೆ. JKLF ಜಮ್ಮು ಕಾಶ್ಮೀರ್ ಲಿಬರೇಷನ್ ಫ್ರಂಟ್ ಅಂತ ಏನಿತ್ತು, ಪಾಕಿಸ್ತಾನದ ಉಗ್ರಗಾಮಿಗಳಿಗೆ ಸಪೋರ್ಟ್ ಮಾಡುವಂಥದ್ದು ನಮ್ಮಲ್ಲಿ ಏನಿತ್ತು ಅದನ್ನು ನಿಷೇಧ ಮಾಡಿದ್ದೇವೆ. ಪಾಕ್ ಬಾಂಗ್ಲಾದೇಶದ ಜೊತೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಎಲ್ಲ ಗಡಿಯನ್ನು ಭದ್ರ ಮಾಡಿದ್ದೇವೆ. ಆಮೇಲೆ ಯಾವುದಾದ್ರೂ ಭಯೋತ್ಪಾದಕ ದಾಳಿ ನಡೆದಿದೆಯಾ ನಾಗರಿಕರ ಮೇಲೆ ಹೇಳಿ? BJP ಸರ್ಕಾರ ಬಂದ ಮೇಲೆ ಸಣ್ಣ ಸಣ್ಣ ವಿಚಾರಕ್ಕೆ ಆಯ್ತು ಮರಯ್ಯ, ಅದೆಲ್ಲ ಬಿಡು, ಆಮೇಲೆ ಮಾತಾಡೋಣ. BJP ಸರ್ಕಾರ ಬಂದ ಮೇಲೆ ಯಾವುದಾದ್ರೂ ಭಯೋತ್ಪಾದಕ ದಾಳಿ ನಡೆದಿದೆಯಾ? ಇಲ್ಲ ಅಲ್ಲ. ನಿಮಗೆ ತಾಲಿಬಾನಿ ಅಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಇಲ್ಲಿ RSSನವ್ರು ತಾಲಿಬಾನಿಗಳು, BJPಯವ್ರು ತಾಲಿಬಾನಿಗಳು. ತಾಲಿಬಾನ್ ಅಂತ ಹೋಗಿ ನೋಡಿದ್ರೆ ಗೊತ್ತಾಗ್ತದೆ ತಾಲಿಬಾನಿ ಏನಂತ. ಓದ್ಕೊಂಡ್ರೆ ಗೊತ್ತಾಗೋದಿಲ್ಲ, ಅಲ್ಲಿ ಹೋಗಿ ಬಂದರೆ ಗೊತ್ತಾಗ್ತದೆ. ಇಲ್ಲಿ ಫ್ರೀ ಅಲ್ಲ, ಮಾತು ಫ್ರೀ, ಓಡಾಟ ಫ್ರೀ, ಎಲ್ಲ ಫ್ರೀ, ಏನು ಕೇಳುವಾಗಿಲ್ಲ. ಎಂತ ಹಿಡ್ಕೊಂಡೋದ್ರು ಅವ್ನು ಕೇಳುವಾಗಿಲ್ಲ. ಬಂದೂಕು ಯಾಕೆ ಇಟ್ಟಿದ್ಯಾ ಕೇಳುವಾಗಿಲ್ಲ. ಬಾಂಬ್ ಯಾಕಿದೆ ಕೇಳುವಾಗಿಲ್ಲ. ಯಾಕಂದರೆ ಡೆಮೋಕ್ರಸಿ, ತುಂಬ ಡೆಮೋಕ್ರಸಿ. ಚೀನಾದಲ್ಲಿ ಹೋಗಿ ಕೇಳಲಿ, ಚೀನಾದಲ್ಲಿ ಹೋಗಿ ಮಾತಾಡಲಿ, ಮಾತಿಗೆ ಇಲ್ಲಿ ಒಂದು ಹಾಕ್ಬಿಡ್ತಾರೆ. ಚೀನಾದಲ್ಲಿ ಮಾತಾಡಲಿಕ್ಕೆ ಇದೆಯಾ? ತಾಲಿಬಾನಿಗಳ ಎದುರು ಮಾತಾಡಲಿಕ್ಕಿದೆಯಾ? ನೋಡಿ, ಆ ಹೆಣ್ಣು ಮಕ್ಕಳು ತಾಯಂದಿರು ಈಚೆ ಬಂದಿದ್ದಾರೆ, ಜೀವ ಒಂದೇ ಸಲ ಹೋಗೋದು. ಪಂಜ್ಶೇರ್ ಹೇಳಿದೆ ನಾನು, ಭಾರತದ ಸಪೋರ್ಟ್. ಅವರು ಹೇಳಿದರು ನಮಗೆ ಆ ರಾಕ್ಷಸರನ್ನು ಫೈಟ್ ಮಾಡಬೇಕು, ಪಾಕಿಸ್ತಾನದ ಸೈನ್ಯ ಅವರಿಗೆ ಸಪೋರ್ಟ್ ಉಂಟು ತಾಲಿಬಾನಿಗಳಿಗೆ, ನಾವು ಅವರನ್ನು ಫೈಟ್ ಮಾಡ್ತೇವೆ ಅಂತ ಹೇಳಿದಾಗ, ಭಾರತದ ಅಧಿಕಾರಿಗಳ ಜೊತೆ ಕೇಳಿದಾಗ ಅದು ಎಂಥದ್ದು ಒಂದು ಸಣ್ಣ ಅವರಿಗೆ ವೈದ್ಯಕೀಯ ಸೇವೆ ಅಂಥದ್ದಿಂಥದ್ದೆಲ್ಲ ಸಣ್ಣ ಪುಟ್ಟದ್ದು ಕೊಟ್ಟದ್ದು ತಾಜಿಕಿಸ್ತಾನದ ಮೂಲಕ ಅವರು ಮಾಡಿದ್ದು. ಅವರು ಹೇಡಿಗಳು ಹೇಗೆ ಕೊಲ್ದ್ರು? ಮಸೂದನ್ನು ಇಂಟರ್ವ್ಯೂ ಮಾಡುವ ನೆಪದಲ್ಲಿ ಪತ್ರಕರ್ತರ ವೇಷದಲ್ಲಿ ಹೋಗಿ ಕ್ಯಾಮರಾದಲ್ಲಿ ಬಾಂಬ್ ಬಿಟ್ಟು ಉಡಾಯಿಸಿದ್ರು. ಅಂಥ ರಣಹೇಡಿಗಳು ಅವರು, ನೇರ ಫೈಟ್ ಮಾಡೋದಿಲ್ಲ. ಇವತ್ತು ಅವರ ಮಗ ಯಾರು ಮಸೂದಿಗೆ ಟ್ರಾನ್ಸ್ಲೇಟರ್ ಆಗಿದ್ರು, ಅಬು ಸಲೇಮ್, ಆತ ವೈಸ್ ಪ್ರೆಸಿಡೆಂಟ್ ಆದರು. ತಾಲಿಬಾನಿ ಸರ್ಕಾರ, ಮೊದಲು ತಾಲಿಬಾನಿ ಬರುವ ಮುನ್ನ ಇದ್ದ ಸರ್ಕಾರ, ಗನಿ ಓಡೋದಲ್ಲ ಅಲ್ಲಿ, ಅವರು ತಂದೆಗೆ ಟ್ರಾನ್ಸ್ಲೇಟರ್ ಆಗಿದ್ರು. ಇವತ್ತು ಮಗನಿಗೆ ಸಾಥ್ ಕೊಡ್ತಾ ಇದ್ದಾರೆ. ಅವರ ಅಣ್ಣನನ್ನು ತುಂಬ ಬರ್ಬರವಾಗಿ ಕೊಂದರು. ಇವತ್ತು ಅವರ ಮಗ ಸಾಯೋದು ಒಂದೇ ದಿನ, ಆದರೆ ನಾವು ಯಾವತ್ತೂ ಕೂಡ ದೇಶಕ್ಕಾಗಿ ಹೋರಾಡಿ ಸಾಯ್ತೇವೆ ಅಂತೇಳಿ ಆಫ್ಘಾನಿಸ್ತಾನದಲ್ಲಿ ಉಂಟು. ಭಾರತ ಇನ್ವೆಸ್ಟ್ ಮಾಡಿರುವ ಗುಡ್ ವಿಲ್ ಇದೆ ಅಲ್ಲ, ಪಾಕಿಸ್ತಾನವನ್ನು ಅವ್ರು ನೋಡ್ಕೊಳ್ತಾರೆ. ನಾವು ಯಾವಾಗಲೂ ನೋಡ್ಕೊಳ್ತೇವೆ, ನಮ್ಮ ಗಡಿಯಲ್ಲಿರುವ ಸೈನಿಕರು ನೋಡ್ಕೊಳ್ತಾರೆ. ಅವರು ಅಲ್ಲಿ ನೋಡ್ಕೊಳ್ಳೋದ್ರಿಂದಲೇ ನಾವೆಲ್ಲ ಇಲ್ಲಿ ನೆಮ್ಮದಿಯಾಗಿ ಬದುಕ್ತಿರೋದು. ಅದಕ್ಕೆ ಯಾರಾದರೂ ಸೈನಿಕರ ಬಗ್ಗೆ ಮಾತನಾಡಿದರೆ, ಮೋದಿ ಬಗ್ಗೆ ಮಾತನಾಡಿದರೆ ಸರಿ ಉತ್ತರ, ಮುಖಕ್ಕೆ ಉತ್ತರ ಕೊಡಬೇಕು ಅಂತ ಹೇಳ್ತೇನೆ. ಬಂಧುಗಳ, ಕಪ್ಪು ಹಣ ಸ್ವಿಸ್ ಬ್ಯಾಂಕಲ್ಲಿ ಇವತ್ತು ಠೇವಣಿ ಎಷ್ಟು ಕಡಿಮೆ ಆಗಿದೆ ಗೊತ್ತಾ? ಬ್ಲ್ಯಾಕ್ ಮನಿಯಲ್ಲಿ ನಮಗೆ ನಿಮಗೆ ಹೇಳಿ ಇಡ್ತಾರಾ? ಅದನ್ನು ಬ್ಲ್ಯಾಕ್ ಮನಿ ಅಂತ ಕರೀತಾರಾ? ಕದ್ದು ಇಡೋದಲ್ವಾ? ಇನ್ನು ಯಾವುದೋ ಪೇಪರ್ಸ್ ಎಲ್ಲ ಬಂದಿದೆ, ಇವಾಗ ಇನ್ನೊಂದಷ್ಟು ಪೇಪರ್ಸ್ ಬಂದಿದೆ, ಯಾರ್ಯಾರು ದುಡ್ಡು ಇಟ್ಟಿದ್ದಾರೆ ಅದು ಸಹ ಈಚೆ ಬರಲಿ. 91% ಕುಸಿದಿದೆ ಠೇವಣಿ ಸ್ವಿಸ್ ಬ್ಯಾಂಕಲ್ಲಿ. 91% ಕುಸಿದಿದೆ. 9% ಅಂದರೆ ಅದು ಭಾರತ ತೆಗೆದುಕೊಂಡಂಥ ಒಂದು ದೃಢ ನಿರ್ಧಾರ ಅಂಥೇಳಿ.
ಇದು ಅಂಕಿ ಸಂಖ್ಯೆ ನಾನು ಕೊಡ್ತಾ ಇರ್ತಕ್ಕಂಥದ್ದು. ಹಾಗೆಯೇ ಹಣಕಾಸು ಸುಧಾರಣೆಗಳಲ್ಲಿ ದೊಡ್ಡದು ಹೇಳ್ತೇನೆ. ಆಧಾರ್ ತಂದ ಮೇಲೆ ಮೋಸ ಮಾಡಲಿಕ್ಕಿಲ್ಲ. ಒಂದು ಆಧಾರ್ ಕಾರ್ಡ್ ಒತ್ತಿದ್ರೆ ಎಲ್ಲೆಲ್ಲಿ ಬ್ಯಾಂಕಲ್ಲಿ ವ್ಯವಹಾರ ಉಂಟು, ಏನೇನುಂಟು ಎಲ್ಲ ಬರ್ತದೆ. ಎಲ್ಲದಕ್ಕೂ ಒಂದು ಕ್ರಮಬದ್ಧ ಮಾಡಿದ್ದೇವೆ. ನೋಟು ಅಮಾನ್ಯೀಕರಣ, ದೊಡ್ಡ ನೋಟನ್ನೆಲ್ಲ ತೆಗೆದ ಮೇಲೆ ಚಿಕ್ಕವರ ಹಣಕ್ಕೆ ಬೆಲೆ ಬಂದಿದೆ. ದೊಡ್ಡ ನೇಟ್ ಎದುರುಗಡೆ ನಮ್ಮ ಚಿಕ್ಕದ ನೋಟು ಅದಿರಲಿಲ್ಲ. ಹಾಗೆ GST ಬಂದ ಮೇಲೆ ಒಂದು ಆರೋಗ್ಯಕರವಾದಂಥ ತೆರಿಗೆ ಪದ್ಧತಿ ಬಂದಿದ್ದರಿಂದ ಭಾರತದ ಆರ್ಥಿಕತೆ ಸದೃಢ. ದೇಶ ಮುಂದೆ ನಡೆಸಬೇಕಲ್ಲ, ವ್ಯಾಕ್ಸಿನ್ ಫ್ರೀ ಕೊಡಬೇಕು, ಆಸ್ಪತ್ರೆ ಕಟ್ಟಬೇಕು, ಎಲ್ಲವೂ ಉಚಿತ ಬೇಕು. ದೇಶಕ್ಕೆ ಹಣ ಎಲ್ಲಿಂದ ಬರ್ತದೆ? ಒಂದು ಸುಧಾರಣೆ ತಂದಿರಿಂದ ಅದೆಲ್ಲ ಕೂಡ ಆಗಿದೆ. ಹಾಗೆ ಅನೇಕ ಸುದೀರ್ಘವಾಗಿ ಏನೇನು ಬಾಕಿ ಇತ್ತು ಅದೆಲ್ಲ. ತ್ರಿವಳಿ ತಲಾಕ್ ನನಗೆ ಆಶ್ಚರ್ಯಪ್ಪ. ತ್ರಿವಳಿ ತಲಾಕ್ ಮಾಡಬೇಕಾಗಿದ್ದವರು ಆ ಓಟನ್ನೇ ಬ್ಯಾಂಕ್ ಮಾಡ್ಕೊಂಡಿರುವವರು. ಯಾರು ಮಾಡಬೇಕಾಗಿತ್ತು ಅಕ್ಕ? ಅವರಿಗೆ ತಾಯಿ ಅಲ್ವಾ? ಅವರು ಮುಸಲ್ಮಾನರಾಗಲಿ ಇನ್ನೊಬ್ಬರಾಗ್ಲಿಪ್ಪ. ಈಗ ನಾವು ಹಿಂದೂಗಳು, ನಮ್ಮ ಮಗಳಿಗೆ ಜೀವನ ಹಾಳಾದರೆ ಒಬ್ಬ ತಂದೆಗೆ, ತಾಯಿಗೆ, ಅಣ್ಣನಿಗೆ ನೋವಾಗೋದಿಲ್ವಾ? ನಿಮ್ಮ ಮಗಳಿಗೆ ಯಾವನೋ ಒಬ್ಬ ಮದುವೆ ಮಾಡ್ಕೊಂಡು ಹೋಗಿ ಮೋಸ ಮಾಡಿ 4 ಮದುವೆ ಆಗಿ 10 ಮಕ್ಕಳನ್ನು ಹುಟ್ಟಿಸಿ ನಿಮ್ಮ ಮನೆಯ ಮೇಲೆ ತಂದು ಬಿಸಾಡಿದರೆ ಒಬ್ಬ ತಂದೆ ತಾಯಿಯಾಗಿ ನೋವಾಗೋದಿಲ್ವಾ? ಏನು ನೋವೇನು ಇವರಿಗೆ? ತ್ರಿವಳಿ ತಲಾಕ್ ಮಾಡಿದ್ರಿಂದ ಇವರಿಗೆ ನೋವು ಯಾಕೆ? ಆ ಮುಸಲ್ಮಾನ ಹೆಣ್ಣು ಮಕ್ಕಳು ಖುಷಿಯಿಂದಿದ್ದಾರೆ. ಉತ್ತರ ಪ್ರದೇಶದಲ್ಲಿ ನೀವು ನೋಡಬೇಕು, ಯೋಗಿಯವರನ್ನ ಮುಸಲ್ಮಾನ ಹೆಣ್ಣು ಮಕ್ಕಳು ದೇವರ ಹಾಗೆ ನೋಡ್ತಾರೆ. ಇವರು ಅನುಭವಿಸಿದ್ರೆ ಗೊತ್ತಾಗ್ತದೆ. ಅವಳು ಡಾಕ್ಟರ್ ಆದರೂ ಅವಳು ನೋಡಿದ್ರಲ್ಲ ತಾಲಿಬಾನಿಗೆ, ನೀನಿರೋದು ಬರೀ ಜನ್ಮ ಕೊಡೋದಕ್ಕೆ ಮಾತ್ರ, ನೀನು ಒಂದು ಮಿಷಿನ್. ಅದಕ್ಕೆ ನಾನು ಹೇಳಿದೆ, ಅಲ್ಲಿ ನಮ್ಮ ಪತ್ರಕರ್ತ ಮಿತ್ರರ ಜೊತೆ ಮಾತನಾಡ್ತಾ ಹೇಳಿದೆ, ಅವನಿಗೆ ಹೇಳಿ, ಆ ಬಂದೂಕ್ ಇಟ್ಕೊಂಡಿದ್ದಾನಲ್ಲ ರಕ್ಕಸ, ಅವನಿಗೆ ಹೇಳಿ ಆ ರಕ್ಕಸನಿಗೆ ಜನ್ಮ ಕೊಟ್ಟಿದ್ದು ಕೂಡ ಅದೇ ಗರ್ಭ ಅಂತ ಹೇಳಿ ಅಂತ. ಅದೇ ಗರ್ಭದಲ್ಲಿ ಅಲ್ವಾ ಅವನು ಜನ್ಮ ತಳೆದದ್ದು ಆ ರಕ್ಕಸ. ಅವಳು ಮನಸ್ಸು ಮಾಡಿದ್ರೆ ಗರ್ಭದಲ್ಲಿ ಅದನ್ನ ಈಚುಕಿ ಬಿಸಾಡೋದಕ್ಕೆ ಸಾಧ್ಯ ಇಲ್ವಾ? ಒಬ್ಬ ತಾಯಿಗೆ ಜನ್ಮವೇ ಕೊಡೋದಿಲ್ಲ ಅಂತ ಒಂದು ತೀರ್ಮಾನ ತೆಗೆದುಕೊಂಡ್ರೆ ಹೆಣ್ಣು ಕುಲ ಎಂತ ಮಾಡ್ತಾರೆ ಇವರು ಅಂತ ಹೇಳಿ. ಇವತ್ತು ಅಂತ ಒಂದು ಧೈರ್ಯವನ್ನ ಅಲ್ಲಿನ ಹೆಣ್ಮಕ್ಳು ತೋರಿಸ್ತಾ ಇದ್ದಾರೆ. ಅದರ ಮೇಲೆ ಭಾರತದಲ್ಲಿ ತ್ರಿವಳಿ ತಲಾಖನ್ನು ನಿಷೇಧ ಮಾಡಿದಂಥದ್ದು ಪಾಕಿಸ್ತಾನ ಮತ್ತು ಬೇರೆ ಮುಸಲ್ಮಾನ ದೇಶಗಳಲ್ಲಿ ಪ್ರಭಾವ ಬೀರಿದೆ. ಅದು ನಿಮಗೆ ಗೊತ್ತಿರಲಿ, ಅವರು ಹೇಳೋದಿಲ್ಲ, ಅದನ್ನ ನಿಮಗೆ ಗೊತ್ತಿರಲಿ. ಬಂಧುಗಳೇ, ಮುಸಲ್ಮಾನ ವಿರೋಧಿ ಅಂತ ಹೇಳ್ತಾರಲ್ಲ, ನಿಮಗೆ ಗೊತ್ತಿದೆಯಾ? ಕಾಂಗ್ರೆಸ್ಸಿನ ಯಾವ ಪ್ರಧಾನಿಗಳಿಗೆ ಮುಸಲ್ಮಾನ ರಾಷ್ಟ್ರಗಳಲ್ಲಿ ಅಷ್ಟು ದೊಡ್ಡ ಪ್ರಶಸ್ತಿಗಳು ಸಿಕ್ಕಿಲ್ಲ. ಮೋದಿಜಿಗೆ, ನಮ್ಮ ಪ್ರಧಾನಿಗಳಿಗೆ ಎಷ್ಟೊಂದು ಮಧ್ಯಪ್ರಾಚ್ಯ ದೇಶಗಳಲ್ಲಿ ತುಂಬ ಪ್ರಶಸ್ತಿ, ಅವರ ಅತ್ಯುನ್ನತ ಪ್ರಶಸ್ತಿಗಳು, 5-6 ದೇಶಗಳು ಅವರ ಅತ್ಯುನ್ನತ ಪ್ರಶಸ್ತಿಗಳನ್ನು ನಮ್ಮ ಪ್ರಧಾನಿಗಳಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಭಾರತ ಇವತ್ತು ನಿಜವಾಗಿಯೂ ಅತ್ಯುತ್ತಮವಾದಂಥ ಅಂತಾರಾಷ್ಟ್ರೀಯ ಒಂದು ಸಂಬಂಧಗಳಲ್ಲಿ ಗೆಲುವನ್ನು ಸಾಧಿಸಿದೆ. ಮತ್ತು ಆ ಭಯೋತ್ಪಾದನೆ ವಿರುದ್ಧ ಫೈಟ್ ಮಾಡಲಿಕ್ಕೆ ಮುಸ್ಲಿಂ ದೇಶಗಳನ್ನೇ ಮನಸ್ಸನ್ನು ಗೆದ್ದಿದೆ ಭಾರತ. ಮೋದಿಜಿಯವರ ಒಂದು ವೈಯಕ್ತಿಕ ವರ್ಚಸ್ಸು ಮತ್ತು ಕಾರ್ಯವಿಧಾನ ಅಂತೇಳಿ ನಾವು ಹೇಳಬೇಕಾಗ್ತದೆ. ಹೀಗೆ ಜಮ್ಮು ಕಾಶ್ಮೀರ ತುಂಬ ವರ್ಷ ಅವರು ಬಂದು ಮಂಗಳೂರಿನಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ಜಮ್ಮು ಕಾಶ್ಮೀರದವ್ರು ಬಂದು ಇಲ್ಲಿ ಜಾಗ ಕೊಂಡ್ಕೊಳ್ಬೋದು, ಕೃಷಿ ಮಾಡ್ಬೋದು, ಬಂಗಲೆ ಮಾಡ್ಬೋದು, ಬ್ಯಾಂಕ್ ಮಾಡ್ಬೋದು. ನಾವಲ್ಲಿ ಖರೀದಿ ಮಾಡೋಕ್ಕಾಗ್ತಿರ್ಲಿಲ್ಲ. ನಿಮಗೆ ಗೊತ್ತಿದೆ, ಆರ್ಟಿಕಲ್ 35A ವಿಧಿ ಏನುಂಟು, ಆರ್ಟಿಕಲ್ 370 ಅಂದರೆ ವಿಶೇಷ ಸ್ಥಾನಮಾನ. ಅಲ್ಲಿ ಪಾಕಿಸ್ತಾನದ ಪ್ರಜೆ ಬಂದು ಆ ಹುಡುಗಿಯನ್ನ ಮದುವೆ ಆದರೆ ಅವನಿಗೆ ಹಕ್ಕುಂಟು. ಆ ಹೆಣ್ಣು ಮಗಳು ಭಾರತದ ಒಬ್ಬ ಮುಸಲ್ಮಾನನನ್ನ, ಅಂದರೆ ಜಮ್ಮು ಕಾಶ್ಮೀರದಿಂದ ಬಿಟ್ಟು ಬೇರೆ ರಾಜ್ಯಗಳಲ್ಲಿ ಮದುವೆ ಆದರೆ ಅವರಿಗೆ ಹಕ್ಕಿರಲಿಲ್ಲ. ಇಂಥದ್ದನ್ನೆಲ್ಲ ಭಾರತದ ಪ್ರತಿಯೊಂದು ಭೂಮಿ ಸಮಾನ, ಅಲ್ಲಿ ಹೆಚ್ಚಿಲ್ಲ ಕಡಿಮೆ ಇಲ್ಲ. ನಾವು ಅಲ್ಲಿ ಹೋಗ್ಬೋದು, ಅವರು ಇಲ್ಲಿ ಬರ್ಬೋದು. ಭಾರತದ ಸಂವಿಧಾನವನ್ನು ಒಪ್ಕೊಂಡ್ಮೇಲೆ ಏಕರೂಪದ ಒಂದು ವಿಧಿವಿಧಾನ ಬೇಕು ಅನ್ನುವ ನಿಟ್ಟಿನಲ್ಲಿ ಅದನ್ನು ಮಾಡಿದ್ದೇವೆ. ಮತ್ತು ತಮಗೆ ಗೊತ್ತಿದೆ, ಮುಂದಿನ ದಿನಗಳಲ್ಲಿ ಇವತ್ತು ಹೇಗೆ ಉತ್ತರ ಪ್ರದೇಶ ಅಯೋಧ್ಯೆ ನಮ್ಮ ಶ್ರದ್ಧಾ ಬಿಂದು, ಶ್ರದ್ಧಾ ಕೇಂದ್ರ ಯಾವ ರೀತಿಯಾಗಿ ಒಂದು ಅಭಿವೃದ್ಧಿ ಆಗ್ತಾ ಇದೆ, ಪ್ರವಾಸೋದ್ಯಮಕ್ಕೆ ಅದು ಎಷ್ಟು ದೊಡ್ಡ ಕೊಡುಗೆ ಕೊಡುತ್ತೆ. ಅದಕ್ಕಿಂತ ಮಿಗಿಲಾಗಿ ಎಲ್ಲ ಭಾರತೀಯರಿಗೂ ಒಂದು ಆತ್ಮ ಸಾಕಾರವಾಗುವಂಥ ಒಂದು ಒಳ್ಳೆಯ ಕೆಲಸವನ್ನು ನಾವು ಮಾಡೋದಕ್ಕೆ ಸಾಧ್ಯ ಆಯಿತು.
ಇನ್ನು ಮೂಲಭೂತ ಸೌಕರ್ಯ ಏನು ಕೊಟ್ಟಿದ್ದಾರೆ ಮೋದಿ ಹೇಳಿದರೆ, ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ 61,828 ಕಿಲೋಮೀಟರ್ ನಮ್ಮ ವೇಗ, ವಿದ್ಯುತ್ ಸಾಮರ್ಥ್ಯ 133.60 ಗಿಗಾವ್ಯಾಟ್, ಗ್ರಾಮೀಣ ರಸ್ತೆ ನಿರ್ಮಾಣ 2.29 ಲಕ್ಷ ಕೋಟಿ ಕಿಲೋಮೀಟರ್, ರೈಲ್ವೆ ಹಳಿ ಡಬ್ಲಿಂಗ್ 1458 ಕಿಲೋಮೀಟರ್, ಒಂದು ವರ್ಷಕ್ಕೆ ಮಾಡ್ತಿರೋದು ಇದು. ರೈಲ್ವೆ ಸೇವೆ ಆರಂಭಿಸಿದ್ದು 871, ಉಡಾನ್ ಅಡಿ ಕಾರ್ಯಾಚರಣೆ ಮಾಡ್ತಿರ್ತಕ್ಕಂಥ 35 ವಿಮಾನ ನಿಲ್ದಾಣಗಳನ್ನು ನಾವು ಮಾಡಿದ್ದೇವೆ. ಭಾರತ್ ನೆಟ್ ನಡಿ 5.21 ಲಕ್ಷ ಕಿಲೋಮೀಟರ್ ಆಪ್ಟಿಕಲ್ ಫೈಬರ್ ಕೇಬಲ್ ಸಂಪರ್ಕ ಮಾಡಿದ್ದೇವೆ. 111 ರಾಷ್ಟ್ರೀಯ ಜಲ ಮಾರ್ಗಗಳನ್ನು ಅಭಿವೃದ್ಧಿ ಮಾಡಿದ್ದೇವೆ. ರೈತರಿಗೆ ಮಣ್ಣಿನ ಆರೋಗ್ಯ ಕಾರ್ಡ್ ಕೊಟ್ಟಿದ್ದೇವೆ, ಬೆಳೆ ವಿಮೆ ಕೊಟ್ಟಿದ್ದೇವೆ, ಕಹಿ ಬೇವು ಹಾಕಿದಂಥ ಯೂರಿಯಾ ಕೊಟ್ಟಿದ್ದೇವೆ, ಜನೌಷಧಿ ಕೇಂದ್ರ ಮಾಡಿದ್ದೇವೆ, ಪೇಮೆಂಟ್ ಪೋಸ್ಟಲ್ ಬ್ಯಾಂಕು, ಭೀಮಾ ಆ್ಯಪು, ಇ-ನ್ಯಾಮ್ ಪೋರ್ಟಲ್ ಇವೆಲ್ಲವನ್ನು ಕೂಡ, ಇಂದ್ರಧನುಷು ಈ ಎಲ್ಲವನ್ನು ಕೂಡ, ಪಾಸ್ಪೋರ್ಟ್ ಸೇವಾ ಇದರಿಂದ ಹಿಡಿದು ಪ್ರತಿಯೊಂದು ಟೆಕ್ನಾಲಜಿಯಲ್ಲಿ ಒಂದು ದೊಡ್ಡ ಪ್ರಮಾಣದ ಇದನ್ನು ಭಾರತ ಮಾಡಿದೆ. ಹಾಗಾಗಿ ಒಟ್ಟಾರೆಯಾಗಿ ಭಾರತದ ಒಳಗೆ ಮತ್ತು ಹೊರಗೆ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ, ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಭಾರತ ಯಾವ ನಿಟ್ಟಿನಲ್ಲಿ ಹೋಗಬೇಕು ಅನ್ನುವಂಥ ಒಂದು ಸ್ಪಷ್ಟವಾದ ಭದ್ರವಾದ ಅಡಿಪಾಯವನ್ನು ಮೋದಿಜಿ ಹಾಕಿದ್ದಾರೆ. ಕೇವಲ 7 ವರ್ಷ ಮಾತ್ರ ನಮಗೆ ಅವಕಾಶ ಸಿಕ್ಕಿರೋದು. ಮೊದಲ 5 ವರ್ಷ UPA ಸರ್ಕಾರ ಮಾಡಿದಂತಹ ಎಲ್ಲ ರಂಧ್ರಗಳನ್ನು ಮುಚ್ಚುವ ಕೆಲಸ, ಎಷ್ಟು ಸಾಲ ಡೀಸೆಲ್ ಪೆಟ್ರೋಲ್ ಹೇಳ್ತಾರೆ ಬಂಧುಗಳೇ, ಇವರು ಕೊಂಡಿದ್ದಂಥ ಎಲ್ಲ ಡೀಸೆಲ್ ಪೆಟ್ರೋಲ್ ಪೇಮೆಂಟ್ ಬಾಕಿ ಇತ್ತು. ಕೊನೆಗೆ ಅವರು ನಿಮಗೆ ಡೀಸೆಲ್ ಕೊಡೋದಿಲ್ಲ ಹೇಳಿದ್ರು, ಯಾಕಂದ್ರೆ ಪೇಮೆಂಟ್ ಆಗಿಲ್ಲ. ಆಯ್ಕೆ ಇದೆಯಾ? ಇದು ಕೊಡದೇ ಇದ್ರೆ ಅದು ಡೀಸೆಲ್ ಬರೋದಿಲ್ಲ. ತೈಲ ಬರದೇ ಇದ್ರೆ ಎಂತ ಮಾಡೋದು? ಹೇಳಲಿಕ್ಕೆ ಸುಲಭ, ತೆಗೆದಿಟ್ರೆ ಉಂಟಲ್ಲ, ಪೇಪರಲ್ಲಿ ಉಂಟು, ಹೇಳಲಿಕ್ಕೆಲ್ಲ ಏನಿಲ್ಲ. ನಿಮಗೆ ಉತ್ತರಗಳನ್ನೆಲ್ಲ ನಮಗೆ ಕೊಡಲಿಕ್ಕೆ ಶಕ್ತಿ ಇದೆ. ಆದ ಕಾರಣ ನಾನು ಹೇಳೋದಿಷ್ಟೇ, ಎಲ್ಲರಿಗೂ ಒಂದು ಪ್ರಾಯ ಇದೆ. ಮೋದಿಜಿ ಅಂತ ಒಬ್ಬ ಉತ್ತಮ ಪ್ರಧಾನಿ ನಮಗೆ ಸಿಕ್ಕಿರುವಾಗ ಅಂಥ 100 ಮೋದಿಜಿ ಅಂತ ವ್ಯಕ್ತಿತ್ವಗಳನ್ನು ಹುಟ್ಟು ಹಾಕಲಿಕ್ಕೆ ಪಕ್ಷವನ್ನು ಬಲಪಡಿಸುವ ಕೆಲಸ ನಾವು ಮಾಡಬೇಕು. ನಮ್ಮ ಜನಪ್ರತಿನಿಧಿಗಳು ಮಾಡುವಂತಹ ಉತ್ತಮ ಕೆಲಸಗಳನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡಬೇಕು. ಇಲ್ಲ ಹೇಳಿದರೆ ವಾಜಪೇಯಿಜಿ ಹೇಳಿದರು 14ನೇ ಇಸ್ವಿಯಲ್ಲಿ 2004ರ ಇಸ್ವಿಯಲ್ಲಿ ಎಲ್ಲವೂ ಚೆನ್ನಾಗಿತ್ತು, ಯಾಕೆ ಸೋತಿದ್ದು ಅಂತ ಹೇಳಿದಾಗ ನನ್ನ ಸರ್ಕಾರ ಅತ್ಯುತ್ತಮ ಕೆಲಸವನ್ನೇ ಮಾಡಿದ್ರು, ಅದನ್ನು ಜನರಿಗೆ ಮುಟ್ಟಿಸುವಲ್ಲಿ ನನ್ನ ಕಾರ್ಯಕರ್ತ ವಿಫಲ ಆದ ಅಂಥೇಳಿ ನೋವಿನ ಮಾತನ್ನು ಹೇಳಿದರು. ಅದು ಮರುಕಳಿಸಬಾರ್ದು. ಹಾಗಾಗಿ ಭಾರತ ಸರ್ಕಾರ ಮಾಡುವಂಥ ಎಲ್ಲ ಕೆಲಸಗಳನ್ನು ಕಾಲ ಕಾಲಕ್ಕೆ ಈ ರೀತಿ ಚಿಂತನ ಮಂಥನಗಳ ಮೂಲಕ ಅರ್ಥ ಮಾಡಿಕೊಂಡು, ಪಕ್ಷದ ಸಂಘಟನೆಯನ್ನು ಯಾವ ಸಂದರ್ಭದಲ್ಲಿಯೂ ನಿರ್ಲಕ್ಷ್ಯ ಮಾಡದೆ ಸಮಯವನ್ನು ತಾವೇನು ಕೊಡ್ತಾ ಇದ್ದೀರಿ, ವಿಶೇಷವಾಗಿ ಪಕ್ಷಕ್ಕೆ ಕೊಡುವ ಸಮಯ ಇದೆಯಲ್ಲ, ಕೇಳ್ಬೋದು ಏನುಂಟು, ನೀನೇನಾಯಿತು, ನೀವೇನು ಕೊಡೋದು ಬೇಡ. ನೀವು ಕೊಟ್ಟ ಕೊಡುಗೆಗೆ ಮೌಲ್ಯ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಬೇರೆ ಕೆಲಸಗಳು ಉಂಟು, ನಾವು ನೀವು ಯಾಕಿಲ್ಲಿದ್ದೇವೆ? ದೇಶಕ್ಕಾಗಿ, ನಮ್ಮ ನಾಯಕತ್ವ ಮಾಡಿರುವ ಒಳ್ಳೆಯ ಕೆಲಸಗಳನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನು ಸ್ಮರಣೆ ಮಾಡಲಿಕ್ಕಾಗಿ ಮೋದಿಜಿಯವರಿಗೆ ಭಗವಂತ ಒಳ್ಳೆಯ ಆರೋಗ್ಯ, ಒಳ್ಳೆಯ ಜೀವನ ಶೈಲಿ ಅವರು ಇಟ್ಕೊಂಡಿದ್ದಾರೆ. ನಾವು ನೋಡಿ ಕೆಲವನ್ನು ಹೇಳುವಾಗ ಹೆದರುವ ಅವಶ್ಯಕತೆ ಇಲ್ಲ. ಅವರು ಇಡೀ ಜೀವನವನ್ನು ಸಮರ್ಪಣೆ ಮಾಡಿಕೊಂಡ್ರು. ಅವರಿಗೆ ಸಂಸಾರ, ನನಗೆ ಸಂಸಾರ ಬೇಡ, ನನ್ನ ಜೀವನ ರಾಷ್ಟ್ರದ ಹಿತಕ್ಕಾಗಿ ಅಂತ ಸ್ಮರಣೆ ಮಾಡಿದರು. ಕೊನೆಯದಾಗಿ ಒಂದು ಉಲ್ಲೇಖವನ್ನು ಹೇಳಿ ನಾನು ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ನಮ್ಮ ಹಿರಿಯರು ಮಾಡಿದ್ದಾರೆ ಬಾಲ್ಯಾವಸ್ಥೆ, ಯೌವನಾವಸ್ಥೆ, ತಾರುಣ್ಯದ ಅವಸ್ಥೆ, ನಂತರ ಗೃಹಸ್ಥಾಶ್ರಮ, ನಂತರ ವನವಾಸಾಶ್ರಮ. ಅವತ್ತಿನ ಕಾಲ, ಪ್ರಾಚೀನ ಕಾಲದಲ್ಲಿ ಹಾಗಿತ್ತು. ನೀನು ಹುಟ್ಟಿದಾಗಿನಿಂದ ಸಾಯುವ ತನಕ ಸಂತೋಷ ಪಟ್ಟುಕೊಂಡು ಆನಂದ ಪಡುವುದೇ ಅಲ್ಲ ಜೀವನ. ಕಿಶೋರಾವಸ್ಥೆಯಲ್ಲಿ ಮಕ್ಕಳು ದಾರಿ ತಪ್ಪಬಾರದು. ಬಾಲ್ಯದಲ್ಲಿ ಮಕ್ಕಳಿಗೆ ಒಂದು ಸದೃಢವಾದ ವ್ಯಕ್ತಿತ್ವ ಕಟ್ಟಿಕೊಡಬೇಕಾದ್ರೆ ಶಿಕ್ಷಣದಲ್ಲಿ ಮೌಲ್ಯಗಳನ್ನು ಕೊಡಬೇಕು. ನ್ಯಾಷನಲ್ ನ್ಯೂ ಎಜುಕೇಷನ್ ಪಾಲಿಸಿ ಎಲ್ಲ ತಂದಿದ್ದಾರೆ. ಸಮಯಾವಕಾಶ ಕಡಿಮೆ ಇದೆ, ತುಂಬ ಯೋಜನೆ ಇವಾಗೆಲ್ಲ ತರ್ತಿರೋದು ಅದಕ್ಕಾಗಿಯೇ.
ಬೇಡದಲ್ಲೇ ಇರುವಂಥ ತುಂಬ ಹಳೆಯದು ಅರ್ಥರಹಿತವಾದದ್ದಂತೆಲ್ಲ ಕಿತ್ತು ಬಿಸಾಡಿ ಇವತ್ತು ಹೊಸ ಹೊಸ ಕ್ರಾಂತಿಯನ್ನು ಮಾಡ್ತಾ ಇದ್ದೇವೆ. ಪರಿಪೂರ್ಣ ವ್ಯಕ್ತಿತ್ವ ಮಾಡಲಿಕ್ಕೆ ಮಕ್ಕಳಿಗೆ ಉತ್ತಮ ಮೌಲ್ಯಗಳನ್ನುಳ್ಳ ನಿನ್ನ ದೇಶ ಏನು ಮಾರಾಯ, ನಿನ್ನ ದೇಶದಲ್ಲಿ ನದಿ ಉಂಟು, ಸಮುದ್ರ ಉಂಟು, ಆಕಾಶ ಉಂಟು, ನಿನ್ನ ದೇಶದಲ್ಲಿ ಸಂಸ್ಕೃತಿ ಉಂಟು, ನಿನ್ನ ದೇಶದಲ್ಲಿ ಕುಟುಂಬ ವ್ಯವಸ್ಥೆ ಉಂಟು. ಆ ಮಕ್ಕಳಿಗೆ ಗಟ್ಟಿ ಜೀವನ ಕಟ್ಟಿಕೊಡುವಂಥ ಬಾಲ್ಯಾವಸ್ಥೆಯನ್ನು ತಾಯಂದಿರು ಮೊಬೈಲಲ್ಲಿ ಮುಳುಗೋಗಬಾರ್ದು, ತಂದೆಯರು ಹೆಂಡತಿ ಮಕ್ಕಳನ್ನು ಬಿಟ್ಟು ಮೊಬೈಲಲ್ಲಿ ಮುಳುಗೋಗಬಾರ್ದು. ದೇಹ ಕುಳಿತಿರುತ್ತೆ ಸೋಫಾ ಮೇಲೆ, ಅವರಿಗೆ ಕೊಟ್ಟ ಕಾಫಿ ಸಹ ಸವಿಯೋದಿಲ್ಲ. ಒತ್ತಡದ ಜೀವನ, ಆರೋಗ್ಯ ಕೆಡೋದಿಕ್ಕೆ. ಕುಟುಂಬಕ್ಕೆ ಸಮಯ ಕೊಡಬೇಕು. ನೀವಿರುವಷ್ಟು ಸಮಯ ಇದ್ದಾಗ ಕುಟುಂಬಕ್ಕೆ ಸಮಯ ಕೊಡಬೇಕು, ಕ್ವಾಲಿಟಿ ಟೈಮನ್ನು ಕೊಡಬೇಕು. ನಂಬರ್ 2, ತಾರುಣ್ಯಾವಸ್ಥೆ. ಯುವಕರಿಗೆ ತರುಣರಾಗಿದ್ದಾಗ ಏನನ್ನು ಮಾಡಬಾರ್ದು ಅನ್ನೋದನ್ನು ಹೇಳಿಕೊಡ್ಬೇಕು. ಏನು ಮಾಡಬೇಕು ಅಂತ ನಿಮಗೆಲ್ಲ ಗೊತ್ತಿದೆ, ಏನನ್ನು ಮಾಡಬಾರ್ದು. ಇವತ್ತಿನ ಟೆಕ್ನಾಲಜಿಯಲ್ಲಿ ಎಲ್ಲ ದರಿದ್ರವು, ಎಲ್ಲ ಬೇಡದ ದರಿದ್ರಗಳೆಲ್ಲ ಮೊಬೈಲಲ್ಲಿ ಸಿಗೋದ್ರಿಂದ ಬಾಯಿ ಮಾತಲ್ಲಿ ಹೇಳೋದು ಇಲ್ಲ, ಚಟೀರನೆ ಒಂದು ಕೊಡಬೇಕು. ಆ ನೋಡಬಾರದು ನೋಡೋದ್ರಿಂದ ಅಲ್ವಾ ಅತ್ಯಾಚಾರ ಆಗೋದು. ಅವನಿಗೆ ತನ್ನ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ, ದುರ್ಬಲ ವ್ಯಕ್ತಿತ್ವದವನಿರ್ತಾನೆ. ಕೆಟ್ಟದ್ದನ್ನು ನೋಡೋದು, ಎಷ್ಟೋ ಸಲ ಸಿನಿಮಾ ನೋಡಿ ಕ್ರೈಮ್ ಮಾಡೋದು, ಮೊಬೈಲಲ್ಲಿ ನೋಡಿ ಕ್ರೈಮ್ ಮಾಡೋದು. ಅದಕ್ಕೆ ನಾವು ಬ್ಯಾನ್ ಮಾಡಿದಾಗ ಬೊಬ್ಬೆ ಹೊಡೆದ್ರು. ವಿದೇಶದಲ್ಲಿ ಅದೆಂಥದ್ರಿ, ಚಿಕ್ಕ ಮಕ್ಕಳ ಮೇಲೆ ಅತ್ಯಾಚಾರ ಅಲ್ಲ, ಎಂಥದ್ದು ಒಂದು ಲೈಂಗಿಕ ಕೃತ್ಯದ ಪೋರ್ನ್ ಬಿಡ್ತಾರೆ ಅಂತ ಹೇಳಿದರೆ ಪುಟ್ಟ ಮಗುವಿನ ಮೇಲೆ, ಅದು ಒಂದು ಸುಸಂಸ್ಕೃತ ನಾಗರಿಕ ಸಮಾಜ ಅಂತ ಕರಿಬೇಕು, ಅದು ಯಾವ ದೇಶ ಆಗಿರಲಿ. ಅದಕ್ಕೆ ನಮ್ಮದು ಲುಕ್ ವೆಸ್ಟ್ ಪಾಲಿಸಿ ಅಲ್ಲ, ಪಾಶ್ಚಿಮಾತ್ಯ ಸಂಸ್ಕೃತಿಗೆ ವಿರುದ್ಧವಾದ ಲುಕ್ ಈಸ್ಟ್ ಪಾಲಿಸಿ. ನಮ್ಮದು ಪೂರ್ವೋತ್ತರ, ನಮ್ಮ ನೀತಿಯೇ ಬೇರೆ, ನಮ್ಮ ಸಂಸ್ಕೃತಿಯೇ ಬೇರೆ. ಆದ ಕಾರಣ ಯುವಕರನ್ನ ದೇಶಕ್ಕೆ ಆಸ್ತಿ, ಯುದ್ಧಕ್ಕೆ ಅವ ಸೇರಬೇಕು, ಮನೆಯ ನೊಗ ಅವನು ಹೊರಬೇಕು, ಮದುವೆ ಆಗಿ ಕುಟುಂಬ ಅವನು ಕಟ್ಟಬೇಕು. ನನಗೆ ದುಃಖ ಆಗ್ತದೆ, ಎಷ್ಟು ಡಿವೋರ್ಸ್ ರೇಟ್. ಮಕ್ಕಳಿಗೆ ಮದುವೆ ಆಗೋದಕ್ಕೆ ಆಸಕ್ತಿ ಇಲ್ಲ, ಯಾರ ಕೈಲಿ ಹೇಳಿಸೋದು? ತಂದೆ ತಾಯಿ ಹೇಳಲಿಕ್ಕಾಗಲ್ಲ, ಮುಜುಗರದ ಸಂಗತಿ. ಅಣ್ಣಂದ್ರ ಕೈಲಿ ಹೇಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ಕೈಗೆ ಸಿಗೋದಿಲ್ಲ ಮಕ್ಕಳು. ಈಗ ನಾವು ಇದರ ಜೊತೆಗೆ ಇನ್ನೊಂದು ಪ್ರವಚನ ನಾನು ಅಕ್ಕನ ಹತ್ರ ಹೇಳ್ತಾ ಇದ್ದೆ, ಧನಲಕ್ಷ್ಮಿ ಅಕ್ಕನ ಹತ್ರ. ನಾವು ಮಹಿಳಾ ಮೋರ್ಚಾದಿಂದ ಇದನ್ನ ಹೆಚ್ಚು ಪ್ರಮುಖವಾದಂಥ ಧರ್ಮ ರಕ್ಷಣೆ, ಕುಟುಂಬ ರಕ್ಷಣೆ ಮತ್ತು ಸಂಸ್ಕೃತಿಯ ರಕ್ಷಣೆ ಬಗ್ಗೆ ಹೆಚ್ಚು ಕೆಲಸ ಮಾಡಬೇಕಾಗಿದೆ. ನಾವು ಸಮಾಜವನ್ನು ಸೆನ್ಸಿಟೈಸ್ ಮಾಡೋದಕ್ಕೆ. ಒಂದು ಹೆಣ್ಣನ್ನು ನೋಡಿದ ತಕ್ಷಣ ಅವನಿಗೆ ಅದು ಒಂದು ಮಾಂಸದ ಮುದ್ದೆ ಅನ್ನಿಸ್ಬಾರ್ದು, ಅಂದರೆ ಅವನನ್ನು ಬದಲಾವಣೆ ಮಾಡಬೇಕು. ಹಾಗಾಗಿ ತಾರುಣ್ಯಾವಸ್ಥೆಯ ಮಕ್ಕಳನ್ನು ಸರಿದಾರಿಗೆ ತರಲಿಕ್ಕೆ ಸಮಾಜ ಹೆಚ್ಚು ಕೆಲಸ ಮಾಡಬೇಕಾಗಿದೆ. ಅದಾದ ಮೇಲೆ ಗೃಹಸ್ಥಾಶ್ರಮದಲ್ಲಿ ನೀನು ಮದುವೆ ಆಗಲೇಬೇಕು, ಯಾಕಂದರೆ ಸಮಾಜ ವೃದ್ಧಿಯ ಕೆಲಸ ನಿನ್ನ ಹೊಣೆಗಾರಿಕೆ. ಈ ಸಂಸ್ಕೃತಿಯನ್ನು ಮುಂದೆ ಕೊಂಡು ಹೋಗಬೇಕು. ಉತ್ತಮ ಜವಾಬ್ದಾರಿಯುತ ಗೃಹಸ್ಥರನ್ನ ಸಜ್ಜು ಮಾಡುವ ಕೆಲಸ ನಮ್ಮ ಸಮಾಜದ ಮೇಲಿದೆ, ಅದನ್ನು ನಾವು ಮಾಡಬೇಕು. ಅದಾದ ಮೇಲೆ ಆಯ್ತಪ್ಪ, 45 ಆಯಿತು, 50 ಆಯಿತು, ಎಲ್ಲ ನೋಡಿ ಆಯಿತು, ತುಂಬ ದುಡ್ಡು ಮಾಡಿ ಆಯಿತು, ಹೆಂಡತಿ ಮಕ್ಕಳಿಗೆ ಮನೆ ಕಟ್ಟಿ ಆಯಿತು, ಕಾರು ಕೊಡಿಸಿ ಆಯಿತು, ದೇಶ ಸುತ್ತಿ ಆಯಿತು, ಎಲ್ಲ ಆಯಿತು. ಮತ್ತೆಂತ ಮುಗಿತಾ? ಟಿ ವಿ ನೋಡ್ಕೊಂಡು ಕೂತ್ಕೊಳ್ಳೋದಾ? ಮೋದಿ ಅಲ್ಲಿ ಬಾಂಬೆ ಎಲ್ಲ ಚಂದ ಆಯಿತು ಅಂತ. ನಾನು ಹೇಳ್ತೇನೆ, 50ರ ನಂತರ ವನವಾಸಾಶ್ರಮ ಅಂತ ಕರೆಯೋದಿಲ್ಲ, ಮತ್ತೆ ಸಮಾಜಕ್ಕೆ ಅದನ್ನು ಡಿವೋರ್ಸ್ ಅಂತ ನಾನು ಕರೆಯೋದಿಲ್ಲ. ದಯವಿಟ್ಟು ಡಿಟ್ಯಾಚ್ಮೆಂಟ್ ಸ್ಪಿರಿಚುವಲಲ್ಲಿ ಮಾತಾಡ್ತೇನೆ, ಅದು ಈಸಿ ಆಗ್ತದೆ ನನಗೆ ಮಾತಾಡೋಕ್ಕೆ. ಯಾವಾಗ ಡಿಟ್ಯಾಚ್ಮೆಂಟ್, ನಿನ್ನ ಪಾರಮಾರ್ಥಕ ಜೀವನ ಏನಿದೆ ಅಲ್ಲ, ಭೋಗದ ಜೀವನದಿಂದ ವಿಮುಕ್ತಿ ಹೊಂದಿ ಸಮಾಜಕ್ಕೆ ಸ್ಪಿರಿಚುವಲ್ ಎಂಬ್ರೇಸ್ ಮಾಡಿಕೊಂಡು ದೇಶಕ್ಕಾಗಿ ಒಂದು ಉದ್ದೇಶಕ್ಕಾಗಿ, ನದಿ ರಕ್ಷಣೆ ನಿನ್ನ ಇಷ್ಟವಾ, ಅದರಲ್ಲಿ ಸೇರ್ಕೋ. ಸಂಸ್ಕೃತಿ ರಕ್ಷಣೆಯ ಹಿರಿಯರನ್ನು ನೋಡ್ಕೊಳ್ಬೇಕಾ? ಒಂದು ವೃದ್ಧಾಶ್ರಮ ಇರಬಾರ್ದು ರೀ. ವೃದ್ಧಾಶ್ರಮ ಇರುವ ಸಮಾಜ ಒಂದು ಸಮಾಜ, ಅದು ಕೆಟ್ಟ ಸಮಾಜಕ್ಕೆ ಪ್ರತೀಕ ನನ್ನ ಪ್ರಕಾರ. ಒಂದು ಹಿರಿಯ ಜೀವ ಕೂಡ ಬೀದಿಯಲ್ಲಿರಬಾರ್ದು, ಒಂದು ಹಿರಿಯ ಜೀವ ಕೂಡ ಮನೆಯಿಂದ ಆಚೆ ಹೋಗಬಾರ್ದು. ಮಕ್ಕಳಾಗೆ ಮತ್ತೆ ಶಿಶುವಿನ ಅವಸ್ಥೆಗೆ ಅವರನ್ನು ಮುದ್ದಾಡಬೇಕು. ನಾನು ಹೇಳ್ತೇನೆ, ಇನ್ನೊಂದು ಸಭೆ ಮಾಡಬೇಕು ಅಣ್ಣ. ನಿಜವಾದ ತಾರುಣ್ಯ ಇರುವಾಗ ಹೆಣ್ಣು ಗಂಡು ಅಪ್ಪಿಕೊ ಚಳವಳಿ ಮಾಡೋದಲ್ಲ, 50ರ ನಂತರ ಅಪ್ಪಿಕೊ ಚಳವಳಿ ಆಗಬೇಕು. ಪರಸ್ಪರರಲ್ಲಿ ಭದ್ರತಾ ಭಾವನೆ ಕೊಡುವಂತಹ ಅಜ್ಜ ಅಜ್ಜಿ ಚಂದ ಬದುಕಿದ್ರೆ ಒಳ್ಳೆಯವ್ರಿಗೆ. ನೋಡಿ, ನನ್ನ ಅಜ್ಜ ಅಜ್ಜಿ ಇಷ್ಟು ವರ್ಷ ಬದುಕಿದ್ದಾರೆ, ಅಪ್ಪ ಅಮ್ಮ ಎಷ್ಟು ಚೆನ್ನಾಗಿದ್ದಾರೆ, ಪ್ರೇರಣೆ. ಆಗ ಪ್ರಾಯ ಆಗ್ತಾ ಒಂದು ಸ್ವಲ್ಪ ಅಭದ್ರತೆ ಭಾವನೆ ಬರುತ್ತೆ ವೃದ್ಧಾಪ್ಯದಲ್ಲಿ. ಆಗ ಪರಸ್ಪರರು ಹೆಚ್ಚು ಹತ್ತಿರ ಬರಬೇಕು.
ಒಬ್ಬೊಬ್ಬರೇ ಓಡಾಡಿಕೊಂಡು ಬರೋದಲ್ಲ, ಆಯ್ತಾ ಅಡಿಗೆ ಆಯ್ತಾ ಎಲ್ಲ ಆಯ್ತಾ ಎಲ್ಲ ಕಾಫಿ ಬಂತ ಅಲ್ಲ, ಆಚೆ ಸಣ್ಣ ಸಣ್ಣ ಸುಖಗಳನ್ನು ಮರಿಬಾರ್ದು. ಹಾಗಾಗಿ ವಾನಪ್ರಸ್ಥಾಶ್ರಮವನ್ನು ನಿಜವಾಗಿಯೂ 50ರ ನಂತರ, 50 ನಾನು ಕೊಡೋದು ಗೃಹಸ್ಥಾಶ್ರಮಕ್ಕೆ, ನೀವೇನು ಮಾಡೋದಿದ್ರು 50ರಲ್ಲಿ ಮಾಡಿಬಿಡಬೇಕು. ಆಮೇಲೆ ಸಿಕ್ಕೋದು ನಮಗೆ ನಿಮ್ಮ ಸ್ವಲ್ಪ ಓಡಾಡುವ ಹಾಗೆ ಒಂದು 10-15 ವರ್ಷ ಸಿಗ್ಬೋದು. ಆ 10-15 ವರ್ಷವನ್ನು ಸೈನಿಕರು ಗಡಿಯಲ್ಲಿ ಅವರ ಕೆಲಸ ಮಾಡ್ತಿದ್ದಾರೆ, ಮೋದಿಯವರು ಅವರ ಕೆಲಸ ಮಾಡ್ತಿದ್ದಾರೆ. ನಾವು ನೀವು ಮೋದಿ ಹೇಳಿದ್ದುಂಟಲ್ಲ, ಸ್ವಚ್ಛ ಭಾರತ ಮಾಡಿಸೋದು, ನದಿ ಕ್ಲೀನ್, ನಮಾಮಿ ಗಂಗೆ ಮಾಡೋದು, ಗೋವು ರಕ್ಷಣೆ ಮಾಡೋದು, ಮಕ್ಕಳಿಗೆ ಪಾಠ, ಇದೆಲ್ಲವನ್ನು ಕೂಡ ನಮ್ಮ ಹಿರಿಯರು ನಾವು ಆ ವಯಸ್ಸಿನಲ್ಲಿ ಮಾಡೋಣ. ನಮ್ಮ ವೈಯಕ್ತಿಕ ಸುಖ ಸಂತೋಷಗಳಿಗೆ ತಿಲಾಂಜಲಿಯನ್ನು ಕೊಟ್ಟು ದೇಶಕ್ಕಾಗಿ ನಾವು ಸಮರ್ಪಣೆ ಮಾಡಿಕೊಂಡು ಒಂದು ಉತ್ತಮ ಸಮಾಜವನ್ನು ಕಟ್ಟಲಿಕ್ಕೆ ಮೋದಿಜಿಯವರ ಅರ್ಥಪೂರ್ಣವಾದಂಥ ಜೀವನಗಾಥೆ ಮತ್ತು ಅವರ ಜನ್ಮದಿನ ಒಳ್ಳೆಯ ಪ್ರೇರಣೆಯಾಗಲಿ ಅಂತ ಹೇಳಿ ಬೆಳ್ತಂಗಡಿಗೆ ಎಂದಿನಂತೆ ಪ್ರೀತಿಯಿಂದ ಕರೆದು ನಿಮ್ಮ ಜೊತೆ ಇಷ್ಟು ಸಮಯ ನಿಮಗೆ ಗೊತ್ತಿರುವ ಸಂಗತಿಗಳೇ, ಸುಮ್ಮನೆ ನಾವೊಂದು ಹೇಳೋದಷ್ಟೇ, ಒಂದು ನಿಮ್ಮ ಜೊತೆ ಸಮಯ ಕಳೀಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ, ಮಂಡಲದ ಅಧ್ಯಕ್ಷರಾದಂಥ ಜಯಂತ್ ಕೋಟ್ಯಾನ್ ಅಣ್ಣನವರಿಗೆ ಮತ್ತು ನಿಮ್ಮ ಪ್ರೀತಿಯಿಂದ ಉತ್ತಮ ಕೆಲಸ ಮಾಡ್ತಿರ್ತಕ್ಕಂಥ ಹರೀಶ್ ಪೂಜ್ಯ ನನ್ನ ಸಹೋದರನಿಗೂ ಶುಭವನ್ನು ಹಾರೈಸಿ ನನ್ನ ಮಾತಿಗೆ ವಿರಾಮ ಹೇಳ್ತಾನೆ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ಸೇವೆ ಮತ್ತು ಸಮರ್ಪಣಾ ಅಭಿಯಾನದ ವಿಚಾರ ಸಂಕಿರಣದ ಮೂಲಕ ಕಾರ್ಯಕರ್ತರನ್ನು ಹುರುಪಿಗೆ ಕೊಂಡೊಯ್ದಂಥ ಡಾಕ್ಟರ್ ತೇಜಸ್ವಿನಿ ಅವರಿಗೆ ಧನ್ಯವಾದವನ್ನು ಸಮರ್ಪಿಸುತ್ತಾ, ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ವಿಧಾನ ಪರಿಷತ್ತಿನ ಸದಸ್ಯರು ಆಗಿರುವಂಥ ಶ್ರೀಯುತ ಪ್ರತಾಪ್ ಸಿಂಹ ನಾಯಕ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಸ್ತೇನೆ. ವೇದಿಕೆಯ ಮೇಲೆ ಹಾಗೂ ವೇದಿಕೆಯ ಎದುರುಗಡೆ ಇರುವಂಥ ಎಲ್ಲ ಕಾರ್ಯಕರ್ತ ಬಂಧುಗಳೇ, ನಾನು ಅಧ್ಯಕ್ಷರ ಹತ್ರ ಹೇಳಿದೆ, ಸಹೋದರಿ ತೇಜಸ್ವಿನಿ